ಎಲ್ಲರಿಗೆ ನಮಸ್ಕಾರ. ನಿನ್ನೆಯಿಂದ ನಾವು ಸೌಗಂಧಿಕ ಪುಷ್ಪಾಪಹರಣದ ಪ್ರಕರಣ ನೋಡ್ತಾ ಇದ್ದೀವಿ. ಆ ಅರಣ್ಯ ಪರ್ವದ 10ನೇ ಸಂಧಿಯ 29ನೇ ಪದ್ಯ ಆಗಬೇಕು. ಭೀಮ ತನ್ನ ಪರಿಚಯವನ್ನು ತಾನು ನಮ್ರತೆಯಿಂದ ಸರಳವಾಗಿ ಸಂಕ್ಷೇಪ ಸಾರವತ್ತಾದ ರೂಪದಲ್ಲಿ ಮಾಡ್ಕೋತಾನೆ. ಆಗ ನಿಜವಾದ ಪರಿಚಯ ತನ್ನದೇನು ಅನ್ನೋದನ್ನು ಹನುಮಂತ ಹೇಳ್ತಾನೆ. ಇಲ್ಲಿ ಕವಿ ಒಂದೊಂದು ಪದ್ಯದಲ್ಲೂ ಒಂದಲ್ಲ ಒಂದು ಸ್ವಾರಸ್ಯ ಇಟ್ಟಿರ್ತಾನೆ. ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಾಗ ಒಂದು ದೊಡ್ಡ ಕಷ್ಟ ಬರೋದು 6 ಸಾಲಿನ ಷಟ್ಪದಿಗಳಲ್ಲಿ ಒಂದಲ್ಲ ಒಂದು ಕಡೆ ಒಂದು ಸ್ವಾರಸ್ಯ ಇದ್ದೇ ಇರುತ್ತದೆ. ಒಂದು ಶಬ್ದಗತವಾದದ್ದು, ಒಂದು ಅರ್ಥಗತವಾದದ್ದು, ಈ ಶಬ್ದದಲ್ಲಿ ಶಬ್ದಾಲಂಕಾರ ರೂಪದಿಂದ ಬಂದಿರುವಂಥದ್ದು, ಪ್ರಾಸಾನುಪ್ರಾಸಗಳ ಬಗೆಯಿಂದ ಬಂದಿರುವುದು, ಅಥವಾ ತುಂಬ ಸಾರ್ಥಕವಾದ ಔಚಿತ್ಯಪೂರ್ಣವಾದ ಪದವನ್ನು, ಅಪೂರ್ವವಾದ ಪದವನ್ನು ಬಳಸೋದ್ರೊಳಗೋ, ನೈಘಂಟುಕವಾದ ಪದಪ್ರಯೋಗದಲ್ಲಿಯೋ ಈ ಥರದ್ದು. ಇನ್ನು ಅರ್ಥಗತವಾಗಿ ಅಂತೂ ಲಕ್ಷಣ ಮೂಲಧ್ವನಿಯೋ, ಅಭಿಧಾ ಮೂಲಧ್ವನಿಯೋ, ಶಬ್ದಶಕ್ತಿ ಮೂಲಧ್ವನಿಯೋ, ಅಥವಾ ಇನ್ಯಾವುದೋ ಸುಂದರವಾದ ಅರ್ಥಾಲಂಕಾರ ರೂಪಕವೋ, ಅತಿಶಯೋಕ್ತಿಯೋ, ಉತ್ಪ್ರೇಕ್ಷೆಯೋ, ಈ ಥರ ಒಂದಲ್ಲ ಒಂದು, ಇಲ್ಲ ಅಚ್ಚಗನ್ನಡದ ಸೊಗಸಿನ ಉಕ್ತಿಗಳೋ ಯಾವುದೋ ಒಂದನ್ನು ಇಟ್ಟಿರ್ತಾನೆ. ಸಾಮಾನ್ಯವಾಗಿ ಬರಡಾದ ಪದ್ಯಗಳು ಅಪೂರ್ವ, ಕುಮಾರವ್ಯಾಸನಲ್ಲಿ ವಿರಳ. ಇಲ್ಲಿ ನೋಡಿ, ಈ ಪದ್ಯದಲ್ಲಿ ಸರಳ ಸುಂದರವಾದ ಒಂದು ಪರಿಚಯ ಅಂದರೆ ಅದೆಷ್ಟು ಅಡಕ, ಎಷ್ಟು ಆತ್ಮೀಯತೆ, ಅದಕ್ಕೆಷ್ಟು ನಾವೀನ್ಯ, ಅದೆಲ್ಲ ತರ್ತಾನೆ. ನಾವು ಹಿಂದಣ ಯುಗದ ರಾಘವದೇವನ ಓಲೆಕಾರರು ಅಂತಂತಾನೆ. ಹಿಂದಣ ಯುಗದ ರಾಘವದೇವನ ಓಲೆಕಾರರು, ಸುಗ್ರೀವ ಸಖ್ಯರು, ಪವನನಿಂದಂಜನೆಗೆ ಜನಿಸಿದೆವು. ನಾವು ಹಿಂದಣ ಯುಗದ ರಾಘವದೇವನೋಲೆಕಾರರು, ಆ ಸುಗ್ರೀವ ಸಖ್ಯರು, ಪವನನಿಂದಂಜನೆಗೆ ಜನಿಸಿದೆವು. ನಾವು ನಿಮ್ಮೊಡ ಹುಟ್ಟಿದರು, ಸಂಭಾವಿಸಿತು ನಿಮ್ಮಿಷ್ಟವೇನೆ. ನಾವು ನಿಮ್ಮೊಡ ಹುಟ್ಟಿದರು, ಸಂಭಾವಿಸಿತು ನಿಮ್ಮಿಷ್ಟವೆನೆ. ನಗುತ್ತಾವ್ರಕೋದರ ನೆರಗಿದನು, ಕಲಿ ಹನುಮನಂಗ್ರಿಯಲಿ ವ್ರಕೋದರನು ನಗುತ್ತ ಎರಗಿದನು. ನೋಡಿ, ನನ್ನ ಅರ್ಹತೆ ಏನು ಅಂದರೆ ನಾನು ರಾಮನ ದೂತ ಅನ್ನುವಂಥದ್ದಷ್ಟೇ ಅಂತ. ಇದು ಹನುಮನ ದೊಡ್ಡತನ. ನಾವು ಹಿಂದಣ ಯುಗದ ರಾಘವ ದೇವನ ಓಲೆಕಾರರು. ಇದು ಕುಮಾರವ್ಯಾಸ ಕೊಡುವ ಸ್ವಾರಸ್ಯ. ಹನುಮಂತನ ಬಾಯಲ್ಲಿ ಬರುವಂಥ ಮಾತುಗಳೇನೆಂದರೆ, ನಾನು ಭವಿಷ್ಯತ್ ಬ್ರಹ್ಮ, ನವವ್ಯಾಕರಣ ಪಂಡಿತ, ಚಿರಂಜೀವಿ, ಮಹಾ ಯೋಧ, ಈ ರೀತಿಯಾದದ್ದಲ್ಲ, ನನಗೆ ರಾಮನ ದೂತ ಅನ್ನುವ ಭಾವ ಅಷ್ಟೇ ಅಂತ. ಎಷ್ಟೋ ಜನಕ್ಕೆ ಈ ರೀತಿಯಾದ ನಮ್ರವಾದ ಅರ್ಹತೆಯಲ್ಲಿ ಹೆಮ್ಮೆ, ಹೆಗ್ಗಳಿಕೆ ತುಂಬ ಇರುತ್ತದೆ. ಅದು ಬಹಳ ದೊಡ್ಡದಾದದ್ದು. ನಮ್ಮ ಟಿ ಪಿ ಕೈಲಾಸಂ ಅವರ ತಂದೆ ಪರಮಶಿವ ಅಯ್ಯರ್ ಅವರು ಹೇಳ್ಕೊಳ್ತಿದ್ರಂತೆ ತನ್ನ ಅಣ್ಣನ ಬಗ್ಗೆಗೆ. ಅವರು ಸದಾಶಿವ ಅಯ್ಯರ್ ಅಂತ ತಮಿಳುನಾಡಲ್ಲಿ ಅವರು ಜಸ್ಟಿಸ್ ಆಗಿದ್ದರು, ಇವರು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಜಸ್ಟಿಸ್ ಆಗಿದ್ದರು. ಹಾಗಿದ್ದರೂ ಅವರು ಪರಮಶಿವ ಅಯ್ಯರ್ ಹೇಳ್ತಿದ್ದಂತೆ, ನಾನು ಜಸ್ಟಿಸ್ ಸದಾಶಿವ ಅಯ್ಯರ್ ಅವರ ತಮ್ಮ ಅನ್ನೋದಕ್ಕಿಂತ ಹೆಚ್ಚಿನ ಅರ್ಹತೆ ನನಗೇನು ಬೇಡ ಅಂತ. ಈ ರೀತಿಯಲ್ಲಿ ಅವರ ಮಗ, ಅವರ ಶಿಷ್ಯ, ಅವರ ಬಳಗದವನು, ಆ ಕಡೆಯವನು, ಆ ಪೈಕಿ ಅನ್ನೋದಕ್ಕೆ ಸಾಕು, ಇನ್ನು ಅದಕ್ಕಿಂತ ಮಿಗಿಲಾದ ಅರ್ಹತೆ ಯಾವುದೂ ಬೇಕಿಲ್ಲ ಅಂತ. ಡಿ ವಿ ಜಿಯವರೇ ಜ್ಞಾಪಕ ಶಾಲೆಯಲ್ಲಿ ಒಂದು ಕಡೆ ಬಹಳ ಚೆನ್ನಾಗಿ ಬರೀತಾರೆ, ಪ್ರಾಯಶಃ ಸಂಕೀರ್ಣ ಸ್ಮೃತಿ ಸಂಪುಟದಲ್ಲಿರಬೇಕು.
ನಾನು ದೊಡ್ಡ ದೊಡ್ಡ ಗುರುಗಳ ಹತ್ತಿರ ಓದುವ ಅವಕಾಶ ಪಡ್ಕೊಳ್ಳಿಲ್ಲ. ಆ ರೀತಿಯ ಅವಕಾಶ ಪಡ್ಕೊಂಡವರು ಇಂಥ ಮಹಾನುಭಾವರ, ದೊಡ್ಡವರ, ಪಂಡಿತರ ಶಿಷ್ಯ ಅಂತ ಮತ್ತೆ ಮತ್ತೆ ನೆನೆದು ಹೆಮ್ಮೆ ಪಡುವುದೊಂದು ಭಾಗ್ಯ. ಅದು ಬರಲಿಲ್ಲ ಅಂತ. ಆಂಗ್ಲ ಭಾಷೆಯಲ್ಲಿ ದೊಡ್ಡ ವಿದ್ವಾಂಸ, ಕೋವಿದ, ರಸಿಕ, ಮಹಾ ಸೇನಾನಿ ಎಲ್ಲ ಆದವನು ಸರ್ ಫಿಲಿಪ್ ಸಿಡ್ನಿ. ಆತನ ಔದಾರ್ಯ ಕೂಡ ತುಂಬ ದೊಡ್ಡದು. ಕಗ್ಗದಲ್ಲಿ DVG ಅವರು ಹೇಳ್ತಾರೆ, ರಣದಿ ಬಿದ್ದ ಸೈನ್ಯಪತಿ ಸಿಡ್ನಿಯ ಉತ್ಕ್ರಮಣದ ಒಣಗು ಬಾಯಿಗೆ ನೀರು ಸಲೆ ತನಗಿಂತ ಕೆಲದ ಭಟಗದು ಸಲ್ಬುದೆಂದಿತ್ತ ಅಂತ ಹೇಳಿಬಿಟ್ಟು, ಯುದ್ಧದಲ್ಲಿ ಅವನು ಸಾಯ್ತಾ ಇರುವಾಗ ಬಾಯಾರಿಕೆಗೆ ನೀರು ಬೇಕು ಅಂತ, ಸಾಯುವ ಮುನ್ನ ನೆಮ್ಮದಿಯಾಗಿ ಸಾಯಲಿ ಅಂತ ಯಾರೂ ಎಲ್ಲಿಂದಲೂ ಆ ಯುದ್ಧರಂಗದಲ್ಲಿ ಕಷ್ಟಪಟ್ಟು ಒಂದು ಬಟ್ಲು ನೀರು ತಂದು ಕೊಟ್ಟರು. ಅವನು ಬಾಯಿಗಿಟ್ಕೊಳ್ಳೋದ್ರೊಳಗಾಗಿ ಪಕ್ಕದಲ್ಲಿ ಯಾವುದೋ ಸೈನಿಕ ನೀರು ನೀರು ಅಂತ ಬಾಯಿ ಬಡ್ಕೊಳ್ತಾ ಇರೋದು ನೋಡಿಬಿಟ್ಟು ಅವನಿಗೆ ಕೊಟ್ಟು ತಾನು ಹಾಗೆ ಸತ್ತೋದ ಅಂತ. ಆತನ ಅಧ್ಯಾಪಕ ತನ್ನ ಗೋರಿಯ ಮೇಲೆ ಏನು ಕೆತ್ತಿಸಬೇಕು ಅಂತ ಯಾರು ಕೇಳಿದ್ದಕ್ಕೆ ಇಷ್ಟೇ, ಸರ್ ಫಿಲಿಪ್ ಸಿಡ್ನಿ ವಾಸ್ ಹಿ ಸ್ಟೂಡೆಂಟ್ ಅಂತ ಅಷ್ಟು ಕೆತ್ತಿಸಿದ್ರೆ ಸಾಕು, ನಾನು ಅವನ ಗುರು ಅನ್ನೋ ಭಾವ ಇದ್ದರೆ ನನಗೆ ಸಾಕು, ಇನ್ನೇನು ಬೇಡ ಅಂತ. ಹೀಗೆ ಒಬ್ಬೊಬ್ಬರು ತಮ್ಮ ತಮ್ಮ ಯೋಗ್ಯತೆಯನ್ನು ಮತ್ತೊಬ್ಬರ ಆಶ್ರಯದಲ್ಲಿ ಮತ್ತೊಂದು ರೀತಿಯಿಂದ ಕಂಡುಕೊಳ್ಳುವ ಧನ್ಯತೆ ಇದೆಯಲ್ಲ, ಅದು ಹನುಮನ ಸ್ವಭಾವ ಗುಣ ಅನ್ನುವುದನ್ನು ಎಷ್ಟು ಚೆನ್ನಾಗಿ ದಾಸೋಹಂ ಕೋಸಲೇಂದ್ರಸ್ಯ ತೋರ್ಪಡಿಸ್ತಾರೆ. ಸುಗ್ರೀವ ಸಖ್ಯರು, ಆಮೇಲೆ ಸುಗ್ರೀವನ ಸ್ನೇಹಿತ ಮಂತ್ರಿ, ಆ ಬಳಿಕ ಪವನನಿಂದ ಅಂಜನೆಗೆ ಜನಿಸಿದೆವು ಅಂತ. ಯಾಕೆಂದರೆ ಭೀಮನ ಜೊತೆಗೆ ಸಂಬಂಧ ಹೇಗೆ ಅಂತ ತೋರ್ಪಡಿಸಬೇಕಲ್ಲ. ನಾವು ನಿಮ್ಮೊಡ ಹುಟ್ಟಿದರು, ಹಾಗಾಗಿ ನಮ್ಮಿಬ್ಬರಿಗೂ ಸಹೋದರಿಯ ಸಂಬಂಧ ಉಂಟು, ಸಂಭಾವಿಸಿತು ನಿಮ್ಮಿಷ್ಟವು ಏನೇ ಆಯ್ತಪ್ಪ, ಹೀಗಾಗಿ ನಿನ್ನಿಷ್ಟ ಏನಿದೆ ಅದನ್ನು ನೀನು ನಡೆಸ್ಕೊಳ್ಳೋ ಅಂತಂದಾಗ ಬಹಳ ಸಂತೋಷಪಟ್ಟು ನಗುತ್ತಾ ವೃಕೋದರನು ಎರಗಿದನು. ಈಗ ಅವನಿಗೆ ನೆಮ್ಮದಿ, ನಾನು ಸೋತಿದ್ದು ಇನ್ಯಾವುದೋ ಸಾಮಾನ್ಯ ಕಪಿಯ ಕೈಯಲ್ಲಲ್ಲ ಅಂತ. ಆಮೇಲೆ ಜರುಗಿನಲ್ಲಿ ಜಾಂಬೂನದ ಸಂವರಣೆಯ ಕಾರಂಗೆ ಎಡೆಯಲಿದ್ದುದು ಪರಮನಿಧಿ ಮಜ ಪೂತು ಪುಣ್ಯೋದಯದ ಫಲವೆನುತ ಸಂತೋಷಪಟ್ಟು, ಈಗ ಎಲ್ಲಪ್ಪ ಆ ಸರಸಿ ಎತ್ತಲು ಗಂಧವೆತ್ತಲು ಬರವಿದೆತ್ತಣಿನೆತ್ತ ಘಟಿಸಿದುದು ಅರರೇ ಮಾರುತಿ ತಂದೆ, ಎಲ್ಲಿ ಸರೋವರ, ಎಲ್ಲಿ ಸುಗಂಧ, ಎಲ್ಲಿ ಹನುಮಂತ, ಎಲ್ಲಿ ಭೀಮ, ಯಾವ ಸಖ್ಯ, ಎಲ್ಲಿಯೂ ಆಕಸ್ಮಿಕವಾಗಿ ನಮ್ಮವರು ನಮಗೆ ದಕ್ಕಿದರೆ ಅದೆಷ್ಟು ಆನಂದವಾಗುತ್ತದಲ್ಲ. ಕಾಣದ ಊರಲ್ಲಿ ನಮ್ಮ ತಮಿಳಿನ ಒಂದು ಗಾದೆ ಉಂಟಲ್ಲ, ವರವಿಲ್ಲಾದ ಊರಿಲ್ ಪೋನಾಲ್ ತೆರವಿಲ್ ನಿನ್ನ ಪೋಲೈ ಅಂತ. ಬಂಧುಗಳು ಆತ್ಮೀಯರು ಇಲ್ಲದ ಊರಲ್ಲಿ ನಿಂತರೆ ಬೀದಿಯಲ್ಲಿ ನಿಂತಂತೆ ಅಂತ. ಅದು ಮನೆಯೇ ಆದರೂ ಬೀದಿಯೇ ಆಗುತ್ತದೆ, ಆತ್ಮೀಯರು ಬೇಕು. ಹಾಗೆ ಇಂಥದ್ದೆಲ್ಲ ಘಟಿಸ್ತಲ್ಲ ಅಂತ. ಆಗ ಮತ್ತೆ ಕವಿ ಮುಂದುವರಿಸ್ತಾನೆ ಕಥಾಭಾಗವನ್ನು. ತೀರ್ದುದೆ ಮಗೆ ವನ ಪ್ರವಾಸದ ಖೇದವು, ತೀರ್ದುದೆ ಮಗೆ ವನ ಪ್ರವಾಸದ ಖೇದವು, ಅರ್ಜುನನಗಲಿಕೆಯ ದುರ್ಭೇದ ವಿಷ ಇಂದಿಳಿದುದೈ ಶಿವ ಶಿವ ಮಹಾದೇವ. ಹೋದ ರಾಜ್ಯ ಭ್ರಂಶ ಬಹಳ ವಿಷಾದ ಬೀತುದು, ಹೋದ ರಾಜ್ಯ ಭ್ರಂಶ ಬಹಳ ವಿಷಾದ ಬೀತುದು, ನಿಮ್ಮ ಕಾರುಣ್ಯೋದಯವು ಯಮಗಾಯ್ತಲ, ನಿಮ್ಮ ಕಾರುಣ್ಯೋದಯವು ಯಮಗಾಯ್ತಲ. ಚರಿತಾರ್ಥರಾವೆಂದ ಚರಿತಾರ್ಥರಾವೆಂದ. ಭೀಮ ಹೇಳ್ತಾನೆ, ನಿನ್ನನ್ನು ಕಂಡಿದ್ದೇ ನಮಗೆ ಸುಕೃತ ಭಾಗ್ಯ, ತೀರ್ದುದೆಮಗೆ ವನ ಪ್ರವಾಸದ ಖೇದ. ಈ ವನವಾಸದ ಖೇದ ಎಲ್ಲ ಕಳೆದೋದಂತೆ ಆಯಿತು. ಅರ್ಜುನನ ಅಗಲಿಕೆಯ ದುರ್ಭೇದ್ಯ ವಿಷವು ಅಳಿದುದೈ. ಅರ್ಜುನ ಅನೇಕ ವರ್ಷ ಇಲ್ಲ ಇವರ ಜೊತೆಗೆ, ಒಟ್ಟು 7 ವರ್ಷ ಅವನು ಇಲ್ಲದೆ ಇದ್ದಿದ್ದು, ಅದೆಲ್ಲ ಇಳಿದು ಹೋಯಿತು. ಶಿವ ಶಿವ ಮಹಾದೇವ. ಹೋದ ರಾಜ್ಯಭ್ರಂಶ ಬಹಳ ವಿಷಾದ ಬೀತುದು. ರಾಜ್ಯ ಕಳ್ಕೊಂಡ ದುಃಖ ಎಲ್ಲ ನಮಗೆ ಹೊರಟೋಗಿದೆ.
ನಿಮ್ಮ ಕಾರುಣ್ಯೋದಯ ಅಂತ. ಮಾತುಗಳು ಅತಿಶಯೋಕ್ತಿ ಅಂತ ಅನಿಸಬಹುದು, ಆದರೆ ಆ ಕ್ಷಣಕ್ಕೆ ಅವು ಸತ್ಯ ಅಂತ ಅನಿಸಿರುತ್ತದೆ. ಪ್ರತಿಯೊಂದು ಮಾತುಗೂ ಪುರಾವೆಯನ್ನು ಹುಡುಕ್ತಾ ಹೋದರೆ ಮಾತೇ ಆಡೋಕ್ಕಾಗೋದಿಲ್ಲ. ಆ ಕ್ಷಣಕ್ಕೆ ಅನಿಸಿದ್ದು ಹೌದಾ ಅಂತ. ತೆಲುಗಿನ ಮಹಾಕವಿ ವಿಶ್ವನಾಥ ಸತ್ಯನಾರಾಯಣ ಅವರು ಬಹಳ ರಸ್ಯವಾದ ಹೃದಯವಾದ ಒಂದು ವಿಮರ್ಶನ ಸೂತ್ರವನ್ನು ಕೊಡ್ತಾರೆ. ಒಂದು ಕಾವ್ಯವನ್ನೋ ಕಲೆಯನ್ನೋ ವಿಮರ್ಶೆ ಮಾಡಬೇಕಾದ್ರೆ ಅದೆಲ್ಲವನ್ನ ಓದಿದ ಮೇಲೆ ನೋಡಿದ ಮೇಲೆ ಮನೆಗೋಗಿ ಕೂತ್ಕೊಂಡು ಪುಸ್ತಕ ತೆರೆದು ತಲೆ ಕೆರೆಕೊಂಡು ಅಲ್ಲ, ಅದು ಓದ್ತಾ ಇದ್ದಾಗ, ಆ ಕಲೆಯನ್ನು ಆಸ್ವಾದ ಮಾಡ್ತಾ ಇದ್ದಾಗ, ಆ ಸಂಗೀತವೋ ನೃತ್ಯವೋ ಸಿನಿಮಾನೋ ನಡೀತಾ ಇದ್ದಾಗ, ನೋಡುವಾಗ ಆಸ್ವಾದಿಸುವಾಗ ನಮಗೇನನ್ಸುತ್ತೋ ಅದೇ ನಿಜವಾದ ವಿಮರ್ಶೆ ಅಂತ. ಪ್ರಯೋಜನ ಇಲ್ಲ, ಇದು ಓದ್ತಾನೆ ನೀರಸವಾಗಿದೆ ಅನ್ಸಿದ್ರೆ ಆ ಕಾವ್ಯ ಕಳಪೆ. ಈ ಸಂಗೀತ ಕೇಳುವಂತೆ ಇಲ್ಲಪ್ಪ, ಈಗಲೇ ಎದ್ದು ಹೋಗೋಣ ಅಂತ ಅನ್ಸಿದ್ರೆ ಅದು ಕಳಪೆ. ಆ ಕ್ಷಣಕ್ಕೆ ನಾವು ತಲೆದೂಗಿದ್ದು ಆಮೇಲೆ ಅವರಂತೆ ಇರಲಿಲ್ಲ ಇವರಂತೆ ಇರಲಿಲ್ಲ ಅಂತಂದರೆ ಅದು ಪ್ರಾಮಾಣಿಕವಾದ ವಿಮರ್ಶೆ ಅಲ್ಲ ಅಂತ. ಏಕೆಂದರೆ ಊಟದ ರುಚಿ ಹೊಟ್ಟೆ ತುಂಬದ ಮೇಲೆ ಗೊತ್ತಾಗೋದು, ನಾಲಿಗೆಗೆ ಬೀಳ್ತಾ ಇದ್ದಾಗಲೇ ಗೊತ್ತಾಗುತ್ತೆ ಅಷ್ಟೇ. ಹೀಗಾಗಿ ಆ ಕಲಾನಂದದ ಆಸ್ವಾದದ ಕಾಲದಲ್ಲಿ ಏನಿದೆಯೋ ಅದೇ ಆ ರೀತಿಯ ಜನಗಳ ಮಾತಿನ ಒಂದು ಸತ್ವವನ್ನು ಆ ಹೊತ್ತಿಗೆ ಅವರು ಆಡುವಾಗ ಅಷ್ಟರ ಮಟ್ಟಿಗೆ ಪ್ರಾಮಾಣಿಕರಾಗಿದ್ದಾರಾ ಅಂತ ನೋಡಬೇಕಷ್ಟೇ. ನೀವು ಬಂದಿದ್ದು ತುಂಬ ಸಂತೋಷ ಆಯಿತು ಅಂದರೆ, ಹೌದೇ ಮೊನ್ನೆ ದಿವಸ ನಿಮಗೆ 1 ಕೋಟಿ ರೂಪಾಯಿ ಬಂತಲ್ಲ ಕೌನ್ ಬನೇಗ ಕರೋಡ್ಪತಿನಲ್ಲಿ, ಆಗಷ್ಟೇ ಸಂತೋಷ ಆಗಿತ್ತಾ ಈಗಲೂ ಕೂಡ? ಈಗಾಗಿದ್ದಷ್ಟೇ ಸಂತೋಷಕ್ಕೂ ಅದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ? ಅದಕ್ಕೆ ಯಾವ ಇಂಚು ಪಟ್ಟಿ ಅಳತೆ ಪಟ್ಟಿ ತರೋಣ? ಈ ರೀತಿಯಾದದ್ದಲ್ಲ. ಹೌದು, ನಚ್ಚಬೇಕಾದದ್ದು. ಇಲ್ಲದೇ ಇದ್ದರೆ ಲೋಕ ಜೀವನ ತುಂಬ ದುರ್ಭರವಾಗಿಬಿಡ್ತದೆ. ನನ್ನೊಬ್ಬ ಗೆಳೆಯ ಇನ್ನೊಬ್ಬರ ಜೊತೆಗೆ ಮನಸ್ತಾಪ ಮಾಡಿಕೊಂಡು ಕಡೆಗೆ ನೀನು ನನಗೆ ತುಂಬ ತಪ್ಪು ಮಾಡಿದ್ಯಾ, ಅನ್ಯಾಯ ಮಾಡಿದ್ಯಾ ಅಂತಂದ. ಅದು ಹೌದು, ಆತನು ಒಪ್ಕೊಂಡ. ಹಾಗೆ ಅಂತ ನೀನು ಬರೆದು ಕೊಡು, ಆವಾಗ ನಾನು ತೃಪ್ತಿ ಅಂತಂದ. ಅಯ್ಯೋ ರಾಮ, ಇದಕ್ಕೆ ಅಟೆಸ್ಟ್ ಮಾಡಿಸ್ಕೊಡು ಈ 4 ಜನರ ಹತ್ರ ಅಂತ ಕರೆದ್ರೆ, ಅದನ್ನೊಂದು ಕಡೆ ಕಟ್ಟಾಕಿಸಿಕೊಡು ಅಂತಂದರೆ ಈ ಥರದ್ದೆಲ್ಲ ಅಲ್ಲ. ಆಯ್ತಪ್ಪ ಕ್ಷಮಿಸು ಅಂತ ಬೇಡಿದ್ದಾನೆ ಅಂತಂದ ಮೇಲೆ ಬಿಡಬೇಕು ಅಲ್ಲಿಗೆ. ಬರೆದು ಕೊಡು, ಕೆತ್ತು ಕೊಡು ಅಂತೆಲ್ಲ ಅಂದರೆ ಅದು ಪೇಪರಲ್ಲಿ ಹಾಕ್ಸು, ಇದೆಲ್ಲ ಅಲ್ಲ. ಸಾರ್ವಜನಿಕವಾಗಿ ಆ ಬಗೆಯಲ್ಲಿ ನಡೆದರೆ ಸಾರ್ವಜನಿಕವಾಗಿ ತಪ್ಪೊಪ್ಪಿಗೆ ಆದೀತು. ಯಾರೋ ಬಾಯಿ ಹೋದ ಮಾತುಗಳನ್ನು ಪತ್ರಿಕೆಗಳಲ್ಲೆಲ್ಲ ಹೇಳ್ತಾರೆ, ಪತ್ರಿಕಾ ಮುಖವಾಗಿಯೇ ಕ್ಷಮೆ ಕೇಳಬೇಕು ಅಂತಂದರೆ ಯುಕ್ತ, ಒಪ್ಪಿದ್ವಿ. ಆದರೆ ಅದು ಸ್ನೇಹಿತರ ವಲಯದಲ್ಲಿ ಆದಾಗ ಈ ಮಟ್ಟದ್ದೆಲ್ಲ ಬರುವಂಥದ್ದಲ್ಲ. ಈ ಜಿದ್ದುಗಳು ಜೀವ ಸೌಂದರ್ಯವನ್ನು ಹಾಳು ಮಾಡ್ತಕ್ಕಂಥವು. ಅದನ್ನು ಭೀಮ ಎಷ್ಟು ಸಂತೋಷಪಟ್ಟು ಹೇಳ್ತಾರೆ, ನಿನ್ನ ಅನುಗ್ರಹ, ನಿನ್ನ ದರ್ಶನ ನಮಗೆ ತುಂಬ ಸಂತೋಷವನ್ನು ಕೊಡ್ತು ಅಂತನ್ನುವ ಭಾವವನ್ನು ವ್ಯಕ್ತೀಕರಿಸ್ತಾನೆ. ಇದನ್ನು ಈ ಮಟ್ಟಕ್ಕೆ ನಾವು ತೆಗೆದುಕೊಳ್ಳದೇ ಇದ್ದರೆ ಆ ದಿನದ ಬದುಕನ್ನು ನಡೆಸೋಕ್ಕಾಗೋಲ್ಲ. ಆವತ್ತು ತುಂಬ ಚೆನ್ನಾಗಿರ್ತಕ್ಕಂಥ ಮಜ್ಜಿಗೆ ಹುಳಿ ತಿಂದ್ವಿ, ಆ ಥರ ಮಜ್ಜಿಗೆ ಹುಳಿ ಜನ್ಮಾಪಿ ತಿಂದಿಲ್ಲ, ಅದರಿಂದ ಮಜ್ಜಿಗೆ ಹುಳಿನೇ ಇನ್ಮೇಲೆ ತಿನ್ನೋದು ಬೇಡ, ಈ ಥರ ಎಲ್ಲ ಮಾಡ್ಕೊಂಡು ಬಿಟ್ರೆ ಎಲ್ಲಿಗೆ? ನೆನ್ನೆಗೆ ಇಂದು ಇಂದಿಗೆ ಇರಲಿ ನಾಳೆಯೂ ನಾಳೆಗೆ ಅನಿವಾರ್ಯವಾಗುವಂಥದ್ದು ಅನುದಿನವೂ ಒದಗಿ ಬರಬೇಕಾದದ್ದಕ್ಕೆ ಅಷ್ಟಷ್ಟೇ ಇಟ್ಟುಕೊಳ್ಬೇಕು. ಮಾನವ ಸ್ನೇಹ, ಮೈತ್ರಿ, ವಿಶ್ವಾಸ ಇವೆಲ್ಲ ಅನುದಿನವೂ ಒದಗಿ ಬರಬೇಕಾದದ್ದು. ಯಾವತ್ತೋ ಒಂದು ದಿವಸ ಫಿಕ್ಸೆಡ್ ಡೆಪಾಸಿಟ್ ಹಾಕ್ಕೊಂಡು ಬಡ್ಡಿ ಮಕ್ಕಳಂತೆ ಇರೋಕ್ಕಾಗುವಂಥದ್ದಲ್ಲ. ಮತ್ತೆ ನಿತ್ಯ ನವೀಕರಿಸ್ತಾ ಇರಬೇಕಾದದ್ದು. ಅದೆಲ್ಲ ಭೀಮನ ಈ ಭಾವದಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗುತ್ತದೆ. ಮತ್ತು ಹಿಗ್ಗಿ ಹರ್ಷದಿಂದ ಹೇಳ್ತಾನೆ ನೋಡಿ, ಹಿರಿಯರೆನಗಿಬ್ಬರು ಯುಧಿಷ್ಠಿರ ಧರಣಿಪತಿ ನೀನೊಬ್ಬನ್. ಹಿರಿಯರೆನಗಿಬ್ಬರು ಯುಧಿಷ್ಠಿರ ಧರಣಿಪತಿ ನೀನೊಬ್ಬನ್. ಅಯ್ಯಂದಿರುಗಳಿಬ್ಬರು ಮಾರುತನು ನೀನೊಬ್ಬನಿಂದೆನಗೆ. ಅಯ್ಯಂದಿರುಗಳಿಬ್ಬರು ಮಾರುತನು ನೀನೊಬ್ಬನಿಂದೆನಗೆ. ಗುರುಗಳಿಬ್ಬರು ಬಾದರಾಯಣ ಪರಮ ಋಷಿ ನೀನೊಬ್ಬನು. ಗುರುಗಳಿಬ್ಬರು ಬಾದರಾಯಣ ಪರಮನುಷಿ
ನೀನೊಬ್ಬನು ಬಾದರಾಯಣ ಪರಮ ಋಷಿ ನೀನೊಬ್ಬನು ಎಂದು ಉಪಚರಿಸಿದನು ಪವಮಾನನಂದನನು ಅಂಜನಾಸುತನ ಉಪಚರಿಸಿದನು. ಹಿರಿಯರು ಅಯ್ಯಂದಿರುಗಳು ಪರಮ ಋಷಿಗಳು ಗುರುಗಳು ಇಬ್ಬರು ಎಂದು ಉಪಚರಿಸಿದನು. ಮತ್ತೆ ಸಂಬಂಧವನ್ನು ವಿಸ್ತರಿಸ್ತಾ ಹೇಳ್ತಾನೆ, ನನಗೆ ಜ್ಯೇಷ್ಠ ಭ್ರಾತೃಗಳು ಇಬ್ಬರು, ಹಿರಿಯಣ್ಣರು ಇಬ್ಬರು. ಹಿರಿಯರಿಬ್ಬರು ನನಗೆ ಯುಧಿಷ್ಠಿರ ಧರಣಿಪತಿ, ನೀನು ಒಬ್ಬನು ಅಂತ. ಇಲ್ಲಿವರೆಗೆ ಒಬ್ಬ ಅಣ್ಣ ಇದ್ದ, ಈಗ ಇಬ್ಬರು. ಧರ್ಮರಾಜ ಇದ್ದಾನೆ, ನೀನು ಇದ್ದೀಯಾ ಅಂತ. ಎಂಥ ಅಂತರ ಉಂಟು ಇಬ್ಬರಲ್ಲಿ ನೋಡಿ. ಹನುಮಂತ ಕಾರ್ಯದಕ್ಷತೆಯ, ಸ್ಥೈರ್ಯದ, ನಿಸ್ಪೃಹತೆಯ, ಜ್ಞಾನದ, ತುಂಬುತನದ ಸಾಕಾರ. ಅವನು ಗೋಳಾಡಿದ ಸಂದರ್ಭವೇ ಇಲ್ಲ, ಕಸಿವಿಸಿ ಪಟ್ಟುಕೊಂಡಿದ್ದೇ ಇಲ್ಲ. ಅವನಿಗೆ ಒಂದೆರಡು ಬಾರಿ ಸ್ವಲ್ಪ ಭ್ರಮೆ ಆದದ್ದು ಉಂಟು ಪಾಪ. ಆ ಭ್ರಮೆಗಳು ತುಂಬ ಅಲ್ಪ ಕಾಲದ್ದು, ಅಲ್ಪ ಪ್ರಮಾಣದ್ದು ಕೂಡ. ಮಾಯಾಸೀತೆಯನ್ನು ಇಂದ್ರಜಿತ್ತು ವಧೆ ಮಾಡಿದಾಗ ಎದೆ ಬಡ್ಕೊಂಡು ಹನುಮಂತ ಬಹಳ ಗೋಳಾಡ್ಬಿಡ್ತಾನೆ, ಅಯ್ಯೋ ಸೀತೆ ಹೋಗ್ಬಿಟ್ಲಲ್ಲ ಅಂತ. ಅದು ಒಂದು ಸಂದರ್ಭದಲ್ಲಿ. ಮತ್ತು ಮಂಡೋದರಿಯನ್ನು ಸೀತೆ ಅಂತ ಕ್ಷಣಕಾಲ ಭ್ರಮಿಸ್ತಾನೆ. ಆಮೇಲೆ ಸಮುದ್ರ ದಾಟುವುದಕ್ಕೆ ಯಾರು 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 ಅಂತ ಯೋಚನೆ ಮಾಡ್ತಾ ಇದ್ರೆ ನನಗೂ ಆಗೋದಿಲ್ವೇನೋ ಅಂತ ಮೂಲೆಯಲ್ಲಿ ಸಪ್ಪಗೆ ತೆಪ್ಪಗೆ ಕೂತಿರ್ತಾನೆ. ಈ ಥರದ ಕೆಲವೊಂದು ಹಂತಗಳಲ್ಲಿ ಬಿಟ್ಟರೆ ಅದು ತುಂಬ ಗೌಣವಾದದ್ದು. ಮತ್ತಿನ್ನೆಲ್ಲೂ ಕೂಡ ಹನುಮಂತ ಚಿಂತಾಕ್ರಾಂತನಾದದ್ದು, ಮಂಕಾದದ್ದು ಇಲ್ಲವೇ ಇಲ್ಲ. ಪ್ರತಿಫಲಾಪೇಕ್ಷೆಯಿಂದ ಆ ಪುಣ್ಯಾತ್ಮ ಎಲ್ಲಿಯೂ ದುಡಿದಿಲ್ಲ. ಧರ್ಮರಾಜ ಪಾಪ ಹಾಗಲ್ಲ. ಇಷ್ಟು ವ್ಯತ್ಯಾಸ ಇರುತ್ತದೆ. ಈ ಮೂವರು ಅಣ್ಣ ತಮ್ಮಂದರು ಯಾರು ಕೌಂತೆಯರಿದ್ದಾರೆ, ಮತ್ತು ಯಮಳರು, ಮಾದ್ರೆಯರು, ಅವರ 5 ಜನದಲ್ಲಿ ವ್ಯಾಸರು ಅದು ಎಷ್ಟು ದಿವ್ಯವಾದ ಮಾನವ ಸ್ವಭಾವವನ್ನು ಚಿತ್ರಿಸಿದ್ದಾರೆ ಅಂತಂದರೆ, ಇಂದು ಬೆಳಗ್ಗೆ ನನ್ನೊಬ್ಬ ಯುವ ಮಿತ್ರ, ಸುಮಾರು 16-17 ವರ್ಷದ ಹುಡುಗ, ಅವನು ಒಳ್ಳೆ ಸ್ನೇಹಿತನಾಗಿ ಹರಡ್ತಾ ಇರ್ತಾನೆ ಆಗ ಈಗ ಎಲ್ಲ ಕೂಡ. ಅವನ ಜೊತೆ ಒಂದು ಮಹಾಭಾರತದ ಪಾತ್ರಗಳ ಬಗ್ಗೆ ಒಂದು ಸಂವಾದ ನಡೆಸ್ತಾ ಇದ್ದೆ ಫೋನ್ನಲ್ಲಿ. ಇದುವರೆಗೂ ಆಲೋಚನೆ ಮಾಡದೇ ಇರುವುದು ಎಷ್ಟೆಲ್ಲ ಹೊಳೆದೀತು ಮಹಾಭಾರತದಲ್ಲಿ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಧರ್ಮರಾಜ ಒಳ್ಳೆ ಗೌರ್ಮೆಂಟ್ ಆಫೀಸರ್ ಆಗೋದಕ್ಕೆ ಲಾಯಕು. ಪ್ರಾಮಾಣಿಕವಾಗಿ, ನ್ಯಾಯಬದ್ಧವಾಗಿ, ಮೇಲಧಿಕಾರಿಗಳು ಇನ್ಯಾರೋ ಇರ್ತಾರೆ, ಕ್ರಮವಾಗಿ ಲಂಚ ಋಷವತ್ತು ಇಲ್ಲದೆ ನ್ಯಾಯಬದ್ಧವಾಗಿ ಮಾಡುವುದು. ನೀರಸ ಆದರೆ ನ್ಯಾಯಬದ್ಧ. ನ್ಯಾಯವೇ ಎಷ್ಟೋ ಬಾರಿ ನೀರಸವಾಗಿರುತ್ತೆ. ಆ ರೀತಿಯಾದವನು. ಅವನಲ್ಲಿ ಭಾವಗಳು ಕಡಿಮೆ, ಪ್ರಾಮಾಣಿಕತೆ ಹೆಚ್ಚು. ಒಂದು ವ್ಯವಸ್ಥೆ ಮಾಡಿಕೊಟ್ಬಿಟ್ಟು ಇದರೊಳಗೆ ಹೋಗ್ತಾ ಇರಪ್ಪ ಅಂದರೆ ಏಕದೀಕ್ಷೆಯಿಂದ ಅದನ್ನು ಮಾಡ್ತಾ ಇರ್ತಾನೆ. ಇನ್ನು ಭೀಮನಾದವನು ತುಂಬ ನಚ್ಚಬಲ್ಲಂಥ ವ್ಯಕ್ತಿ, ಆದರೆ ಕಂಪನಿಗೆ ಅಲ್ಲ. ನಮಗೆ ನೋಡಿ, ಊಟಕ್ಕೆ ರುಚಿಕರವಾದದ್ದನ್ನು ಮಾಡಿ ಕೊಡೋರು ಮನೇಲಿದ್ದರೆ, ಅದು ಜಾಯಿಂಟ್ ಫ್ಯಾಮಿಲಿ ಆಗಿದ್ದರೆ ಯಾರು ಅಡುಗೆ ಮಾಡ್ತಾರೆ ಅನ್ನೋದು ಗಮನವೂ ಇರೋಲ್ಲ. ಅಷ್ಟೇಕೆ ನಾವು ಮದುವೆ ಮನೆಗಳಿಗೆ ಹೋಗ್ತೀವಿ, ತುಂಬ ರುಚಿಯಾಗಿತ್ತು ಅಡುಗೆ, ಸೊಗಸಾಗಿತ್ತು ಅಂತ ಮಾಡಿಸಿದವರಿಗೆ ಹೇಳ್ತೀವಿ, ಮಾಡಿದವ್ರಿಗೆ ಒಮ್ಮೆಯಾದರೂ ಅಡುಗೆ ಮನೆಗೆ ಹೋಗಿ ಇಣುಕ್ಬಿಟ್ಟು ಹೇಳ್ತೀವ ತುಂಬ ಚೆನ್ನಾಗಿತ್ತು ಅಂತ. ಅದರಲ್ಲಿ ಹೋಟೆಲ್ನಲ್ಲಿ ಒಳ್ಳೆ ರುಚಿಯಾಗಿರೋ ದೋಸೆ ಅಂತೆ, ಪಕೋಡ ಅಂತೆ, ಬೋಂಡ ಅಂತೆ ಎಲ್ಲ ತಿಂತೀವಿ. ಆಮೇಲೆ ಆ ಸರ್ವರ್ಗೆ, ನೋಡಪ್ಪ ಯಾರು ದೋಸೆ ಹುಯ್ದ್ರೋ ಚೆನ್ನಾಗಿತ್ತು ಅಂತ ಅವ್ರಿಗೊಂದು ಹೇಳುವನ್ನೋ ಮಾತು ನಾವು ಹೇಳೋದಿಲ್ಲ. ನಾನೂ ಹೇಳಿಲ್ಲ, ಇನ್ನು ಯಾರನ್ನ ಹೇಳಿದೆ ಅಂತ ನಾನು ನಿರೀಕ್ಷೆ ಮಾಡಲಿ, ಆಗುವಂಥದ್ದಲ್ಲ. ಅಂದರೆ ಇದೆಲ್ಲ ಆಲೋಚನೆ ಮಾಡಿದಂತೆ ಅವ್ರು ಮಾಡುವುದು ಅವರ ಅನಿವಾರ್ಯತೆ ಅಂತ, ಚೆನ್ನಾಗಿ ಮಾಡುವುದು ಅವ್ರ ಧರ್ಮ, ಮಾಡ್ತಾರೆ ಅಂತ ಹೀಗೆ ಅಂದ್ಕೊಳ್ತೀವಿ. ಭೀಮನು ಹಾಗೆ ದ್ರೌಪದಿಗೆ ಆಪತ್ಕಾಲದಲ್ಲಿ ಮಾಡಬೇಕು, ಮಾಡ್ತಾನೆ. ಆದರೆ ನಮಗೆ ಕಂಪನಿ ಬೇಕಲ್ವಾ? ಕಂಪನಿ ಅದೊಂದು ರೀತಿಯಾಗಿ ಮಸಾಲೆ, ತುಂಬ ಪುಷ್ಟಿಕರವಾದ, ಆರೋಗ್ಯಕರವಾದ ಆಹಾರ ಭೀಮನಾದರೆ, ಕಂಪನಿ ಅಂತಕ್ಕಂಥದ್ದು ಅನಾರೋಗ್ಯವನ್ನು ತರದ, ಆದರೆ ಇಷ್ಟು ಪುಷ್ಟಿಯನ್ನೇನೂ ಕೊಡದೇ ಇರತಕ್ಕಂಥ ರುಚಿಕಟ್ಟಾದ ಆಹಾರ ಅದು ಬೇಕು. ಅದಿಲ್ಲದೆ ಇದ್ದರೆ ಹೇಗೆ? ಅರ್ಜುನ ನಾಲಿಗೆ ಆದರೆ ಭೀಮ ಹೊಟ್ಟೆಗೆ ಕಡೆಗೆ ಆಹಾರ ಹೋಗಬೇಕು. ಆದರೆ ನಾಲಿಗೆ ಒಪ್ಪದೇ ಇದ್ದರೆ ಆಹಾರ ಹೋಗೋದು ಹೇಗೆ ಹೊಟ್ಟೆಗೆ? ಅದೇನು ಇಂಟ್ರಾವಿನಸ್ ಇಂಜೆಕ್ಷನ್ ತಗೊಳ್ಳೋದೆ, ಡ್ರಿಪ್ಸ್ ಹಾಕ್ಕೊಳ್ಳೋದೆ, ಈ ರೀತಿಯಾದ ಸಮಸ್ಯೆ. ಇನ್ನು ದ್ರೌಪದಿಗೆ ಸಾಕ್ಷಾತ್ತಾಗಿ 5 ಧರ್ಮಪತಿಗಳೇ ಆದರೂ
ಅವಳಿಗೆ ಅರ್ಜುನನಲ್ಲಿ ಪ್ರೀತಿ ಹೆಚ್ಚಿದ್ದಕ್ಕೆ ಕಂಪನಿಯ ದೃಷ್ಟಿಯಿಂದ. ಇದನ್ನು ನಾವು ಆರಂಭದಲ್ಲಿ ನೋಡಿದ್ವಿ. ಭೀಮ ಇದ್ದಾನೆ, ಅರ್ಜುನ ಇದ್ದರೆ ಚೆನ್ನಾಗಿರ್ತಿತ್ತು ಅಂತ ಅವಳು ಅಂದುಕೊಂಡಳು ಅಂತ. ಯಾತಕ್ಕೆ ಅಂತಂದರೆ ಇದೆಲ್ಲ ರಾಸಿಕ್ಯಕ್ಕೆ ಬರತಕ್ಕಂಥದ್ದು. ಇನ್ನು ನಕುಲ ಅವನೊಂದು ರೀತಿ ನಾರ್ಸಿಸಸ್ ಕಾಂಪ್ಲೆಕ್ಸ್ ಅಂತ ನೆನ್ನೆಯೇ ಹೇಳಿದ್ದೆ. ತನ್ನನ್ನು ತಾನು ನೋಡಿಕೊಂಡು ಸಂತೋಷ ಪಡ್ತಕ್ಕಂಥವನು. ಸಹದೇವ ಅಂತರ್ಮುಖಿ ಆದವನು, ಇಂಟ್ರವರ್ಟ್ ಆದವನು. ಇವರು ಅಣ್ಣ ತಮ್ಮಂದರು 5 ಬೇರೆ ಬೇರೆ ಬಗೆಯಲ್ಲಿ ಉಂಟು. ಆದರೆ ನಮಗೆ ಜೀವನದಲ್ಲಿ ಹೆಚ್ಚೆಚ್ಚು ಅನುಕೂಲತೆಗಳು ಎಲ್ಲ ಆಗ್ತಾ ಇದ್ದಂತೆ, ವ್ಯವಸ್ಥೆಗಳು ಹೆಚ್ಚಾಗ್ತಾ ಇದ್ದಂತೆ ನಾವು ಬಯಸೋದು ಕಂಪನಿಯನ್ನು. ನೋಡಿ, ಅನುಕೂಲತೆ, ನಿಶ್ಚಿತತೆ ಹೆಚ್ಚಾಗ್ತಾ ಇದ್ದಂತೆ ಮನುಷ್ಯನಿಗೆ ಅನಿರೀಕ್ಷಿತಗಳಿರೋದಿಲ್ವಲ್ಲ. ಈಗ ದ್ರೌಪದಿಗೆ ಕಾಡಲಿದ್ದಾಗ ಈ ಒಂದು ಮಾಯಾ ದುರೋದರದಲ್ಲಿ, ದ್ಯೂತದಲ್ಲಿ, ಈ ಎಲ್ಲ ಸಂದರ್ಭದಲ್ಲಿ ತೊಂದರೆ ಆದದ್ದು. ಅವಳು ಇಂದ್ರಪ್ರಸ್ಥದಲ್ಲಿದ್ದಾಗ ಮಜವಾಗಿದ್ಳು, ಅವಳಿಗೇನು ತೊಂದರೆ ಇರಲಿಲ್ಲ. ಆಗ ಕಂಪನಿ ಬೇಕಾಗಿತ್ತು. ಅಂದರೆ ನೋಡ್ತಾ ಬಂದರೆ ನಮ್ಮ ಬದುಕು ಕೂಡ ಆಧುನಿಕ ಸಂಪನ್ಮೂಲಗಳಿಂದ, ವಿಜ್ಞಾನ ತಂತ್ರಜ್ಞಾನಗಳಿಂದ ನಿತ್ಯದ ಬೇಕಾದ ಒತ್ತಡಗಳು ಯಾವುದಿವೆ, ಅರ್ಜೆನ್ಸಿ ಅಂತ ಯಾವುದುಂಟು, ಎಸೆನ್ಷಿಯಲ್ಸ್ ಅಂತ ಯಾವುದಿವೆ, ಅವೆಲ್ಲ ದಕ್ಕಿ ಬಿಡುತ್ತವೆ. ಈಗ ಅಡಿಗೆ ಬರದೇ ಇದ್ದವನು ಬೆಂಗಳೂರಲ್ಲಿ ಬದುಕೋಕ್ಕಾಗೋಲ್ಲ ಅನ್ನೋ ಸ್ಥಿತಿ ಇಲ್ಲ. ಹಸಿವಾದರೆ ಭಿಕ್ಷಾನ್ನಗಳುಂಟು, ತೃಷಿ ಆದರೆ ಕೆರೆ ಬಾವಿ ಉಂಟು ಅಂತ ಮಹಾದೇವಿ ಅಕ್ಕ ಹೇಳದಂತೆ, ಹಸಿವಾದೊಡೆ ದರ್ಶಿನಿ ಕೆಫೆಟೋರಿಯಾಗಳು ಉಂಟು, ತೃಷಿಯಾದರೆ ಕಫೆ, ಕಾಫಿ ಡೇ ಮೊದಲಾಗಿ ಬೇಕಾದಷ್ಟು ಉಂಟು ಕಾಫಿ ಬಾರ್ಗಳು, ಇನ್ನು ವೈನ್ ಶಾಪ್ಗಳು ಯಥೇಷ್ಟ ಉಂಟು. ಹೀಗೆ ಎಲ್ಲವೂ ಸಿಕ್ಕಿಬಿಡುತ್ತೆ. ಆದರೆ ಕಂಪನಿ ಮಾತ್ರ ಸಿಗೋದು ಕಷ್ಟ. ಯಾಕೆಂದರೆ ಎಲ್ಲರೂ ಬ್ಯುಸಿ, ಪ್ರತಿಯೊಬ್ಬರು ಯಾರು ಗೊತ್ತಿರೋಲ್ಲ. ಹಾಗಾಗಿ ಎಲ್ಲ ಅನುಕೂಲಿಸಿದ ಮೇಲೆ ಮನುಷ್ಯನಿಗೆ ಜೊತೆಗೆ ಒಬ್ಬರು ಯಾರಾದರೂ ಬೇಕು ಅಂತ ಅನಿಸುತ್ತದೆ. ಆ ಬ್ರಹ್ಮವಸ್ತುವಿಗೂ ಕೂಡ ಬಹುಶ್ಯಾಂ ಪ್ರಜಾ ಏಯೇತಿ ಅಂತ ಅನೇಕವಾಗ್ತೀನಿ ನಾನು, ಇಲ್ಲದೇ ಏಕಾಕಿನ ರಮತೆ, ಒಂಟಿಯಾಗಿದ್ದರೆ ಸುಖವಿಲ್ಲ ಅಂತ ಅಂದುಕೊಂಡು ಆಯಿತು ಅಂತಂದರೆ ಈ ಸಾಹಚರ್ಯ ಸೌಖ್ಯ ಅನ್ನೋದು ಬಹಳ ಮುಖ್ಯ. ಇದಕ್ಕೆ ದೊಡ್ಡ ಪ್ರಮಾಣ ಏನಂತಂದರೆ, ಕೃಷ್ಣನಿಗೆ ಧರ್ಮರಾಜನ ಹತ್ರ ಕಲ್ತ್ಕೊಳ್ಳೋದು ಪಡ್ಕೊಳ್ಳೋದು ಏನೂ ಇರಲಿಲ್ಲ. ಧರ್ಮರಾಜ ಏನು ಕೊಟ್ಟಾನೋ, ಒಂದಿಷ್ಟು ಋಷಿಗಳಿಂದ ತೆಗೆದುಕೊಂಡು ಬಂದಿದ್ದು ಎರವಲು ವೇದ ಅಂತ, ಇನ್ನೇನು ಬೇಕಿರಲಿಲ್ಲ. ಇನ್ನು ಜೂಜಿನಲ್ಲೂ ಧರ್ಮರಾಜ ಕೋವಿದನಾಗಿರಲಿಲ್ಲ. ಕೃಷ್ಣನಿಗೆ ಅಷ್ಟು ಜೂಜ್ ಬೇಕು ಅಂದರೆ ಅಣ್ಣ ಬಲರಾಮನೇ ಇದ್ದ ಬೇಕಾದಷ್ಟು. ಹೀಗಾಗಿ ಧರ್ಮರಾಜನಿಂದ ಕೃಷ್ಣ ಪಡ್ಕೊಳ್ಳೋದು ಏನೂ ಇಲ್ಲ. ಇನ್ನು ಭೀಮ ಕೃಷ್ಣನಿಗೆ ಯಾವ ರಕ್ಷಣೆ ಕೊಡಬಲ್ಲ, ಏನೂ ಇಲ್ಲ. ತಾನೇ ಆತ್ಮರಕ್ಷಣೆ ಮಾಡಿಕೊಳ್ಳಬಲ್ಲ. ಇನ್ನು ನಕುಲ ಕನ್ನಡಿ ಮುಂದೆ ನಿಂತುಕೊಳ್ಳಬಲ್ಲ. ಸಹದೇವ ಅಂತರ್ಮುಖಿಯಾಗಿ ನಿಲ್ಲಬಲ್ಲ. ಅವರಿಂದ ಏನು ದಕ್ಕುವಂಥದ್ದಲ್ಲ. ದಕ್ಕುವುದಿದ್ದರೆ ಕಂಪನಿ ಅರ್ಜುನನಿಂದಲೇ. ಹೀಗಾಗಿ ಅರ್ಜುನ ಕೃಷ್ಣನಿಗೆ ತುಂಬ ಪರಮ ಪ್ರಿಯನಾದ ಅಂತ ಈ ಎಲ್ಲ ದೃಷ್ಟಿಗಳಿಂದ ನೋಡ್ತಾ ಬಂದರೆ ಮಹಾಭಾರತದಲ್ಲಿ 5 ಅಣ್ಣ ತಮ್ಮಂದರು 5 ಬೇರೆ ಬೇರೆ ಬಗೆಯಲ್ಲಿ ಎಷ್ಟು ಚೆನ್ನಾಗಿ ಚಿತ್ರಿಸಲ್ಪಟ್ಟಿದ್ದಾರೆ. ಅದರಲ್ಲಿ ಭೀಮ ಅಂತೂ ಬಾಂಧವ್ಯಗಳಿಗೆ, ವಿಶ್ವಾಸಗಳಿಗೆ ತುಂಬ ಹೆಸರಾದವನು. ಆದರೆ ಅವನೊಂದು ಬೆಳೆದ ಮಗು ತರಹ. ಅವನು ಭೀಮ ಒಳ್ಳೆ ಮಗನಾಗಬಲ್ಲ, ಒಳ್ಳೆ ತಂದೆಯೂ ಆಗಬಲ್ಲ. ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು ಚೆನ್ನಾಗಿ ತಿನ್ನಿಸೋದು, ವ್ಯಾಯಾಮ ಮಾಡಿಸೋದು, ಆಟ ಆಡೋದು ಇಷ್ಟೇ ಅವನು ಪಾಪ. ಅವನು ಕತೆ ಹೇಳೋಕ್ಕೂ ಬರೋದಿಲ್ಲ. ಕತೆ ಅಂದರೆ ತನ್ನ ಪರಾಕ್ರಮದ ಕತೆ ಹೇಳಬಲ್ಲ ಅಷ್ಟೇ. ಎಂಗೇಜಿಂಗ್ ಕನ್ವರ್ಸೇಷನ್ ಭೀಮನ ಕೈನಲ್ಲಿ ಆಗೋಲ್ಲ. ಆದರೆ ಧರ್ಮರಾಜ ಅಂತೂ ಸಾಕು ಬೋರ್ ಅಂತ ಎಲ್ಲರೂ ಓಡೋಗ್ಬಿಡ್ತಾರೆ. ಧರ್ಮರಾಜನ ಸಭೆ ಕರ್ಕೊಂಡು ಬಂದರೆ ಕಾಲಿಗೆ ಬಿದ್ದು ದೂರ ಆಗಿಬಿಡ್ತಾರೆ. ಈ ಥರದ ಪರಿಸ್ಥಿತಿಯಲ್ಲಿ ನಮ್ಮ ಮನಸ್ಸಿಗೆ ನಿಲ್ಲತಕ್ಕಂಥದ್ದು ಅರ್ಜುನ ಅಂತ ಅನಿಸ್ಬಿಡುತ್ತದೆ. ಕೃಷ್ಣನಿಗೆ ಅದು ಹೆಚ್ಚಾಗಿದ್ದಿದ್ದು. ನಿರಂತರ ಅವನ ಸಾಹಚರ್ಯ ಬೇಕು ಅಂತ ಬಯಸ್ದ. ಅದರಿಂದ ಪಾಂಡವರ ಕಡೆಯಿಂದ ಕೃಷ್ಣನಿಗೆ ತನ್ನ ಮಿಷನ್ ಅಂತ ಯಾವುದಿದೆ, ತನ್ನ ಧ್ಯೇಯಕ್ಕೆ ಇವರೂ ಒದಗಿ ಬರಬಲ್ಲರಾದರೂ ತನ್ನ ಸಂತೋಷಕ್ಕೆ ಒದಗಿ ಬರುವಂಥದ್ದು ಅರ್ಜುನ ಅಂತ. ಆ ಪರಮಾತ್ಮನಿಗೂ ಸಂತೋಷಕ್ಕೆ ಇನ್ಯಾರೋ ಬೇಕಾಯಿತು ಅಂತ ಅನಿಸಿದ್ರೆ ಇನ್ನೆಂಥದ್ದು ಆ ಸಾಹಚರ್ಯದ ಸೌಖ್ಯ, ಕಂಪನಿ ಅಂತಕ್ಕಂಥದ್ದು ಎಷ್ಟು ದೊಡ್ಡದಾದು, ಗೆಳೆತನ ಅಂತನ್ನುವುದು ನಮಗೆ ತಿಳಿಯುತ್ತದೆ. ಭೀಮನ ಶಕ್ತಿಯೆಲ್ಲ ಕೂಡ ಪಾಪ ಇದೇ ರೀತಿಯಾದದ್ದು. ನೋಡಿ, ನಾವು ನಮ್ಮನ್ನೇ ಕೇಳಿಕೊಂಡ್ರೆ ಗೊತ್ತಾಗುತ್ತದೆ. ನಮಗೆ ಭೀಮಂತರ ಬಂಧುಗಳು ಬೇಕಾ? ಖಂಡಿತ ಬೇಕು. ಆದರೆ ಅವ್ರು ನಮಗಾಗ್ತಾ ಇರಬೇಕು, ನಾವು ಅವ್ರಿಗೇನು ಮಾಡೋಕ್ಕಿರೋಲ್ಲ. ಈ ಸಖ್ಯ ಅಂದರೆ ಇಬ್ಬರಿಗೂ ಅವ್ರಿಗೆ ಇವರು ಬೇಕು, ಇವ್ರಿಗೆ ಅವರು ಬೇಕು ಅಂತ. ಭೀಮನಿಗೆ ಯಾರೂ ಜಗತ್ತಿನಲ್ಲಿ ಜಾಸ್ತಿ ಬೇಕಿಲ್ಲ. ಅವನಿಗೆ ಶತ್ರುಗಳು ಬೇಕು ಸದೆ ಬಡಿಯೋದಕ್ಕೆ, ಊಟ ತಿಂಡಿ ಬೇಕು ತಿನ್ನೋದಕ್ಕೆ, ಒಂದಷ್ಟು ಬಿಟ್ಟು ಇನ್ನು ಬೇರೆ ಯಾವುದು ಅವನಿಗಂಥದ್ದು ಬೇಕು ಅಂತ ಅನಿಸಿಲ್ಲ. ಧರ್ಮರಾಜನಿಗೆ ತತ್ವೋಪದೇಶಕರು ಬೇಕಾದಷ್ಟು ಬೇಕು, ಜೂಜಾಡೋಕ್ಕೆ ಇನ್ಯಾರು ಸಾಕು. ನಕುಲಂಗೆ ಕನ್ನಡಿ ಬೇಕು, ಸಹದೇವನಿಗೆ ನಕ್ಷತ್ರಗಳು ಸಾಕು. ಆಕಾಶ ನೋಡಿಕೊಂಡು ಚಿಂತೆ ಮಾಡಿಕೊಂಡು ಇರಬಲ್ಲ ಅಂತರ್ಮುಖಿ ಆದವನು. ಹೀಗೆ ಕಂಡಾಗ ಯಾವುದೇ ಒಬ್ಬ ಹೆಣ್ಣಿಗೆ ಏನಮ್ಮ ಧರ್ಮರಾಜ ಅಂತ ಅವನು ನಿನ್ನ ಗಂಡ ಆದರೆ ಸಾಕಾದರೆ ಕೈಲಿ ಕಾಲಲ್ಲಿ ಇದ್ದಿದ್ದನ್ನೇ ತೆಗೆದುಕೊಂಡು ಹೊಡೆಯೋಕೆ ಬಂದುಬಿಡ್ತಾರೆ. ಇನ್ನು ಭೀಮನಂತವನು
ನಮಗೆ ರಕ್ಷಣೆ ಆಗ್ತಾನೆ ಹೊರತು ಬಾಡಿ ಗಾರ್ಡ್ ಆಗ್ತಾನೆ ಹೊರತು ಅವನು ಗಂಡ ಆಗ್ತಾನಾ ಅಂತನ್ನುವ ಭಾವ ಬರುತ್ತದೆ. ಅರ್ಜುನನಂಥವನು, ಆದರೆ ಅರ್ಜುನಲ್ಲಿ ನಿಲುಗಡೆ ಇಲ್ಲವಲ್ಲ. ಆದರೆ ಇದ್ದಷ್ಟಕ್ಕೆ ಸಾಕು. ಈ ಆಧುನಿಕ ಕಾಲದ ಹುಡುಗಿರಿಗಂತೂ ಅರ್ಜುನಂಥವನಿದ್ದರೆ ಸಾಕು ಅನ್ಸ್ಬಿಡುತ್ತದೆ. ಏನೋ ಲಿವ್ ಇನ್ ರಿಲೇಷನ್ಶಿಪ್ 5-3 ವರ್ಷ ಸರಿಯಾಗಿರುತ್ತೆ. ಚಿತ್ರಾಂಗದೆ ಮೊದಲಾದವರು ಹಾಗೆ ತಾನೆ 1-2 ವರ್ಷ ಇದ್ದಿದ್ದು. ಹೀಗಾಗಿ ಅರ್ಜುನ ಎಲ್ಲದಕ್ಕೂ ಪಥ ಪ್ರದರ್ಶಕನಾಗಿದ್ದಾನೆ ಅಂತ ಅನಿಸುತ್ತೆ. ಅಂದರೆ ಆ ಸಾಹಚರ್ಯದ ಸೌಖ್ಯ ಅನ್ನುವುದು ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಭೀಮ ಇಂಥ ಹೃದಯದ ವ್ಯಕ್ತಿ ಪಾಪ. ಅಣ್ಣ ಮತ್ತೊಂದು ಮಗದೊಂದು ಎಲ್ಲ ಬೇಕು ಅಂತ. ಒಬ್ಬ ತಾಯಿ ಭೀಮನಂಥ ಮಗನ್ನು ಬಯಸ್ತಾಳೆ, ಒಬ್ಬ ಮಗ ಭೀಮನಂಥ ತಂದೆಯನ್ನು ಬಯಸ್ತಾನೆ. ಅರೆ, ಎಷ್ಟು ಜನ ಮಕ್ಕಳು ಕೃಷ್ಣನಂಥ ತಂದೆಯರನ್ನು ಬಯಸಿ ಯಾರು? ಪ್ರಾಯಶಃ ಇಲ್ಲ ಅನಿಸುತ್ತೆ. ಕೃಷ್ಣನಂಥ ಮಗನ್ನ ತಾಯಿ ಬಯಸ್ಬೋದು. ಅಂಥ ಮುದ್ದು, ಅಂಥ ತುಂಟತನ, ಅಂಥ ಜಾಣ್ಮೆ, ಅಂಥ ಆಕರ್ಷಣೆ. ಆದರೆ ಮಕ್ಕಳಿಗೆ ಕೃಷ್ಣನಷ್ಟು ದೊಡ್ಡ ಸೆಲೆಬ್ರಿಟಿ ಆಗಿಬಿಟ್ಟು ಯಥವಾ ತದ್ವಾ ಬ್ಯುಸಿ ಆಗಿದ್ದರೆ ನಮಗೆ ಅಟೆನ್ಷನ್ನೇ ಕೊಡೋಲ್ಲ ಅಂತ ಅವರೇ ಎಕ್ಕುಟ್ಟು ಹೋಗ್ತಾರೆ. ಅದೇ ಆಗಿದ್ದು ಮಹಾಭಾರತದಲ್ಲಿ. ನೋಡಿದಾಗ ಈ ಪಾತ್ರಗಳನ್ನು ವ್ಯಾಸರು ಅದೆಷ್ಟು ನವನವೀನವಾಗಿ ಮಾಡಿದ್ದಾರೆ. ಎಷ್ಟು ಯೋಚನೆ ಮಾಡಿದ್ರು ಹೊಸ ಹೊಸದನ್ನಿಸ್ತಾ ಇರ್ತದೆ ಅಂತ. ಅಂಥ ಪಾತ್ರಗಳಿಂದ ಮತ್ತೆ ಪುನರ್ನಿರ್ಮಾಣ ಕುಮಾರವ್ಯಾಸ ಮಾಡುವಾಗ ಎಷ್ಟು ಸೊಗಸಾಗಿ ಹೇಳ್ತಾರೆ. ನನಗೆ 2 ಅಣ್ಣಂದರು, ನೀನು ಈಗ ಸೇರಿಕೊಂಡಿದ್ಯಾ. ಮೊದಲು ನಮ್ಮ ಧರ್ಮರಾಜ ಇದ್ದ, ಈಗ 2 ತಂದೆಯರು. ವಾಯು ಒಬ್ಬ ಇದ್ದಾನೆ. ಇಲ್ಲಿ ಪಾಂಡು ಅಂತ ಹೇಳಿಲ್ಲ, ವಸ್ತುತಃ ಅದು ಹೇಳಬೇಕಾಗಿತ್ತು ಅನ್ಸುತ್ತೆ. ಅಥವಾ ಜ್ಯೇಷ್ಠೋ ಭ್ರಾತ ಪಿತೃಸಮಃ ಅಂತ ಹಿರಿಯ ಅಣ್ಣ ತಂದೆ ಇದ್ದಂತೆ ಅಂತ, ಹಾಗಾಗಿ ನೀನು ಅಂತ. ಇನ್ನು ಗುರುಗಳು 2, ಒಬ್ಬ ವೇದವ್ಯಾಸ ಮಹರ್ಷಿ, ಮತ್ತೊಬ್ಬ ನೀನು. ಈ ರೀತಿಯಲ್ಲಿ ನೀನು ತಂದೆಯಾಗಿ, ಅಣ್ಣನಾಗಿ, ಗುರುವಾಗಿ ಇದ್ದೀಯಾ ಅಂತ ಗೌರವಿಸ್ತಾನೆ. ಮನದಾಳದಿಂದ ಬಂದಂಥ ಮಾತುಗಳು. ಆ ಪ್ರೀತಿ ಬಹಳ ಸುಂದರವಾದಂಥದ್ದು. ಆಗ ಬಹಳ ಸಂತೋಷ ಪಡ್ತಾನೆ ಹನುಮಂತ. ಆಮೇಲೆ ನಮ್ರತೆಯಿಂದ ತನ್ನ ನಿವೇದನೆಯನ್ನು ಕೂಡ ಮಾಡ್ತಾನೆ. ಅದಕ್ಕೆ ಮುನ್ನ ಹನುಮಂತ ಕೂಡ ಹೇಳ್ತಾನೆ, ಲಲಿತ ವಚನಕ್ಕೆ ನಿನ್ನ ಭುಜದಗ್ಗಳಿಕೆಗೆ ನಾ ಮೆಚ್ಚಿದೆನು. ಹಿಮಕರ ಕುಲ ಪವಿತ್ರರು ಜನಿಸಿದರಲ್ಲ ಪಾಂಡು ಜಠರದಲ್ಲಿ. ಗೆಲುವು ನಿಮಗೆ ಅಹಿತರಲಿ, ನಿಮಗೆ ವೈರಿಗಳಿಂದ ತೊಂದರೆ ಆಗೋಲ್ಲ, ನೀವೆಲ್ಲರನ್ನು ಗೆಲ್ಲುತ್ತೀರಾ. ಪಾರ್ಥನ ಕೆಲವು ದಿವಸಕ್ಕೆ ಕಾಂಬೀರಿ, ಅರ್ಜುನನನ್ನು ಇನ್ನು ಕೆಲವೇ ದಿವಸದಲ್ಲಿ ನೋಡ್ತೀನಿ ಅಂತಂದ ಅವನು ಪೂರ್ಣವಾಗಿ ಸಮಾಧಾನವನ್ನು, ಭರವಸೆಯನ್ನು ಕೊಡ್ತಾನೆ. ಆಗ ಅದಷ್ಟಲ್ಲದೆ ಯಮಗೆಯೂ ಫಲಿಸಿತೀ ದಿನಕ್ಕೆಂದು ಕೊಂಡಾಡಿದನು ಹನುಮಂತ. ನಮಗೂ ಈ ದಿವಸ ಸಂತೋಷಕಾರಿ ಅಂತ. ದೊಡ್ಡವರು ಆ ಮಾತು ಹೇಳಿದಾಗ ನಮಗೆ ತುಂಬ ಸಂತೋಷವಾಗುತ್ತೆ. ನಮ್ಮ ಕೆಲಸಕ್ಕೆ ಅವ್ರನ್ನ ಹೋಗಿ ನೋಡ್ತೀವಿ, ಆಗ ಅವರು ನೀವು ಬಂದಿದ್ದು ಸಂತೋಷವಾಯಿತು ಅಂದಾಗ ಬಹಳ ಹೃದಯಕ್ಕೆ ಧನ್ಯತೆಯ ಭಾವ ತುಂಬಿ ತುಳುಕಾಡುತ್ತದೆ. ಆಮೇಲೆ ಭೀಮ ನೋಡಿ ತನ್ನದಾದ ಒಂದು ನಿವೇದನೆಯನ್ನು ಅದೆಷ್ಟು ವಿನೀತನಾಗಿ ಹಿಂಜರೀತ ಮಾಡ್ತಾರೆ. ಭೀಮನ ಸ್ವಭಾವದಲ್ಲಿ ಇದಿದೆಯೇ ಅಂದರೆ ಅವನಿಗೆ ಗುಣಗ್ರಹಣ ಉಂಟು, ಹಿರಿಯರಲ್ಲಿ ಗೌರವ ಉಂಟು. ಮತ್ತು ಹನುಮಂತ ಬುದ್ಧಿವಂತನೂ ಹೌದು, ಅದಕ್ಕೆ ಮಿಗಿಲಾಗಿ ಬಲಿಷ್ಠನೂ ಹೌದು, ನಿಸ್ವಾರ್ಥ ಕರ್ಮಿ. ಅದು ಭೀಮನಿಗೆ ದೊಡ್ಡ ಆದರ್ಶವಾಗಿದೆ. ಹಾಗಾಗಿ ಅವನು ಕೇಳ್ತಾನೆ, ಅಂಜುವೆನು ಭಿನ್ನಹಕ್ಕೆ, ಅಂಜುವೆನು ಭಿನ್ನಹಕ್ಕೆ, ಬಾಂಧವ ವಂಜಿಕೆಯ ನಭ ಕೊತ್ತುತ್ತಿದೆ. ಕೇಳಂಜನಾಸುತ, ಕೇಳಂಜನಾಸುತ, ಅಂಜುವೆನು ಭಿನ್ನಹಕ್ಕೆ, ಬಾಂಧವ ವಂಜಿಕೆಯ ನಭ ಕೊತ್ತುತ್ತಿದೆ. ಕೇಳ ತನ್ನ ಸಲುಗೆಯ ಮಾತ ಸಲಿಸುವಡೆ, ತನ್ನ ಸಲುಗೆಯ ಮಾತ ಸಲಿಸುವಡೆ. ಅಂಜದೆಂಬೆನು ಅಂಜನಾಸುತ, ಅಂಜದೆಂಬೆನು ಧನುಜಪುರಕ್ಕೆ ಧನಂಜಯನ ಹೊತ್ತಿಸಿದ. ಖಳರನು ಭಂಜಿಸಿದ, ಸಾಗರವ ದಾಂಟಿದ ರೂಪು ತೋರು. ಅಂಜನಾಸುತ ತನ್ನ ಸಲುಗೆಯ ಮಾತ ಸಲಿಸುವಡೆ.
ಅಂಜದೆಂಬೆನು ಧನುಜಪುರಕ್ಕೆ ಧನಂಜಯನ ಹೊತ್ತಿಸಿದ ಖಳರನು ಭಂಜಿಸಿದ ಸಾಗರವ ದಾಟಿದ ರೂಪು ತೋರೆಂದ. ಇಷ್ಟು ಹೆಸಿಟೇಷನ್ನು, ಹಿಂಜರಿಕೆಯಿಂದ ಕೇಳ್ತಾನೆ. ತುಂಬ ದೊಡ್ಡವರನ್ನು ನಾವು ಕೇಳುವುದು ಹೇಗೆ ಅಂತ ಸಂಕೋಚ ಕಾಡುತ್ತದೆ. ಅವರಿಗೆ ಮುಕ್ತತೆ ಇರಬಹುದು, ಆದರೆ ಸಮಯ ಹೇಗೋ ಸಂದರ್ಭ ಹೇಗೋ ಅಂತ. ನಮಗೆ ಒಂದೇ ಕೋರಿಕೆ, ಆ ರೀತಿ 1000 ಕೋರಿಕೆಗಳನ್ನು ಇಟ್ಟುಕೊಂಡು ಅವ್ರ ಹತ್ರ 1,00,000 ಜನ ಬಂದಿರ್ತಾರೆ. ಅದಕ್ಕೆ ಏನು ಮಾಡೋಣ? ನಾವು ಒಂದು ಮಾತು ಕೇಳಿದ್ರೂ ಆಡಲಿಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ. ಅವ್ರ ಪಾಪ 1000 ಮಾತಾಡಿ ಬಾಯಿ ಬಿದ್ದೋಗೋ ಸ್ಥಿತಿಗೆ ಬಂದಿರ್ತಾರೆ. ಏನು ಮಾಡೋದು? ನಾವು ದೊಡ್ಡವರ ಬಗ್ಗೆ ಆಕ್ಷೇಪ ಮಾಡುವ ಮುನ್ನ ಅವರ ದೊಡ್ಡತನಕ್ಕೆ ಎಷ್ಟು ಕಷ್ಟ ಬಂದಿರುತ್ತದೆ ಅನ್ನೋದನ್ನು ಕಾಣ್ತಾ ಇರಬೇಕು. ಈಗಂತೂ ಸೆಕ್ರೆಟರಿಗಳು ಅವರುಗಳು ಇವರುಗಳು ಇದ್ದು ಅವರುಗಳೆಲ್ಲ ಬೇರೆ ಬೇರೆ ಫಿಲ್ಟರ್ಗಳು ಹಾಕ್ಬಿಡ್ತಾರೆ, ಪ್ರತಿಬಂಧವನ್ನು ಮಾಡ್ತಾರೆ. ಜೈ ವಿಜಯರ ಥರ ಶ್ಯಾಮ ಶಬಲ, ಇವರುಗಳ ಥರ ನರಕದ ಬಾಗಿಲಲ್ಲಿ ಕಾಯುವ ನಾಯಿಗಳಿಗೆ ಶ್ಯಾಮ ಶಬಲ ಅಂತ ಹೆಸರು. ಹೀಗೆ ಅವರುಗಳೆಲ್ಲ ದ್ವಾರಪಾಲಕರು ಇರ್ತಾರೆ. ಎಂಥದ್ದು ಕನ್ಸಲ್ಟೇಷನ್ ವಿತೌಟ್ ಅಪಾಯಿಂಟ್ಮೆಂಟ್ ಈ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂತ ಎಲ್ಲ ಹೇಳಿಬಿಟ್ಟು ಅಪ್ಪಣೆ ಇಲ್ಲದೆ ಒಳಕ್ಕೆ ಪ್ರವೇಶವಿಲ್ಲ, ಹೀಗೆಲ್ಲ ಮಾಡಿರ್ತಾರೆ. ಯಾಕೆಂದರೆ ಅವರಿಗೆ ಅವ್ರ ಸಮಯವೇ ಉಳಿಯೋದಿಲ್ಲ, ಅವರಿಗೆ ಅವರಾಗಿ ಇರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅವ್ರನ್ನ ಅವುಗಳೆಲ್ಲ ಸೂಪರ್ ಮ್ಯಾನ್ಗಳಂತ ಭಾವಿಸಿಕೊಂಡು ಬಿಡ್ತೇವೆ. ಹಾಗಾಗಿ ನಮ್ಮ ಕೋರಿಕೆಯನ್ನು ಇಡುವಾಗ ಅವ್ರಿಗೆ ಏನಾದೀತೋ ಅನ್ನುವ ಅಂಜಿಕೆ, ಶಂಕೆ ನಮಗಿರಬೇಕು. ಪಾಪ ಗತಿ ಹೇಗೋ ಏನೋ ಎಂಥದ್ದು ಅಂತ. ದುರ್ದೈವ ಏನೆಂದರೆ, ಹೀಗೆ ಹಿಂಜರಿತಕ್ಕಂಥ ಸಜ್ಜನರು ಅವರಿಗೆ ತುಂಬ ಬೇಕಾಗಿರ್ತಾರೆ. ಅವರು ಹಿಂಜರಿತಲೇ ಇದ್ದು ಬಿಡ್ತಾರೆ. ನಿರ್ಲಜ್ಜೆಯಿಂದ ಮುಂಜರಿದುಕೊಂಡು ಮುಂದೆ ಬರ್ತಾ ಇರ್ತಕ್ಕಂಥವರು ಅವ್ರಿಗೆ ಪೀಡೆ ಕೊಡ್ತಾನೆ ಇರ್ತಾರೆ. ಹಾಗಾಗ್ಬಿಡ್ತದೆ. ಅಂಜುವೆನು ಭಿನ್ನಹಕ್ಕೆ ಬಾಂಧವ್ಯ, ಆ ಬಾಂಧವ್ಯ ಯಾವುದಿದೆ ಅದು ಅಂಜಿಕೆಯ ನಭಕೊತ್ತುತ್ತಿದೆ. ನನ್ನ ಅಂಜಿಕೆಯನ್ನು ಆಕಾಶಕ್ಕೆ ತಳ್ಳುತ್ತಾ ಇದೆ ಅಂತ. ಬಾಂಧವ್ಯ ಇದೆ, ಅದನ್ನು ಆಕಾಶಕ್ಕೆ ತಳ್ಳುತ್ತಾ ಇದೆ ಅಂತಂದರೆ ಅಷ್ಟು ಎತ್ತರ ಮಾಡಿದೆ ಅಂತಲ್ಲ, ಅದನ್ನು ದೂರಕ್ಕೆ ತಳ್ಳುತ್ತಾ ಇದೆ ಅಂತ. ನನಗೆ ಅಂಜಿಕೆ ಆಗಿದೆ, ಆದರೂ ನೀನು ಅಣ್ಣ ಅನ್ನುವ ಸ್ನೇಹಭಾವದಿಂದ ಆ ಸಲುಗೆಯಿಂದ ಕೇಳ್ತಾ ಇದ್ದೀನಿ ಅಂತ. ಕುಮಾರ ಸಂಭವದಲ್ಲಿ ಅವನು ವಟುವೇಷಧಾರಿಯಾದ ಶಿವ ಪಾರ್ವತಿಯನ್ನು ಬಂದು ಕೇಳ್ತಾನಲ್ಲ, ಇದ್ಯಾಕೆ ನೀನು ತಪಸ್ಸು ಮಾಡ್ತಾ ಇದೆಯಾ? ತ್ರಿಲೋಕ ಲೋಚನ ಕೌಮುದಿ, 3 ಲೋಕದ ಕಣ್ಣಿಗೆ ಬೆಳದಿಂಗಳಂಥವಳು ನೀನು. ನ ರತ್ನ ಮನ್ವಿಷ್ಯತಿ ಮೃಗ್ಯಹಿತ್ತೇಹಿ ತತ್, ರತ್ನವನ್ನು ಯಾರು ಹುಡುಕೊಂಡು ಹೋಗ್ಬೇಕೆ ಹೊರತು ರತ್ನವೇ ಯಾರನ್ನಾರು ಹುಡುಕಿಕೊಂಡು ಬರ್ತದೆಯಾ? ಹಾಗಿಲ್ಲ. ನಿನ್ನನ್ನು ತಪಸ್ಸು ಮಾಡುವಂತೆ ಮಾಡಿದ ಕಠೋರವಾದ ವ್ಯಕ್ತಿತ್ವವುಳ್ಳವನು ಯಾರು ಹೇಳು? ಇದು ನಚೇದ್ ರಹಸ್ಯಂ, ರಹಸ್ಯವಲ್ಲ ಅಂತಂದರೆ ನನ್ನ ಹತ್ರ ಹೇಳ್ಕೊಳ್ಬಹುದು. ಯಾಕೆ ಅಂದರೆ 7 ಹೆಜ್ಜೆ ನಡೆದರೆ 7 ಮಾತಾಡಿದರೆ ಸ್ನೇಹ ಬರುತ್ತದೆ. ಸಖ್ಯಂ ಸಪ್ತಪದೀನ ಮುಚ್ಯತೆ. ಹಾಗಾಗಿ ಹೇಳು, ನಿನಗೇನಾದರೂ ರಹಸ್ಯವಲ್ಲದೆ ಇದ್ದರೆ, ನಿನಗೇನಾದರೂ ಬೇಕಿದ್ದರೆ ನನ್ನ ತಪಸ್ಸನ್ನೂ ಕೊಡ್ತೀನಿ, ಆ ಮೂಲಕವಾಗಿ ಆದರೂ ನಿನಗೆ ಈಡೇರಬೇಕಾದ ಬಯಕೆ ಇದ್ದರೆ ಅದು ಸಾಧಿಸಲ್ಪಡಲಿ ಅಂತ. ಅಂದರೆ ಕೇಳುವ ಬಗೆ ಇದೆಯಲ್ಲ, ನಯ ಆ ರೀತಿಯಾದದ್ದು. ಅದನ್ನು ಇವನು ಹೇಳ್ತಾನೆ. ಭೀಮನಿಗೆ ಅಷ್ಟು ನ್ಯಾಚುರಲ್ ಅಲ್ಲ ಇದು ಅಂತ ಅನಿಸುತ್ತದೆ. ಆದರೆ ಅಸಾಮಾನ್ಯ ಅಸಾಧಾರಣ ಸನ್ನಿವೇಶಕ್ಕೆ ಬಂದಿದ್ದಲ್ವ. ಕೇಳ್ ಅಂಜನಾಸುತ ತನ್ನ ಸಲುಗೆಯ ಮಾತ ಸಲ್ಲಿಸೋಡೆ, ಸಲಿಗೆಯಿಂದ ಸಲ್ಲಿಸುವುದಾದರೆ ಮಾಡು ಅಂತಂತಾನೆ. ಅಂಜದೆಂಬೆನು, ನೀನು ಸಲಿಗೆ ಕೊಟ್ಟರೆ ನನಗೆ ಹಿಂಜರಿಕೆ ಇಲ್ಲದೆ ಹೇಳ್ತೀನಿ. ಧನುಜಪುರಕ್ಕೆ ಧನಂಜಯನ ಹೊತ್ತಿಸಿದ. ಆ ಪ್ರಾಸಸ್ಥಾನಕ್ಕೆ ಎಷ್ಟು ಚೆನ್ನಾಗಿ ಪದ ಒದಗಿ ಬರುತ್ತೆ ನೋಡಿ. ಆದಿಪ್ರಾಸ ಕನ್ನಡಕ್ಕೆ ಸತತವಾದದ್ದು. ಕನ್ನಡ ಏನು, ತಮಿಳು, ತೆಲುಗು, ಮಲಯಾಳ, ತುಳು ಎಲ್ಲದಕ್ಕೂ ಆದಿಪ್ರಾಸ. ಈ ಪಂಚದ್ರಾವಿಡ ಭಾಷೆಗಳಿಗೆ ಸತತಂ ಪ್ರಾಸಂ. ಆ ಪ್ರಾಸವನ್ನು ನಿರ್ವಾಹ ಮಾಡಬೇಕಾದ್ರೆ ಯಾವ್ಯಾವ ಹೊಸ ಹೊಸ ಪದಗಳು ಬೇಕು. ಅದು ಇಲ್ಲಿ ಖಂಡಪ್ರಾಸ ನಿರ್ವಾಹ. ಅದೊಂದು ಅತಿ ಮನೋಹರವಾದ ಪದ್ಯರಚನಾ ಶಿಲ್ಪ. ಅಂಜದೆಂಬೆನು ಧನುಜಪುರಕ್ಕೆ ಧನಂಜಯನ ಹೊತ್ತಿಸಿದ ಕಳರನ್ನು ಭಂಜಿಸಿದ ಸಾಗರವ ದಾಂಟಿದ ರೂಪು ತೋರೆಂದ ಅಂತ. ನಿನ್ನ ದಿವ್ಯ ದರ್ಶನ ಮಾಡಬೇಕು, ವಿಶ್ವರೂಪ ದರ್ಶನ. ಅದು ಎಂಥದ್ದು? ಧನುಜಪುರಕ್ಕೆ ಧನಂಜಯನ ಹೊತ್ತಿಸಿದ. ಲಂಕಾ ಧ್ವಂಸ ಮಾಡಿದಾಗ, ಲಂಕೆಯನ್ನು ನಿಶಂಕೆಯಿಂದ ಬೆಂಕಿಗೆ ಹಾಕಿದಾಗ, ಮತ್ತು ಕಳರನ್ನು ಭಂಜಿಸಿದ, ದೈತ್ಯರನ್ನು ಧ್ವಂಸ ಮಾಡಿದ, ಸಾಗರವನ್ನು ದಾಟಿದ, ಸಮುದ್ರೋಲ್ಲಂಘನ ಮಾಡಿದ ರೂಪವನ್ನು ತೋರಿಸಬೇಕು ಅಂತ ಕೇಳ್ತಾನೆ. ಆ ಬಿಂದುಪೂರ್ವಕವಾದ ಜಕಾರ ಪ್ರಾಸವನ್ನು ಅಷ್ಟು ಸಲೀಸಾಗಿ ಅಂಜುವೆನು ಬಾಂಧವ ಭಿನ್ನಹಕ್ಕೆ ಬಾಂಧವ್ಯ, ಅದು ಭಿನ್ನಹಕ್ಕೆ ಬಾಯಿಲ್ಲವಯ್ಯ ಅನ್ನುವ ದಾಸರ ಪದ ತರಹ ಇದೆ ಇದು. ಕುಮಾರವ್ಯಾಸ ಆದಮೇಲೆ ಬಂದದ್ದು ದಾಸರು. ಅವರು ಇದನ್ನೆಲ್ಲ ಓದಿಯೇ ಇರ್ತಾರೆ. ಅವರ ಭಾಷೆ ರೂಢಿಸಿಕೊಂಡದ್ದು ಇಂಥ ಮಹಾಕಾವ್ಯವನ್ನು ಓದಿಯೇ. ನನ್ನ ಮಟ್ಟಿಗೆ ಕನ್ನಡದಲ್ಲಿ 3 ಮಹಾ ಭಾಷಾಶಿಲ್ಪಿಗಳು ಈ ರೀತಿಯಾದವರು. ಮೊದಲಿಗೆ ಅಲ್ಲಮಪ್ರಭುಗಳು,
ಅದಾದ ಮೇಲೆ ಕುಮಾರವ್ಯಾಸ, ಅದಾದ ಮೇಲೆ ಪುರಂದರದಾಸರು. ಇವು ಮೂವರು ಬಹಳ ವಿಶಿಷ್ಟವಾಗಿ ಭಾಷೆಯನ್ನು ಬಳಸ್ತಾರೆ. ಅದೇ ರೀತಿಯಲ್ಲಿ ಅದಕ್ಕೆ ಹತ್ತಿರ ಬರುವಂಥದ್ದು ಅಂತ ಹೇಳೋದಿದ್ರೆ ಸರ್ವಜ್ಞ, ಆತನನ್ನು ಕೂಡ ಸೇರಿಸಿಕೊಳ್ಳಬಹುದಾದದ್ದು. ಒಟ್ಟಿನಲ್ಲಿ ಇವರುಗಳ ಭಾಷಾ ಪ್ರಯೋಗ ಸೌಲಭ್ಯ ಬಹಳ ವಿಶೇಷವಾದದ್ದು ಅಂತ ಅನಿಸುತ್ತದೆ. ಆಮೇಲೆ ಆ ದಿವ್ಯ ದರ್ಶನವನ್ನು ಮಾಡಬೇಕು ಅಂತಂದಾಗ ಹನುಮಂತ ಸಂದರ್ಭ ಸಮಯ ಇದಲ್ಲ ಅಂತನ್ನುವುದನ್ನು ಸೂಚ್ಯವಾಗಿ ಹೇಳ್ತಾರೆ ನೋಡಿ. ಏಕೆಂದರೆ ಹನುಮಂತನಿಗೆ ಅದೆಲ್ಲ ಸಾಕಾಗಿರುತ್ತೆ, ಬೇಡ ಅಂತ ಅನಿಸಿರುತ್ತೆ. ನಾವು ಅವ್ರು ಯಾವುದೋ ಕೇಳ್ತೀವಿ, ನಮಗೆ ನಮ್ಮ ಕಾಲದ ಇಂಟ್ರೆಸ್ಟ್ಗಳು ಬಹಳ ಆಗಿರುತ್ತೆ, ಅವ್ರದ್ದಲ್ಲ. ನೆನಪಾಗುತ್ತದೆ, ಮಹಾವಿದ್ವಾಂಸರಾದ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವ್ರನ್ನ ನಾನು ತುಂಬ ಹತ್ತಿರದಿಂದ ಕಾಣುವ, ಅವರ ಪ್ರೀತಿ ವಿಶ್ವಾಸಗಳನ್ನು ಪಡೆಯುವ ಸದವಕಾಶ ಇತ್ತು. ಅವರು 60 ಮೇಲೆ, ಆಗ ನನಗಿನ್ನೂ 20. ಅವರ ಪರಿಚಯ, ತುಂಬ ವಿಶ್ವಾಸದಿಂದ ಮಾತಾಡಿಸೋರು, ಪದ್ಯಗಳನ್ನೆಲ್ಲ ಓದಿ ಅದನ್ನೆಲ್ಲ ಗುಣದೋಷ ವಿಮರ್ಶೆ ಮಾಡುವವರು. ಬಹಳ ಅವರ ಬರವಣಿಗೆಯಿಂದ ತುಂಬ ಪಡೆದದ್ದಾಗಿದೆ. ನಾನು ಅವ್ರನ್ನ ಮತ್ತೆ ಮತ್ತೆ ಕಾಳಿದಾಸನ ಕಾಲ ಎಂಥದ್ದು, ಕಾಲ ನಿರ್ಣಯ ಎಂಥದ್ದು ಅಂತ ಇವನ್ನೆಲ್ಲ ಕೇಳ್ತಾ ಇದ್ದೆ. ಅವ್ರಿಗೆ ಅದು ಬೇಡವೇ ಬೇಡವಾದ ಅಪ್ರಕೃತ ಅಂತ ಅನಿಸಿತ್ತು. ಸಾಹಿತ್ಯ ಅಕಾಡೆಮಿಗಾಗಿ ಅವರು ಕಾಳಿದಾಸ ಅಂತ ಒಂದು ಪುಸ್ತಕವನ್ನು ಬರಿತಾ ಇದ್ರು. ಆ ಸಂದರ್ಭದಲ್ಲಿ ಕೂಡ ಕಾಳಿದಾಸನ ಕಾಲಕ್ಕಿಂತ ಕಾವ್ಯ ಮುಖ್ಯನಪ್ಪ, ಇದು ಯಾಕೆ ಅನ್ನೋ ತರಹ ಅವರದಕ್ಕೆ ವಿಸ್ತೃತವಾದ ಚರ್ಚಾ ರೂಪದಲ್ಲಿ ಉತ್ತರ ಕೊಡ್ತಾ ಇರಲಿಲ್ಲ. ಏನೋ ಹೊಸ ಶಾಸನ ಬಂದಿದೆ, ಈ ಪೇಪರ್ ನೋಡು, ಅದನ್ನು ನೋಡು ಅಂತಿದ್ರೆ ಹೊರತುನುವೆ ಇದು ಹೀಗೆ ಅಂತ ವಿವರಿಸಿ ಹೇಳಲಿಲ್ಲ. ಕಾರಣ ಇವೆಲ್ಲ ಸ್ಪೆಕ್ಯುಲೇಟಿವ್ ಆದದ್ದು. ಓರಿಯೆಂಟಲ್ ಕಾನ್ಫರೆನ್ಸ್ಗಳು ಪ್ರತಿಯೊಂದರೊಳಗೂ ಫೈನಲ್ ವರ್ಡಿಕ್ಟ್ ಆನ್ ದಿ ಡೇಟ್ ಆಫ್ ಕಾಳಿದಾಸ ಅಂತ ಪೇಪರ್ಗಳು ಬರ್ತಾ ಇರ್ತವೆ. ಎಷ್ಟು ಫೈನಲ್ ವರ್ಡಿಕ್ಟ್ಗಳಾಗಿವೆಯೋ ಆಯಿತು, 60-70 ಓರಿಯೆಂಟಲ್ ಕಾನ್ಫರೆನ್ಸ್ಗಳು, ಇನ್ನೂ ಆಗಿಲ್ಲ. ಹಾಗಾಗಿ ಅವರಿಗೆ ಮುಗಿದಿರುತ್ತದೆ ಅದರ ಮೇಲೆ ಆಸಕ್ತಿ ಬೇಡ ಅಂತ. ಈಗ ನನಗೇ ಆ ಥರ ಎಷ್ಟೋ ವಿಷಯಗಳಲ್ಲಿ ಆಸಕ್ತಿ ಇರೋಲ್ಲ. ಯಾರಾದರೂ ಕೇಳಿದ್ರೆ ಸ್ವಾಮಿ ಆ ವಿಷಯ ಬೇಡ, ನಾನು ಮಾತಾಡೋದಿಲ್ಲ ಅಂತಂತೀನಿ. ಅಂದರೆ ನಮ್ಮ ಆಸಕ್ತಿಗಳು ಕಾಲ ಕಳೆದಂತೆ ಬಾಹ್ಯ ವಿವರಗಳಲ್ಲಿ ಗೌಣವಾಗುತ್ತದೆ, ಆಂತರಿಕವಾದ ಸ್ವಾರಸ್ಯಕ್ಕೆ ಬಂದುಬಿಡುತ್ತೆ. ಯಾವುದೋ ಒಂದು ಅಲಂಕಾರದ ಲಕ್ಷಣ ಎಂಥದ್ದು ಅಂತ ಜಿದ್ದಾಜಿದ್ದಿ ಮಾಡುವ ರುಚಿ ನನ್ನಲ್ಲಿಗೆ ಇಲ್ಲ. ಈಚೆಗೆ ಯಾರೋ ಒಂದಷ್ಟು ಜನ ಸ್ನೇಹಿತರು ಧ್ವನ್ಯಾಲೋಕವನ್ನು ಪಾಠ ಹೇಳಿ ಅಂತ ಕೇಳಿದ್ರು. ನಾನು ಹಾಗೆ ಹೇಳಿದೆ, ಅಯ್ಯೋ ನನಗೆ ಅದರೊಳಗೆ ಶುಷ್ಕ ಶಾಸ್ತ್ರ ಚರ್ಚೆಯ ಭಾಗಗಳು ಬೇಸರವಾಗುತ್ತೆ, ಅವೆಲ್ಲ ಔಟ್ಡೇಟೆಡ್ ಅನಿಸುತ್ತೆ, ಸಾರವತ್ತಾದ ಕಾರಿಕೆಯ ಅಂಶಗಳನ್ನು ಬೇಕಾದ್ರೆ ಹೇಳುವವನು ಅದನ್ನು ಮಾಡ್ತೀನಿ ಹೊರತುನುವೆ ಸುಮ್ಮನೆ ವೃತ್ತಿ ಭಾಗವನ್ನೆಲ್ಲ ಓದಿ ಉದಾಹರಣೆಯ ಸಮನ್ವಯನೆಲ್ಲ ಮಾಡೋದಕ್ಕೆ ನನಗೆ ಬೇಸರವಾಗುತ್ತೆ ಅಂತಂದೆ. ಯಾರೋ ಹಠ ಕಟ್ಟಿ ಚಾಲೆಂಜ್ ಮಾಡಿದ್ರೆ ಮಾಡಬಲ್ಲೆ, ಅದು ಜಗಳ ಆಗುತ್ತೆ ಹೊರತುನುವೆ ಸಂವಾದದ ಪಾಠ ಹೇಗಾಗುತ್ತದೆ. ಹೀಗಾಗಿ ಹನುಮಂತ ಹೇಳ್ತಾನೆ, ಅದು ಮುಗೀತಪ್ಪ, ಆ ಕಾಲದ್ದು ಆಯಿತು ಅಂತಂತಾನೆ. ಹಾಗಿದ್ದರೂ ಕೂಡ ಇವನ ಚೊಚ್ಚಲ ಬೈಕಿಗಾಗಿ ಅದನ್ನು ತೋರ್ಪಡಿಸುವ ರೀತಿ ನೋಡು. ಯುಗದ ಗುಣಧರ್ಮ ಆ ತ್ರೇತಾಯುಗದವರಿಗೈದದು. ಈ ಯುಗದ ಗುಣಧರ್ಮ ಆ ತ್ರೇತಾಯುಗದವರಿಗೈದದು. ಆ ತ್ರೇತಾಯುಗವು ಸರಿಯಿಲ್ಲ ಕೃತಯುಗದೇಕ ದೇಶದಲ್ಲಿ. ಆ ತ್ರೇತಾಯುಗವು ಸರಿಯಿಲ್ಲ ಕೃತಯುಗದೇಕ ದೇಶದಲ್ಲಿ. ಆ ಯುಗದ ರಾಮನುಜರ್ ಆ ಸತ್ವಾಯು ಆ ಸಾಮರ್ಥ್ಯ ಆ ತರುವಾಯ ಯುಗದಲ್ಲಿ ಸಲ್ಲದು. ಆ ಯುಗದಲ್ಲಿ ಆ ಮನುಜರು ಆ ಸತ್ವಾಯುವು ಆ ಸಾಮರ್ಥ್ಯವು ಆ ತರುವಾಯ ಯುಗದಲ್ಲಿ ಸಲ್ಲದು ಎಂದನು ನಗುತ ಹನುಮಂತ. ಪಾಪ ಚೆನ್ನಾಗಿ ಶ್ರೀರಂಜನಿ ರಾಗದಲ್ಲಿ ಹಾಡುಬಿಡ್ತಾನೆ.
ಇಲ್ಲ, ಇದು ರೀತಿಯಾಗಿ ಸಲ್ಲುವಂಥದ್ದಲ್ಲ. ಒಂದೊಂದು ಯುಗಧರ್ಮ ಒಂದೊಂದು ಬಗೆಯಲ್ಲಿ ಈ ಯುಗದ ಗುಣ ಅಂದರೆ ದ್ವಾಪರ ಯುಗದ ಗುಣ ಮತ್ತು ತ್ರೇತಾಯುಗದ ಧರ್ಮ ಅದಕ್ಕೆ ಕೃತಿಯುಗದ್ದು ಎಲ್ಲ ಭಿನ್ನಯಿಸುತ್ತದೆ. ತ್ರೇತಾಯುಗದ ಪಾದೋನವಾದರೆ ದ್ವಾಪರ ಯುಗ, ಹಾಗೆ ದ್ವಾಪರ ಯುಗದ 2 ಪಾದಗಳಿಗೆ ಇನ್ನೆರಡು ಪಾದಗಳು ಸೇರಿಕೊಂಡ್ರೆ ಕೃತಯುಗ. ಈ ರೀತಿಯಲ್ಲಿ ಉಂಟು. ಹಾಗಾಗಿ ಆ ಯುಗದಲ್ಲಿ ಆ ಮನುಜರ ಆ ಸತ್ವ ಆ ಸಾಮರ್ಥ್ಯ ಅವೆಲ್ಲ ಕೂಡ ಆಮೇಲೆ ಬರೋಲ್ಲ ಅಂತ. ಈ ಮಾತುಗಳನ್ನು ವಯಸ್ಸಾದವರು ಎಲ್ಲರೂ ಹೇಳ್ತಾ ಇರ್ತಾರೆ. ನಮ್ಮ ಕಾಲ ಆ ಕಾಲ ಸೊಗಸಾಗಿತ್ತು ಅಂತ. ಹಾಗೆ ಹೇಳುವ ಮೂಲಕವಾಗಿಯೇ ಈ ಕಾಲಕ್ಕೆ ಇವರು ಸಲ್ಲುವಂಥವ್ರಲ್ಲ ಅಂತಲೂ ಗೊತ್ತಾಗ್ತಾ ಇರ್ತದೆ. ಇದು ಒಳ್ಳೆ ಕಾಲ ಅಂತ ಅನ್ನುವುದಾದರೆ ಮಾತ್ರ ನಾವು ಇನ್ನೂ ಬದುಕಿದ್ದೀವಿ ಅಂತ. ಇಲ್ಲದೇ ಇದ್ದರೆ ನಾಸ್ಟಾಲ್ಜಿಯಾ, ಹಳೆಯದನ್ನ ಭೂತಕಾಲ ಲಿಟ್ಲಕಾರದಲ್ಲಿ ಹೇಳ್ಕೊಳ್ತಿರತಕ್ಕಂಥದ್ದಾಗ್ಬಿಡುತ್ತೆ. ಆದರೆ ಇದು ಲೋಕದಲ್ಲಿ ಇರುವಂಥದ್ದೇ, ಮಾನವ ಸ್ವಭಾವದಲ್ಲಿ ಇರುವಂಥದ್ದು ಕೂಡ ನಿಜ. ಕೆಲವೊಂದು ಉತ್ಕೃಷ್ಟವಾದದ್ದು ಇರುತ್ತವೆ. ಒಂದು ಸ್ವರ್ಣ ಯುಗ ಅಂತ ಕೆಲವಕ್ಕೊಂದು ಇರುತ್ತೆ, ಕಾಲ ಬಹಳ ಚೆನ್ನಾಗಿರುತ್ತೆ. ಆಮೇಲೆ ಎಷ್ಟೋ ಶತಮಾನಗಳ ಕಾಲ ಕೂಳೆ ಬೆಳೆ ಇರುತ್ತದೆ, ಅದರೊಳಗೆ ಸಂದೇಹವೇ ಕಾಣುವಂಥದ್ದಲ್ಲ. ಕಾಳಿದಾಸನಂಥ ಮಹಾಕವಿ ಬಂದ ಮೇಲೆ ಸಂಸ್ಕೃತ ಭಾಷಾ ಸಾಮ್ರಾಜ್ಯದಲ್ಲಿ ಎಷ್ಟು ಕಾಲ ಡೊಗರ ಬಿದ್ದಂತೆ ಇದ್ದದ್ದು ಇನ್ನೂ ಅದು ತುಂಬುವಂತೆ ಕಾಣುವುದಿಲ್ಲ. ಹಾಗೆ ನಾವು ಕುವೆಂಪು ಅವರಂಥವರು ಅಷ್ಟು ಉತ್ತಮವಾದ ಮಹಾಕಾವ್ಯ ಬರೆದ ಮೇಲೆ ರಾಮಾಯಣ ದರ್ಶನದಂತೆ ಆಯಿತು. 46ನೇ ಇಸ್ವಿನಲ್ಲಿ ಅದು ಮುಗಿದಿದ್ದು. ಈಗಲೂ ಕೂಡ ಇನ್ನು ನೋಡಿ, ಈ ಮುಂದಿನ ವರ್ಷಕ್ಕೆ ಅಂತಂದರೆ ಅದು ಬಂದು ಎಷ್ಟು ವರ್ಷ ಆಗುತ್ತೆ? 70 ವರ್ಷ ಆಗುತ್ತೆ. 70 ವರ್ಷ ಆದರೂ ಅದರ ಹತ್ತಿರ ಬರತಕ್ಕಂಥ ಕಾವ್ಯ ಬಂದಿಲ್ಲ ಅಂತಂದರೆ ಏನಿದು ಅರ್ಥ? ಈ ರೀತಿಯಾಗಿ ನಮಗೆ ಗೊತ್ತಾಗುತ್ತದೆ. ಹಾಗೆ ಕೆಲವೊಂದು ಸತ್ವೋನ್ನತವಾದದ್ದು ಇರುತ್ತವೆ, ಮುಂದೆ ಕೆಲವು ಬರೋಲ್ಲ. ಅದೇ ಸಂದರ್ಭದಲ್ಲಿ ಬೇರೊಂದು ಪ್ರಕಾರದಲ್ಲಿ ಸತ್ವವನ್ನು ಮೈಗೂಡಿಸಿಕೊಂಡು ಬಂದಿರುತ್ತವೆ, ಕಾದಂಬರಿ ರೂಪದಲ್ಲಿ ಬಂದಿರುತ್ತವೆ. ಭೈರಪ್ಪನವರ ಕಾದಂಬರಿಗಳು ಅಮೋಘವಾದವು, ಯಾವುದೇ ಮಹಾಕಾವ್ಯಕ್ಕೆ ಕಡಿಮೆ ಇಲ್ಲದೆ ಇರತಕ್ಕಂಥವು, ಉಜ್ವಲವಾದಂಥವು ಅವು ಇರುತ್ತವೆ. ಹೀಗಾಗಿ ಬೇರೊಂದು ರೀತಿಯಲ್ಲಿ ನಾವು ನೋಡಬೇಕು. ನೋಡುವ ಔದಾರ್ಯವನ್ನು, ನೋಡುವ ರಾಸಿಕ್ಯವನ್ನು ನಾವು ಬೆಳೆಸಿಕೊಳ್ಳಬೇಕು. ಯಾಕೆಂದರೆ ವಿಭೂತಿ ಸ್ವರೂಪ ಅಸಂಖ್ಯವಾದದ್ದು, ಪ್ರಕಟನಾ ಶಕ್ತಿ ಬೇರೆ ಬೇರೆ ಬಗೆಯಾದದ್ದು ಅಂತ ಕಾಣಬೇಕಾಗುತ್ತದೆ. ಆದರೆ ಆ ನಾಸ್ಟಾಲ್ಜಿಯ, ಅದರ ಸ್ವಾರಸ್ಯ ಅದು ಇದ್ದದ್ದೇ ಹೌದು. ಆದರೆ ಎಷ್ಟೋ ಬಾರಿ ನಾವು ಮೊದಲಿನ ಚಿಕ್ಕ ವಯಸ್ಸಿನಲ್ಲಿ ತುಂಬ ನೋಡಿ ಮೆಚ್ಚಿಕೊಂಡಿದ್ದನ್ನು ಈಗ ನೋಡಿದ್ರೆ ಇದನ್ನು ಮೆಚ್ಚಿಕೊಂಡ್ವಾ, ಇದಕ್ಕಾಗಿ ಮೆಚ್ಚಿಕೊಂಡ್ವಾ ಅಂತ ನಮ್ಮ ಬಗ್ಗೆ ನಾವೇ ಹಳಹಳಿಸ್ಕೊಂಡು ಬೈಕೊಳ್ಳೋ ತರಹವು ಕೂಡ ಆಗುತ್ತೆ. ನನಗಂತೂ ಚಲನಚಿತ್ರಗಳಲ್ಲಿ ವಿಶೇಷವಾಗಿ ಆ ದೌರ್ಭಾಗ್ಯ ಕಂಡಿದೆ. 60ರ ಕೊನೆಯಲ್ಲಿ 70ರ ಆಸುಪಾಸಿನಲ್ಲಿ, 60ರ ಕೊನೆಯಲ್ಲಿ ಪರವಾಗಿಲ್ಲ, 70ರ ಆಸುಪಾಸಿನಲ್ಲಿ ಈ ಫ್ಯಾಷನ್ ಅನ್ನುವುದು ಹೆಚ್ಚು ಪ್ರಬಲಿಸಿಕೊಂಡು ಬಂದ ಕಾಲದಲ್ಲಿ ಆ ಬಾಬಿ ಕಾಲರ್ ಅಂತ ಒಂದು ಬಂತು, ಬೆಲ್ ಬಾಟಮ್ ಪ್ಯಾಂಟ್ ಅಂತ ಬಂತು, ಸೈಡ್ ಲಾಕ್ಗಳಂತ ಬಂತು, ಇಲಿ ಬಾಲಗಳನ್ನು ಇಳಿಬಿಟ್ಟಂಥ ಮೀಸೆಗಳು ಅಂತ ಬಂದವು, ಮತ್ತು ದಪ್ಪದ ಎತ್ತರವಾದ ಹೈ ಹೀಲ್ ಶೂಗಳು ಗಂಡಸರ ಹಾಕ್ತಕ್ಕಂಥ ಒಂದು ದುರ್ಭೇದ್ಯವಾದ ದುಸ್ಥಿತಿ ಬಂತು. ಬಹಳ ಅದು ಎಲ್ಲಿವರೆಗೂ ಅಂತಂದರೆ ಎದೆವರೆಗೂ ಪ್ಯಾಂಟು, ಅದರ ಮೇಲೆ ಅಂಗೈ ಅಗಲದ ಬೆಲ್ಟು, ಈ ರೀತಿಯಾದ ವಿಕಾರಗಳೆಲ್ಲ ಬಂತು. ಒಂದು ಲಂಗಾನೋ ಪ್ಯಾಂಟೋ ಗೊತ್ತಾಗೋಲ್ಲ, ಒಳ್ಳೆ ಮ್ಯಾಕ್ಸಿ ಹಾಕ್ಕೊಂಡಂಗೆ ಗಂಡಸರು ಅಷ್ಟು ಎಲಿಫೆಂಟ್ ಬಾಟಮ್ ಅನ್ನುವಂಥ ರೀತಿಯದು ಬಹಳ ವಿಕಾರವಾದದ್ದೆಲ್ಲ. ಆ ಕಾಲಕ್ಕೆ ನನಗೆ ಬಹಳ ವಿಕಾರ ಅಂತ ಅನಿಸಿತ್ತು. ಆದರೆ ಅದನ್ನು ಧರಿಸಿ ಬಂದಂಥ ಹೀರೋಯಿನ್ಗಳನ್ನು ನೋಡಿದ್ವಲ್ಲ, ನಾವು ನೋಡಿಯೋ ಅದನ್ನು ಮೆಚ್ಚಿಕೊಂಡಿದ್ವಲ್ಲ, ದಿಕ್ ನಮ್ಮ ರುಚಿಯೇ ಅಂತ ಅಂದುಕೊಳ್ಳುವಂಥ ಸ್ಥಿತಿ ಬಂದಿದೆ. ಹಾಗೆ ಬ್ಯಾಗಿ ಶರ್ಟ್ ಅಂತ ಒಂದು ಬಂತು 80ರ ಆಸುಪಾಸಿನಲ್ಲಿ, ಬೆನ್ನಿಗೆಲ್ಲ ನೆರಿಗೆ ಮಾಡಿಕೊಂಡಿದ್ದು, ಕೈಯೆಲ್ಲ ತಂಬೂರಿ ಚೀಲದಂತೆ ಇರತಕ್ಕಂಥದ್ದು ವಿಚಿತ್ರ. ಅಂದರೆ ಹೀಗೆ ಆ ಕಾಲಕ್ಕೆ ಅದು ಚೆನ್ನಾಗಿತ್ತು, ಏನೋ ಲೋಕ ಎಲ್ಲ ನೋಡಿ ಮೆಚ್ಚಿಕೊಳ್ತು, ಫ್ಯಾಷನ್ಗಳು ಬಂತು. ಮೆಗಾ ಸ್ಲೀವ್ಸ್ ಅಂತ ಒಂದು ಶರ್ಟ್ ಬಂದಿತ್ತು, ಇವೆಲ್ಲ ಬೇಕಾದಷ್ಟು ಇರ್ತಕ್ಕಂಥದ್ದು. ಹೀಗೆ ಬೇರೆ ಬೇರೆ ನಡೆಯುತ್ತೆ. ಈಗ ಬುಲೆಟ್ ಶಾರ್ಟ್ ಜೀನ್ಸ್ಗಳಂತೆ, ಸ್ಟೋನ್ ವಾಶ್ಡಂತೆ ತರತರಾವರಿಯದು ಬರುತ್ತೆ. ಒಟ್ಟಲ್ಲಿ ಒಂದು 27 ವರ್ಷ ಭಿಕ್ಷುಕರಿಗೆ ಕೊಟ್ಟು ಆಮೇಲೆ ಹಾಕ್ಕೊಂಡ್ರೆ ಅದು ಬಹಳ ಉತ್ತಮೋತ್ತಮವಾದ ಫ್ಯಾಷನ್ ಅಂತ ಆಗುತ್ತದೆ ಅಂತ ಆ ಬಗ್ಗೆಯಲ್ಲೆಲ್ಲ ಇರುತ್ತೆ. ವೆರಿ ವಿಧಾಲು, ಅದಕ್ಕೇನು ಮಾಡೋಣ ಅಂದರೆ ಆಮೇಲೆ ಇವನ್ನೆಲ್ಲ ನಾವು ಆಸ್ವಾದಿಸಿದ್ವಾ, ಇದನ್ನೆಲ್ಲ ಮೆಚ್ಚಿಕೊಂಡ್ವಾ ಅನ್ನುವಂಥದ್ದು. ಕುವೆಂಪು ಅವರು ಅವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಬರೀತಾರೆ. ಅವರು ಬಾಲ್ಯದಲ್ಲಿ ಯಾವುದೋ ಒಂದು ತಿಂಡಿ ತಿಂದಿದ್ರಂತೆ, ಅದನ್ನೇ ಮತ್ತೆ ತಿನ್ನಬೇಕು ಅಂತ ಬಯಸಿ ಅವರು ವೈಸ್ ಚಾನ್ಸಲರ್ ಆದಮೇಲೆ ಅವ್ರ ಮನೆ ಆಕೆ ಹೇಮಾವತಿ ಅವ್ರಿಗೆ ಹೇಳಿ ಮಾಡಿಸಿದ್ರಂತೆ. ಇಲ್ಲ ರೀ, ನಿಮಗೆ ಅದು ಇಷ್ಟ ಆಗೋದಿಲ್ಲ, ಬೇಡ ಅಂತ ಆಕೆ ವಾರ್ನಿಂಗ್ ಕೊಟ್ಟರು ಮಹಾತಾಯಿಯೇ. ಇಲ್ಲ ಮಾಡು, ನಾನು ತಿನ್ನಲೇಬೇಕು ಅಂತಂದರು. ಕುವೆಂಪು ಬಹಳ ಕಾವ್ಯಮಯವಾಗಿ ವರ್ಣಿಸ್ತಾರೆ. ಡೈನಿಂಗ್ ಟೇಬಲ್ಗೆ ಆ ಪದಾರ್ಥ ಬಂದು ಕೂತಿತ್ತಂತೆ. ಅದು ನವನಾಗರಿಕ ಸಮಾಜದಲ್ಲಿ ಆದಿವಾಸಿಯೊಬ್ಬ ಹಿಂಜರಿಕೆ ಬಂದು ಅಂಚಿನಲ್ಲಿ ನಿಂತಂತೆ ನಿಂತಿತ್ತು ಆ ಪದಾರ್ಥ.
ಒಂದು ತುಣುಕು ಮುರಿದದ್ದೇ ತಡ ಮಕ್ಕಳು ಯಾರೋ ಬೇಡ ಅಂತ ಅಂದ್ಬಿಟ್ರಂತೆ. ಇವರು ಚೀಚಿ ನಿಮಗೆ ಗೊತ್ತಿಲ್ಲ, ನಿಮಗೆ ರುಚಿ ಇಲ್ಲ, ಸತ್ವ ಇಲ್ಲ, ರಾಸಿಕ್ಯ ಇಲ್ಲ, ಪ್ರಜ್ಞೆ ಇಲ್ಲ ಅಂತ ಬೈದು ತಾವು ಬಾಯಿಗಿಟ್ಟುಕೊಂಡು ನುಂಗಲಾಗದೆ, ಹಾಗಂತ ತಮ್ಮ ಮಾತುಗಳನ್ನು ಹಿಂದೆ ಪಡೆಯಲಾಗದೆ ನಮ್ಮಮ್ಮ ಈ ಥರ ಮಾಡ್ತಿರ್ಲಿಲ್ಲ, ಅದು ತುಂಬ ಚೆನ್ನಾಗಿತ್ತು, ನೀನು ಚೆನ್ನಾಗಿ ಮಾಡಿಲ್ಲ ಅಂತ ಅಂದು ಕೂತ್ಕೊಂಡ್ರಂತೆ. ಹಾಗಾಗ್ಬಿಡುತ್ತೆ ಆ ಕಾಲದ್ದು ಅಂತ. ಹಾಗೆ ಹಳೆಯ ಕಾಲದ ಸಂಗೀತ, ಆ ಸಂಗೀತ ಅದು ಎಂಥದ್ದು ಅಂತೆಲ್ಲ ಕೊಚ್ತಾ ಇರ್ತೀವಿ. ಅದೇ ಸಂಗೀತ ಇವತ್ತು ಕೇಳಿಸಿದ್ರೆ ನಿಲ್ಲೋಕ್ಕಾಗೋಲ್ಲ, ಪಲಾಯನ ಮಾಡೋಣ ಅಂತ ಅನ್ಸುತ್ತೆ. ಎಂಟ್ರಿ ಟಿಕೆಟ್ ಇಟ್ಟರೆ ಕಲೆಕ್ಷನ್ ಬರೋಲ್ಲ, ಎಕ್ಸಿಟ್ ಟಿಕೆಟ್ ಇಟ್ಟರೆ ಸಿಕ್ಕಾಪಟ್ಟೆ ಆಗುತ್ತೆ, ಆ ಬಗ್ಗೆಯಲ್ಲೆಲ್ಲ ಇರುತ್ತದೆ. ಇದು ಸಹಜವಾದದ್ದು. ಆದರೆ ಗುಪ್ತರ ಸ್ವರ್ಣಯುಗದಂಥದ್ದನ್ನು ನಾವು ನೋಡಿದ್ರೆ ಅದರ ಸಿದ್ಧಿ ಅಂಥದ್ದು ಅಂತ ಗಮನಿಸಿಕೊಂಡ್ರೆ, ಶೇಕ್ಸ್ಪಿಯರ್ನ ಎಲಿಜಬೆಥಿಯನ್ ಈರಾ ಅಂತ ಯಾವುದಿತ್ತು ಅಲ್ಲಿ ನಡೆದಂಥದ್ದು, ರೆನೆಸಾನ್ಸ್ ಕಾಲದಲ್ಲಿ ನಡೆದಂಥ ಶಿಲ್ಪ ವೈಭವ ಎಂಥದ್ದು, ಅರ್ಲಿ ರೆನೆಸಾನ್ಸಿಂದ ಲೇಟರ್ ರೆನೆಸಾನ್ಸ್ವರೆಗೂ ಬಂದಂಥದ್ದು, ಆ ಮೈಕೆಲೆಂಜಲೋ, ಬರ್ನಿನಿ ಅವರುಗಳ ಶಿಲ್ಪ ಕೌಶಲ ಯಾವ ಬಗೆಯಾದದ್ದು ಅಂತ ನೆನೆಸಿಕೊಂಡ್ರೆ ನಿಜವಾಗಿ ಅದೊಂದು ಮಹಾ ಸ್ವರ್ಣಯುಗ ಅಂತೂ ಕೂಡ ಭಾವಿಸ್ತೀವಿ ನಾವು. ಸತ್ಯ ಅನ್ಸತ್ಯ ಆ ಥರದ್ದೂ ಉಂಟು. ಒಟ್ಟಿನಲ್ಲಿ ಹನುಮಂತ ಅದು ಇಲ್ಲಿ ಸಲ್ಲುವುದಿಲ್ಲ ಅಂತಂತಾನೆ. ಅಂದರೆ ಅವನ್ನೆಲ್ಲ ನೋಡಬೇಡಪ್ಪ, ಅದೇನು ನಿನಗೆ ಥ್ರಿಲ್ ಆಗದೇ ಇರಬಹುದು ಅಂತ ಕೂಡ. ಕೆಲವೊಮ್ಮೆ ನಾವು ಏನೋ ಬಹಳ ಹೇಳ್ತೀವಿ, ಅದು ನೋಡೋರಿಗೆ ಅಂತ ಆಕರ್ಷಕ ಅಂತ ಅನಿಸದೇ ಇದ್ದಾಗ ಒಳ್ಳೆ ಅಲಂಕೃತ್ಯ ಶಿರಚ್ಛೇದ ನ್ಯಾಯ ಆಗಿಬಿಡ್ತದೆ. ಆಲಾಪನೆ ಮಾಡೋಕ್ಕೆ ಹೋಗಿ ಆಕಳಿಸಿ ಬಾಯಿ ತೆಗೆದ್ರು ಅಂತ DVG ಅವರು ಹೇಳ್ತಾರಲ್ಲ, ಆ ಬಗ್ಗೆಯಲ್ಲಿ ಆಗುತ್ತದೆ. ಅದಕ್ಕೆ ಒಂದು ಸ್ವಲ್ಪ ಶಾಕ್ ಆಗಬಾರ್ದು ಅಂತ ಒಂದು ವಾರ್ನಿಂಗ್ನೂ ಕೊಡ್ತಾನೆ, ಒಂದು ಡಿಸ್ಕ್ಲೈಮರ್ನೂ ಹಾಕ್ತಾನೆ ಹನುಮಂತ. ಆಮೇಲೆ ಮತ್ತೂ ಹೇಳ್ತಾನೆ ಯುಗಧರ್ಮದ ಹ್ರಾಸ ಎಂಥದ್ದು ಅಂತ. ಕೃತಯುಗದವರು ತ್ರೇತೆಯವರಿಂದತಿ ಪರಾಕ್ರಮಯುಕ್ತರು, ಕೃತಯುಗದವರು ತ್ರೇತೆಯವರಿಂದತಿ ಪರಾಕ್ರಮಯುಕ್ತರು, ಅವರಧುಭುತದ ಬಲವೀ ತ್ರೇತೆಯವರಲಿ ದ್ವಾಪರ ಸ್ಥಿತಿಗೆ, ಅವರಧುಭುತದ ಬಲವೀ ತ್ರೇತೆಯವರಲಿ ದ್ವಾಪರ ಸ್ಥಿತಿಗೆ, ವಿತತ ಸತ್ವರು ಕಲಿಯುಗದ ದುರ್ಮತಿ ಮನುಷ್ಯ ವ್ರಾತ ಹೀನಾಕೃತಿ ಕಣ, ಕಲಿಯುಗದ ದುರ್ಮತಿ ಮನುಷ್ಯ ವ್ರಾತ ಹೀನಾಕೃತಿ ಕಣ, ಯುಗ ಧರ್ಮ ಕೃತ ಮೊದಲಾಗಿ ಕಲಿಯುಗಕ್ಕೆ, ಯುಗ ಧರ್ಮ ಕೃತ ಮೊದಲಾಗಿ ಕಲಿಯುಗಕ್ಕೆ, ಹೀನ ಸತ್ವರು ಸತ್ಯ ಧರ್ಮ ವಿಹೀನರು ಅರ್ಥಪರಾಯಣರು, ಹೀನ ಸತ್ವರು ಸತ್ಯ ಧರ್ಮ ವಿಹೀನರು ಅರ್ಥಪರಾಯಣರು, ಕುಜನಾನುರಕ್ತರು ವರ್ಣ ಧರ್ಮಾಶ್ರಮ ವಿದೂಷಕರು, ವರ್ಣ ಧರ್ಮಾಶ್ರಮ ವಿದೂಷಕರು, ದಾನಿಗಳು ದುಷ್ಪಾತ್ರದಲ್ಲಿ, ದಾನಿಗಳು ದುಷ್ಪಾತ್ರದಲ್ಲಿ, ಗುಣ ಮೌನಿಗಳು ಗರ್ವಿತರು, ಮಿಥ್ಯಾಜ್ಞಾನಿಗಳು ಕಲಿಯುಗದ ಮನುಜರು, ಕಲಿಯುಗದ ಮನುಜರು, ಹೀನ ಸತ್ವರು ಸತ್ಯ ಧರ್ಮ ವಿಹೀನರು ಅರ್ಥಪರಾಯಣರು, ಕುಜನಾನುರಕ್ತರು ವರ್ಣ ಧರ್ಮಾಶ್ರಮ ವಿದೂಷಕರು, ದಾನಿಗಳು ದುಷ್ಪಾತ್ರದಲ್ಲಿ, ಗುಣ ಮೌನಿಗಳು ಗರ್ವಿತರು, ಮಿಥ್ಯಾಜ್ಞಾನಿಗಳು ಕಲಿಯುಗದ ಮನುಜರು ಭೀಮ ಕೇಳೆಂದ. ಮೊದಲು ಸಾಮಾನ್ಯವಾಗಿ ಯುಗಧರ್ಮದ ವ್ಯತ್ಯಾಸ, ಕೃತ ತ್ರೇತೆ ದ್ವಾಪರಾದಿಗಳವರು ಭಿನ್ನ ಭಿನ್ನವಾಗ್ತಾರೆ ಅಂತೆಲ್ಲ ಹೇಳಿ ಕಟ್ಟಕಡೆಗೆ ಕಲಿಯುಗಕ್ಕೆ ಬಂದುಬಿಡ್ತಾನೆ. ನಮ್ಮ ಇತಿಹಾಸ ಪುರಾಣಾದಿಗಳಲ್ಲಿ ಅನೇಕತ್ರ
ಕಲಿಯುಗವನ್ನು ನಿಂದಿಸ್ತಕ್ಕಂಥದ್ದು, ಕಲಿಯುಗದ ಭಯಂಕರ ಸ್ವರೂಪವನ್ನು ಹೆದರಿಕೆ ತರುವಷ್ಟು ವರ್ಣನೆ ಮಾಡುವುದೆಲ್ಲ ಉಂಟು. ಅದು ಧರ್ಮಶಾಸ್ತ್ರಗಳಲ್ಲಿ ಉಂಟು, ಇತಿಹಾಸ ಪುರಾಣಗಳಲ್ಲಿ ಕೂಡ ಉಂಟು. ಕಲಿಧರ್ಮ ವಿಪಾಕ, ಕಲಿಧರ್ಮ, ಕಲಿವರ್ಜ್ಯ ಇತ್ಯಾದಿ ಪ್ರಕರಣಗಳೇ ಉಂಟು. ಎಲ್ಲ ಕಡೆಯಲ್ಲಿಯೂ ಇದೆ. ಕಲಿ ವಿಡಂಬನ ಅಂತ ನೀಲಕಂಠ ದೀಕ್ಷಿತ ಒಂದು ಶತಕವನ್ನೇ ಬರೆದಿದ್ದಾನೆ. ಅದನ್ನು ಪ್ರತ್ಯಾಖ್ಯಾನಿಸುವಂತೆ ನಮ್ಮ ಮೈಸೂರಿನ ಮಹಾ ಸಂಸ್ಕೃತ ವಿದ್ವಾಂಸರು ಎಚ್ ವಿ ನಾಗರಾಜರಾಯರು ಒಂದು ಶತಕವನ್ನು ಬರೆದಿದ್ದಾರೆ. ಅದು ಕಲಿಧರ್ಮ ಶತಕ ಅಂತ. ಕಲಿ ವಿಡಂಬನ ಶತಕವಲ್ಲ, ಕಲಿ ಬಹುಮಾನಪ್ರದವಾದಂಥ ಶತಕ. ಕಲಿಯುಗದಲ್ಲೂ ಒಳ್ಳೆಯದು ನಡೆಯುತ್ತದೆ ಅಂತ. ಕುವೆಂಪು ಅವರ ಸ್ಮಶಾನ ಕುರುಕ್ಷೇತ್ರಂ ನಾಟಕದ ಕಡೆಯಲ್ಲಿ ಆ ರುದ್ರ ಮುಂದೆ ಎಲ್ಲ ಒಂದು ದಿವ್ಯ ದರ್ಶನವನ್ನು ಮಾಡಿಸ್ತಾನೆ. ಹಾಗೆ ಮಾಡಿಸುವಾಗ ಕಲಿಯುಗದ ಒಳ್ಳೆತನ ಏನು ಅನ್ನೋದನ್ನು ತೋರ್ಪಡಿಸ್ತಾನೆ. ಅಲ್ಲೆಲ್ಲ ಅವ್ರು ಹೇಳ್ತಾರೆ, ರಾಮಕೃಷ್ಣ ಪರಮಹಂಸರಂತವರೇ ಹುಟ್ಟುತ್ತಾರೆ, ಇನ್ನು ಕಲಿಯುಗದ ಬಗ್ಗೆ ಏನು ಹೇಳೋಣ, ಈ ರೀತಿಯಾದದ್ದೆಲ್ಲ ಬರುತ್ತದೆ ಮಾತುಗಳು. ಅಂದರೆ ನಮ್ಮಲ್ಲಿ ಅಯ್ಯೋ ಹೋಯಿತು ಆನಾಕ, ಅಯ್ಯೋ ಬಂದಿತೆ ಈ ನರಕ ಅನ್ನುವಂಥ ಬಗೆ ತುಂಬ ಇದೆ. ಕುಮಾರವ್ಯಾಸ ಒಂದಿಷ್ಟು ಅದಕ್ಕೆ ಹೊರತಾದವನಲ್ಲ, ಹನುಮಂತನ ಬಾಯಿನಲ್ಲಿ ಹೇಳಿಸ್ತಾನೆ. ಹೀನ ಸತ್ವರು, ಸತ್ಯ ಧರ್ಮ ವಿಹೀನರು, ಅರ್ಥಪರಾಯಣರು, ಬರೀ ದುಡ್ಡು ಕಾಸಿನ ಪ್ರಪಂಚ, ಕುಜನಾನುರಕ್ತರು, ಕೆಟ್ಟವರಲ್ಲೇ ಆಸಕ್ತಿ ಉಳ್ಳವಂಥವರು, ವರ್ಣಾಶ್ರಮ ವರ್ಣ ಧರ್ಮಾಶ್ರಮ ವಿದೂಷಕರು, ಅದನ್ನು ವಿಡಂಬನೆ ಮಾಡ್ತಾರೆ, ನಿಂದಿಸ್ತಾರೆ, ಅಥವಾ ಅದರ ನಟನೆಯನ್ನು ಮಾತ್ರ ಮಾಡ್ತಾರೆ. ದುಷ್ಪಾತ್ರರಲ್ಲಿ ದಾನಿಗಳು, ಅಪಾತ್ರ ದಾನವನ್ನು ಮಾಡ್ತಾರೆ. ಗುಣಮೌನಿಗಳು, ಗುಣವಂತರ ಗುಣವನ್ನು ಪ್ರಶಂಸೆ ಮಾಡದೆ ವಾಕ್ ಸಂಯಮವನ್ನು ಮಾಡ್ತಾರೆ. ವಿದ್ವಾಂಸೋ ವಸುಧಾತಲೆ ಪರವಶ ಶ್ಲಾಘಾಸು ವಾಚಯ್ಯಮಾಹ ಅಂತ ಹೇಳ್ತಾನಲ್ಲ ಜಗನ್ನಾಥ ಪಂಡಿತರಾಜ. ಹಾಗೆ ಗರ್ವಿತರು, ನಿರಂತರ ಗರ್ವ ಅವರಿಗೆ ತುಂಬ ಉಂಟು. ಇನ್ನು ಮಿಥ್ಯಾಜ್ಞಾನಿಗಳು, ಹುಸಿಯಾದ ತಿಳಿವಳಿಕೆ ಅವರಿಗೆ, ಪ್ರಾಮಾಣಿಕವಾದ ಅರಿವಲ್ಲ ಅಂತೆಲ್ಲ ಹೇಳ್ತಾರೆ. ಇದು ಹೌದೇ? ಹಾಗೂ ಹೌದು, ಹೀಗೂ ಹೌದು ಅಂತ ಹೇಳಬಹುದಾಗುತ್ತದೆ. ನೋಡಿದ್ರೆ ಮನುಷ್ಯ ಸಂಬಂಧಗಳು ಕಡಿಮೆ ಆಗ್ತಾ ಇವೆ. ಒಂದು ರಸ್ತೆಯಲ್ಲಿ ನೆರೆಹೊರೆ ಯಾರು ಎಂಥದ್ದು ಗೊತ್ತಾಗ್ತಾ ಇಲ್ಲ. ಇದೆಲ್ಲ ಪಾಶ್ಚಾತ್ಯ ದೇಶದಲ್ಲಿದ್ದಿದ್ದು ಈಗ ನಮ್ಮಲ್ಲಿ ಬಂದಿದೆ ಅಂತೆಲ್ಲ ಹಳಹಳಿಸ್ತೀವಿ. ಹಿಂದೆ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿದ್ದರು, ಗೃಹಿಣಿಯರಿದ್ದರು, ಒಟ್ಟು ಕುಟುಂಬ ಇತ್ತು. ನೆರೆಹೊರೆಯವರನ್ನೆಲ್ಲ ಮಾತಾಡಿಸುವ ಸಂದರ್ಭಗಳು ಬರ್ತಾ ಇದ್ವು. ಹಿತ್ತಲಿನಲ್ಲಿ ಕೆಲಸ ನಡೀತಾ ಇತ್ತು. ಈಗ ವಾಷಿಂಗ್ ಮಿಷನ್ ಮನೆ ಒಳಗೆ ಇರುತ್ತದೆ. ಇನ್ನು ಹಿತ್ತಲಲ್ಲಿ ಒಗೆಯೋ ಕಲ್ಲಿ ಹಾಕಬೇಕು, ಒಗೆದ ಬಟ್ಟೆನ ಯಾಕೆ ಒಣಗಾಕಬೇಕು ಡ್ರೈಯರ್ ಅನ್ನೋದಿದ್ದಾಗ. ಇನ್ನು ಪಾತ್ರೆ ತೊಳೆಯೋದಿಕ್ಕಂತೂ ಮನೆ ಒಳಗೇನೆ ಸಕಲ ಸನ್ನಾಹಗಳು ಉಂಟು. ಮತ್ತು ಹಿತ್ತಲು ಅನ್ನೋ ಜಾಗ ಯಾಕೆ ಇಟ್ಕೊಳ್ಬೇಕು, ಅಲ್ಲಿ ಒಂದು ಔಟ್ ಹೌಸ್ ಕಟ್ಟಿದ್ರೆ, ಅಲ್ಲಿ ಒಂದು ಮನೆಯನ್ನು ಕಟ್ಟಿದ್ರೆ ಬಾಡಿಗೆ ಸಿಗುತ್ತದೆ ಅಂತನ್ನುವಾಗ, ಹೀಗಾಗಿ ಯಾವ ಕಡೆಗೂ ಹೊರಗಡೆ ಸುಳಿಯುವಂಥ ಎಡೆಯೇ ಇರೋದಿಲ್ಲ. ಇನ್ನು ಬೀದಿ ಮೇಲೆ ತರಕಾರಿ ಬರೋದು ಅದೆಲ್ಲ ಹೋಗೇ ಹೋಯಿತು. ಹೀಗಾಗಿ ಜೀವನ ಪದ್ಧತಿ ಬದಲಾದಂತೆ ಅಕ್ಕಪಕ್ಕದವರನ್ನು ನೋಡುವ, ಮಾತಾಡಿಸುವುದು ಕಡಿಮೆ ಆಗ್ತಾ ಇದೆ. ಯಾರಿದ್ದಾರೆ ಅಂತಲೂ ಗೊತ್ತಿಲ್ಲ. ಅದಕ್ಕೆ ಪ್ರತ್ಯಾಖ್ಯಾನವನ್ನು ಮಾಡಬಹುದು. ಒಳ್ಳೆಯವರೋ ಕೆಟ್ಟವರೋ ನೆರೆ ಇರ್ತಾ ಇತ್ತು. ಅವರು ಕೆಟ್ಟವರಾಗಿದ್ದರೆ ದಿನದಿನವೂ ಜಗಳ ಆಗ್ತಾ ಇತ್ತು. ಈಗ ಆ ಜಗಳ ಇಲ್ಲವಲ್ಲ ಅಂತಲೂ ಹೇಳ್ಬೋದಲ್ವ. ಎಷ್ಟು ಬಾರಿ ಪಕ್ಕೆಶೂಲ ಇದ್ದಂತೆ ಆಗ್ತಕ್ಕಂಥ ನೆರೆಹೊರೆ ಇದ್ದದ್ದುಂಟು, ನೆರೆಯೇ ಹೊರೆಯೇ ಆಗ್ತಕ್ಕಂಥ ಆ ಬಗೆಯ ಸಂದರ್ಭಗಳು ಇದ್ದವು ಅಂತ ಗೊತ್ತಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಸಮಾನಾಸಕ್ತಿಗಳು ಉಳ್ಳವರಾದರೆ ಎಲ್ಲಿದ್ದರೂ ಕೂಡ ಸಂಬಂಧ ಬೆಳೆಸ್ಕೊಳ್ಬಹುದು ಅನ್ನೋದಕ್ಕೆ ಈಗ ಫೇಸ್ಬುಕ್ಕಿಂದ ಮೊದಲುಗೊಂಡು ವಾಟ್ಸಪ್ಪಿನವರೆಗೆ ಬೇಕಾದಷ್ಟು ಇದೆ ಅಂತಲೂ ಹೇಳಬಹುದು. ಹೀಗಾಗಿ ಬೇರೊಂದು ರೀತಿಯಲ್ಲಿ ಬೇರೆ ಬೇರೆ ಕಮ್ಯುನಿಟೀಸ್ ಅಂತ ಉಂಟು. ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಅನ್ಯೋನ್ಯ ಸಂಬಂಧಗಳನ್ನು ಬೆಳೆಸಿಕೊಂಡಿದ್ದಾರೆ. ಇನ್ನೊಂದು ಕಡೆ ಇಲ್ಲಾದ ನಷ್ಟ ಮತ್ತೊಂದು ಕಡೆ ಲಾಭ ಆಗಿದೆಯಲ್ಲ ನೋಡಿ ಅಂತಲೂ ಹೇಳಬಹುದಾದದ್ದು ಉಂಟು. ಅದರಿಂದ ನಷ್ಟ ಲಾಭಗಳ ಸಂತುಲನ ಮಾಡಿ ಕಲಿಗಾಲವನ್ನು ಕೆಡುಗಾಲ ಅಂತ ಹೀನಾಯ ಮಾಡೋದು ದೊಡ್ಡ ಅರ್ಥ ಇರುವ ಮಾತಾಗಿ ಕಾಣೋಲ್ಲ ಅನ್ನಬಹುದು. ಅದೇ ಸಂದರ್ಭದಲ್ಲಿ ಇರುವ ಸಮಯ ಅಷ್ಟೇ 24 ಗಂಟೆ, ಅಷ್ಟೇ 365 ದಿವಸ, ಅದರೊಳಗೆ 1 ಕೋಟಿ ಸಂಗತಿಗಳನ್ನು ಮಾಡ್ತೀವಿ ಅಂತ ಹೊರಟ್ರೆ ಯಾವುದಕ್ಕೆ ಎಷ್ಟು ಅವಧಾರಣೆ, ಯಾವುದಕ್ಕೆಷ್ಟು ಪುರಸತ್ತು. ಅದರಿಂದ ಎಲ್ಲವೂ ಕೂಡ ಅರೆ ಬರೆ ಕಚ್ಚಿ ಉಗುಳತಕ್ಕಂಥದ್ದು, ಯಾವುದು ಆಳಕ್ಕೆ ಹೋಗುವಂಥದ್ದು ಅಲ್ಲ ಅಂತ ಒಂದು ಪ್ರತ್ಯಾಖ್ಯಾನ ಮಾಡ್ತಾರೆ. ಹಾಗಾಗಿ ಕಲಿಯುಗ ಅಲ್ಪವಾದದ್ದು ಅಂತ. ನಿಜ ಹೌದು, ಆದರೆ ನೀವೆಲ್ಲ ಮಾಡಿಕೊಟ್ಟಿದ್ದೀರಲ್ಲ ಅದರಿಂದಲೇ ಆಗಿದ್ದು. ಎಲ್ಲವನ್ನೂ ಕೂಡ ಪುಸ್ತಕ ರೂಪದಲ್ಲಿ ಇಳಿಸಿ ಅದಕ್ಕೆಲ್ಲ ಇಂಡೆಕ್ಸ್ಗಳೆಲ್ಲ ಮಾಡಿ ಅದ್ಭುತವಾದ ಸರ್ಚಿಂಗ್ ಮೆಕ್ಯಾನಿಸಮ್ಸ್ ಎಲ್ಲ ಇಟ್ಟು ಇನ್ನೂ ಆ ಪದದ ಮೊದಲಕ್ಷರ ಟೈಪಿಸುವಂತೆ ಇಲ್ಲ, ಅಷ್ಟರೊಳಗೇನೆ 1 ಕೋಟಿ ರೆಫರೆನ್ಸಸ್ಗಳನ್ನು ಕೊಡುವಂತೆ ಬಂದಾಗ ನಾವು ಯಾಕೆ ಎಲ್ಲವನ್ನ ನೋಡಬೇಕು? ಪುಸ್ತಕವೇ ಇಲ್ಲದ ಕಾಲದಲ್ಲಿ ಪುಸ್ತಕ ಬಂದಿದ್ದರಿಂದ ಮೌಖಿಕವಾಗಿ ಒಬ್ಬ ಗುರುವಿನ ಹತ್ರ ಪಾಠ ಕೇಳುವಂಥ ಸಂದರ್ಭ ಇದ್ದದ್ದು ಹೋಯ್ತಲ್ಲ, ಅದಕ್ಕೆ ನನ್ನೋಣ. ಹೌದಪ್ಪ, ಅದಕ್ಕೆ ಏನೂ ಇಲ್ಲದೆ ಇದ್ದದ್ದು ಕೃತಿಯುಗ ದೊಡ್ಡದು ಅಂತೀವಿ ಅಂತ. ಅದಕ್ಕೂ ಒಂದು ಹೆಜ್ಜೆ ಹಿಂದೆ ಹೋಗಿ, ಕೃತಿಯುಗದ ಹಿಂದೆ ಇದ್ದ ಅಕೃತ ಯುಗವೋ ಪ್ರಾಕೃತ ಯುಗ,
ಪ್ರಾಣಿಗಳಾಗಿದ್ವಲ್ಲ, ಅದು ಇನ್ನೂ ಒಳ್ಳೇದಿತ್ತಲ್ಲ. ಕೋಲಾ ಬೇರ್ ಅಂತ ಆಸ್ಟ್ರೇಲಿಯಾದ ಪ್ರದೇಶಗಳಲ್ಲಿ ಉಂಟು. ಸಣ್ಣ ಒಂದು ಜಾತಿಯ ಕರಡಿ ಅಂತ ಹೇಳ್ತಾರೆ, ಚಿಕ್ಕದಾಗಿರುತ್ತದೆ. ಅದು ನೀಲಗಿರಿ ಮರಗಳ ಮೇಲೆ ಬದುಕುತ್ತದೆ. ನೀಲಗಿರಿ ಎಲೆಗಳೇ ಅದಕ್ಕೆ ಆಹಾರ. ನೀಲಗಿರಿ ಎಲೆಗಳನ್ನು ಸಿಕ್ಕಾಪಟ್ಟೆ ತಿಂದರೆ ನಿದ್ರೆ ಬಂದುಬಿಡುತ್ತೆ. ಅದು ನೀಲಗಿರಿ ಮರಗಳ ಮೇಲೆ ಇರತಕ್ಕಂಥದ್ದು. ಅದನ್ನೇ ಅಪ್ಪಿಕೊಂಡು ಎಲೆ ತಿಂತಾನೇ ನಿದ್ರೆ ಮಾಡಿಬಿಡುತ್ತೆ. ಹಾಗೇ ನಿದ್ರೆ ಮಾಡಿ ಮತ್ತೆ ಎಚ್ಚರ ಆದಾಗ ಹಸಿವಾಗಿರುತ್ತೆ, ಹೋಗಿ ಮತ್ತೆ ನೀಲಗಿರಿ ಎಲೆ ತಿನ್ನುತ್ತೆ, ನಿದ್ರೆ ಮಾಡುತ್ತದೆ ಅಂತ. ಅದು 24 ಗಂಟೆಯಲ್ಲಿ ಅರ್ಧ ಗಂಟೆನೋ 3/4 ಗಂಟೆನೂ ಎದ್ದಿರುತ್ತೆ. ಜನ್ಮ ಇಡೀ ಮಲಗೆ ಇರುತ್ತದೆ ಅಂತ. ಅದಕ್ಕೆ ಸಾವು ಹೇಗೆ? ಯಾವುದ್ರ ಮೇಲೆ ಬೇಟೆ ಆಡೋಲ್ಲ, ಯಾವುದನ್ನು ಜಗಳ ಆಡೋದಿಲ್ಲ, ಯಾವ ಕಡೆ ಸಂಚಾರ ಮಾಡೋಲ್ಲ, ಏನೂ ಮಾಡೋಲ್ಲ. ನಿದ್ರೆಯಲ್ಲಿ ಆಯಾ ತಪ್ಪಿ ನೀಲಗಿರಿ ಮರದ ತುತ್ತ ತುದಿಯಿಂದ ಕೆಳಗೆ ಬಿದ್ದು ಸತ್ತು ಹೋಗುತ್ತೆ. ಅದೇ ಅದರ ಸಾವಿನ ರೀತಿ ಅಂತ. ಪಾಪ ಅದು ಎಷ್ಟು ಹಾಗೆ ಬದುಕಿದೆ. ಆ ರೀತಿಯಾಗ ನಿಮ್ಮ ಆದರ್ಶವಾದ ಯುಗ ಅಂತ ಪ್ರಶ್ನೆಯನ್ನು ಕೇಳಬಹುದು. ಅಂದರೆ ಹಿಂದಿನ ಕಾಲ ಅಂತ ಆದಿಮಾನವನ ಕಾಲಕ್ಕೆ ಹೊರಟೋಗ್ಬಿಟ್ರೆ ಗತಿ ಏನು? ಹೀಗಾಗಿ ಕೃತಯುಗವನ್ನು ಶಾಸ್ತ್ರಕಾರರು ಎಲ್ಲ ಅಕೃಷ್ಟಪಚ್ಚ ಆ ಭೂಮಿ, ಉಳದೇನೆ ಭೂಮಿ ಬೆಳೀತಾ ಇತ್ತು, ಯಾರೂ ಆಳುವವನಿರಲಿಲ್ಲ, ಆಳಿಸ್ಕೊಳ್ಳೋವನಿರಲಿಲ್ಲ ಅಂತ. ಇದು ಒಂಥರ ತುಂಬ ಚೆನ್ನಾಗಿ ಕಾಣುವಂತೆ ಮತ್ತೊಂದು ಆಗುತ್ತದೆ. ಆಗ ಉಳುಮೆ ಅನ್ನೋದೇ ಇರಲಿಲ್ಲ, ವ್ಯವಸಾಯವೂ ಇಲ್ಲದೆ ಇರತಕ್ಕಂಥ ಬೇಟೆಯ ಕಾಲ, ರಾಜ ಮತ್ತು ಪ್ರಜೆ ಅನ್ನುವಂಥದ್ದಿಲ್ಲದೆ ಎಲ್ಲರೂ ಕೂಡ ಅರಕ್ಷಿತರಾಗಿ ಎಲ್ಲರೂ ಕೂಡ ಕಚ್ಚಾಡಿಕೊಳ್ತಾ ಇದ್ದಂಥ ಕಾಲ ಅಂತ ಹೀಗೂ ವ್ಯಾಖ್ಯಾನ ಮಾಡಬಹುದಲ್ವ. ಅದರಿಂದ ಕಲಿಗಾಲ ಕೆಡಗಾಲ ಅಂತ ಆಕ್ಷೇಪ ಮಾಡುವ ಮುನ್ನ ನಮಗೆ ಆ ಕಾಲ ಒಗ್ಗಿ ಬರ್ತಾ ಇಲ್ಲ ಅಂದರೆ ನಮ್ಮ ಶಕ್ತಿಗಳು ಕಡಿಮೆ ಆಗ್ತಾ ಇವೆ, ನಮಗೆ ಹೊಂದಿಕೆ ಮಾಡಿಕೊಳ್ಳೋದಕ್ಕೆ ತಾಕತ್ತು ಕಡಿಮೆ ಆಗ್ತಾ ಇದೆ ಅನ್ನೋ ಕಡೆಗೂ ಯೋಚನೆ ಮಾಡಬೇಕಾಗುತ್ತದೆ. ನಮ್ಮ ಕಾಲ ಅಂತ ತಕ್ಷಣವೇ ನಾವು ಈ ಕಾಲದವರಲ್ಲ ಅಂತ ನಮ್ಮನ್ನು ನಾವೇ ಅದರಿಂದ ಆಚೆ ಮಾಡಿಕೊಂಡ್ವಿ. ನಾವು ಕಾಲಬಾಹ್ಯರಾದ ಮೇಲೆ ಕಾಲವನ್ನು ದೂಷಣೆ ಮಾಡಿದ್ರೆ ಫಲ ಏನು? ಅದರಿಂದ ಅಖಂಡವಾದ ಕಾಲದಲ್ಲಿ ನಾವು ಮಾಡಿಕೊಂಡಿರ್ತಕ್ಕಂಥದ್ದು ಖಂಡವಾಗಿ ಈ ಎಲ್ಲ ವಿಭಾಗಗಳು ಸ್ಥೂಲವಾದವು. ಸೂಕ್ಷ್ಮವಾಗಿ ನೋಡಿದರೆ ನಮ್ಮ ಒಳಗೆ ಬರ್ತಾ ಇರುವ ಬದಲಾವಣೆ ಅಷ್ಟೇ. ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವೀ ಲೋಕ ಸತ್ತರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು, ರಾತ್ರಿ ಮೂರಾಯಿತು ತೆರಳಿದೊಡೆ ಪಾರು ಪತ್ಯದವ ಮೆಚ್ಚುವನು ಮಂಕುತಿಮ್ಮ. ಅಷ್ಟೇ. ಮುಂದಿನ ತಲೆಮಾರನ್ನು ಪ್ರೀತಿಯಿಂದ ಕಾಣುವ, ಅವರಲ್ಲಿ ಒಂದಿಷ್ಟು ವಿಶ್ವಾಸ ಇಟ್ಟುಕೊಳ್ಳುವ ವಿವೇಕ ನಮ್ಮದಾದರೆ ಮೇಲು ಅನಿಸುತ್ತೆ. ಅದು ಬಿಟ್ಟು ಬೇರೆ ಗತಿಯೇ ಇಲ್ಲ. ಈಗ ಸತ್ವ ಇಲ್ಲ, ಆಹಾರದಲ್ಲಿ ಏನೂ ಶಕ್ತಿ ಇಲ್ಲ, ಮತ್ತೊಂದಿಲ್ಲ, ಈಗಲೂ ಕಟ್ಟಿಗೆ ಒಲೆನಲ್ಲೇ ರುಚಿ ಅಂತ ಹೇಳ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಅದಕ್ಕೆ ಮತ್ತೊಬ್ಬ ಸ್ನೇಹಿತರು ಹೇಳಿದರು, ಹೌದು ಕಟ್ಟಿಗೆ ಒಲೆ ಯಾಕೆ ರುಚಿ ಅಂದರೆ ಹೊಗೆ ವಾಸನೆ ಬಂದಿರುತ್ತೆ ಅಡುಗೆನಲ್ಲೆಲ್ಲ, ಅದಕ್ಕೆ ಅಂತ. ಅಂದರೆ ಏನಂತನ್ನೋಣ, ಒಗ್ಗಿ ಬಂದದ್ದು ನಮಗೆ ರುಚಿ ಅಷ್ಟನ್ನೇ ಹೇಳೋಣ. ನಮಗೆ ಒಗ್ಗಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳೋಣ, ನಮ್ಮ ಮಟ್ಟಿಗೆ ಕೆಡಕು ಅಂತ ಬೇಕಾದರೂ ಹೇಳೋಣ. ಆಗ ನಾವೇ ಕೆಡಕು ಅಂತ ಮತ್ತೊಬ್ಬರು ಹೇಳಿದ್ರೆ ಅದನ್ನೂ ಒಪ್ಪಬೇಕಾಗುತ್ತದೆ. ಹೀಗೆ ಎಲ್ಲ ದೃಷ್ಟಿಯಿಂದ ಕಂಡಾಗ ನಾವು ಕಾಲದ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಅಂದರೆ ಮುಂದಿನ ತಲೆಮಾರನ್ನು ಗೌರವಿಸಬೇಕಾಗುತ್ತದೆ. ಬೇರೆ ದಾರಿಯೇ ಇಲ್ಲ. ಅವರಲ್ಲಿಯೂ ಒಳ್ಳೆಯವರಿದ್ದಾರೆ, ಹಿಂದಿನವರಲ್ಲಿ ಕೆಟ್ಟವರಿದ್ದಂತೆ ಅಂತ ಭೀಮ ಈ ರೀತಿಯಾಗಿ ಕೇಳ್ತಾನೆ. ಹಾಗಾಗಿ ಏನೇ ಆಗಲಿ ಪರವಾಗಿಲ್ಲ, ಪದಯುಗಕ್ಕೆ ಮುಗುಳೆರಗಿ ನಿರ್ಬಂಧದಲ್ಲಿ ಭಿನ್ನಹ ಮಾಡಲು ಒಮ್ಮೆನು ನಾನು ಮತ್ತೆ ಕೇಳಿದ್ದಾರೆ, ಈಗ ಕೇಳ್ತಾ ಇದ್ದೀನಿ, ದಯವಿಟ್ಟು ತೋರಿಸ್ಬಿಡು ಆ ದಿವ್ಯ ರೂಪವನ್ನು ಅಂತ. ಆಗ ಹನುಮಂತ ತನ್ನ ದಿವ್ಯ ದರ್ಶನವನ್ನು ತೋರ್ಪಡಿಸ್ತಾನೆ. ಆದಡಿನ್ನು ನಿರೀಕ್ಷಿಸೆನುತ ನಿನಾದದಲ್ಲಿ ನೆಲ ಬಿರಿಯ ಬಾಲದ ಬೀದಿವರಿ ಬಾಸಣಿಸ ಘನ ನಕ್ಷತ್ರ ಮಂಡಲವ ಬಾಲದ ಬೀದಿವರಿ ವಾಸಣಿಸ ಘನ ನಕ್ಷತ್ರ ಮಂಡಲವ ಮೇದಿನಿಯ ಹೊರೆಗಾರರಳ್ಳದೆಯಾದರು ಮೇದಿನಿಯ ಹೊರೆಗಾರರಳ್ಳದೆಯಾದರು ಅಳುಕಿದ ವದ್ರಿಗಳು ಅದ್ರಿಗಳಳುಕಿದವು
ಸಪ್ತೋದಧಿಗಳಂಜಿದವೋ ಸಪ್ತೋದಧಿಗಳಂಜಿದವೆನಲು ಹೆಚ್ಚಿದನು ಕಲಿಘನುಮ ಹನುಮ ಹೆಚ್ಚಿದನು. ಮೇರುವಿನ ತಪ್ಪದಲ್ಲಿ ಬೆಳೆದ ಬಲಾರಿ ಚಾಪವೋ ಮೇರುವಿನ ತಪ್ಪಲಲ್ಲಿ ಬೆಳೆದ ಬಲಾರಿ ಚಾಪವೋ ಮೇಣ್ ತ್ರಿವಿಕ್ರಮನಾರು ಬಟೆಯಲಿ ಜಡಿವ ಜ್ಯೋತಿರ್ಗಣದ ಬಲು ಮಿಳಿಯೋ ಚೂರಿಸುವ ಬಲು ಬಾಲವೋ ಜಂಬಾರಿ ಭವನವನಳ್ಳಿರಿಯೇ ತ್ರಿಪುರಾರಿಯೊಟ್ಟಿನ ಕೊಳಗಿನಲಿ ಹೊಳೆಗೊಳೆದನೋ ಹೊಳೆಗೊಳೆದನಾಗನುಮ ತ್ರಿಪುರಾರಿಯೊಡ್ಡಿನ ಕೊಳಗಿನಲಿ ಹೊಳೆಗೊಳೆದನು 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 ಹನುಮ. ನಿಜವಾಗಿ ಇದು ಹನುಮಂತನ ವಿಶ್ವರೂಪ ದರ್ಶನವೇ ಹೌದು. ಆದಡಿನ್ನು ನಿರೀಕ್ಷಿಸು ಎರಡು ಅದ್ಭುತ ಪದ್ಯಗಳು. ಆದಡಿನ್ನು ಅಂದರೆ ಆಗಲಿ, ಇನ್ನು ತೋರಿಸ್ತೀನಿ ವಿಶ್ವರೂಪವನ್ನು ನೋಡ್ತೀಯಂತೆ ಅಂತ ಒಂದು ಅರ್ಥ. ಆದಡೆ ಅಂದರೆ ನಿನಗಾದರೆ, ನಿನ್ನ ಕೈಲಾದರೆ ಅಂತ ಎರಡೂ ಅರ್ಥ ಉಂಟು. ಆದಡಿನ್ನು ನಿರೀಕ್ಷಿಸು ಅಂದರೆ ಏನು? ನಿಲೀನಂ ಈಕ್ಷಣಂ ನಿರೀಕ್ಷಣಂ ಅಂತ ಚೆನ್ನಾಗಿ ನೋಡ್ತಕ್ಕಂಥದ್ದು. ನೀನು ನೋಡ್ಕೊಪ್ಪ ಎಷ್ಟು ಸಾಧ್ಯವೋ ಅಷ್ಟು ಅಂತ ನಿನಾದದಲ್ಲಿ ನೆಲಬೆರಿಯೇ ಒಮ್ಮೆ ಸಿಂಹನಾದ ಮಾಡ್ತಾನೆ. ಹನುಮಂತನಿಗೂ ಆ ದಿವ್ಯ ರೂಪವನ್ನು ತಾಳೋದಕ್ಕೆ ಉತ್ಸಾಹ ಬರಬೇಕಲ್ಲ, ಪ್ರಾಯಶಃ ರಾಮನಾಮ ಜಪ ಮಾಡ್ತಾ ಒಂದು ಸಿಂಹನಾದ ಮಾಡ್ತಾನೆ. ನೋಡಿ, ಇಲ್ಲಿ ಹನುಮಂತನ ಎತ್ತರವನ್ನು ವರ್ಣಿಸೋಕ್ಕೆ, ವಿಸ್ತಾರವನ್ನು ವರ್ಣಿಸೋಕ್ಕೆ ಕವಿ ಕೇವಲ ಬಾಲವನ್ನು ಮಾತ್ರ ತೆಗೆದುಕೊಳ್ತಾನೆ. ಯಾವ ಬಾಲವನ್ನು ಇವನು ಅಲ್ಲಾಡಿಸೋಕ್ಕೂ ಆಗಲಿಲ್ವಲ್ಲ, ಆ ಬಾಲ ನಿಜವಾಗಿ ಯಾತಕ್ಕೆ ಆ ಬಲವನ್ನು ಪಡ್ಕೊಂಡಿತ್ತು, ಯಾವ ರೀತಿಯಾದದ್ದು ಅಂದರೆ ಈ ಕಾರಣಕ್ಕೆ ಅಂತ. ಅಂದರೆ ಇಡೀ ಹನುಮಂತನ ಎತ್ತರವನ್ನು ವಿಸ್ತಾರವನ್ನು ಎಲ್ಲ ಹೇಳೋದಕ್ಕೆ ಬದಲಾಗಿ ಒಂದು ಬಾಲದಲ್ಲಿ ತೋರಿಸ್ತಾನೆ. ಲ್ಯಾಟಿನ್ ಭಾಷೆಯಲ್ಲಿ ಪೀದೆ ಹರ್ಕ್ಯುಲಮ್ ಅಂತ ಒಂದು ಗಾದೆ ಉಂಟು. ಹರ್ಕ್ಯುಲಿಸನ್ನು ನೋಡಬೇಕು ಅಂದರೆ ಅವನ ಹೆಜ್ಜೆ ನೋಡಿದ್ರೆ ಸಾಕು ಗೊತ್ತಾಗುತ್ತದೆ ಅಂತ. ನೋಡಿದ್ರೆ ಒಂದು ಸ್ವಲ್ಪ ಭಾಗದಲ್ಲಿ ಗೊತ್ತಾಗುತ್ತೆ. ಸ್ಥಾಲಿ ಪುಲಾಕನ್ಯಾಯ ಅಂತೀವಿ. ಒಂದು ಅಗಳನ್ನು ನೋಡಿದ್ರೆ ಸಾಕು ಇಡೀ ಪಾತ್ರೆ ಬೆಂದಿದೆಯೋ ಇಲ್ವೋ ಗೊತ್ತಾಗುತ್ತದೆ ಅಂತ. ಹನುಮಂತನ ಬಾಲ ಬೆಳೆದ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಅವನು ಎಂಥವನು, ಅವನ ವೈಶಿಷ್ಟ್ಯ ಎಂಥದ್ದು, ಅವನ ವಿಕ್ರಮ ಎಂಥದ್ದು ಅಂತಕ್ಕಂಥದ್ದು. ನಮ್ಮಲ್ಲಿ ಮನುಷ್ಯ ಯೋಗ್ಯತೆಗೆ ಕೆಲವೊಂದು ನಿದರ್ಶನಗಳು ಸಾಕು, ಹೆಗ್ಗುರುತುಗಳು ಸಾಕು, ನಮಗೆ ಗೊತ್ತಾಗ್ಬಿಡುತ್ತವೆ ಇವರ ಸತ್ವ ಎಂಥದ್ದು ಅಂತ. ಅದನ್ನು ಇಲ್ಲಿ ಮಾಡ್ತಾ ಇದ್ದಾನೆ. ಅಂದರೆ ಆ ಪ್ರಕರಣವನ್ನು ನಿರ್ವಾಹ ಮಾಡುವ ಕವಿ ಕೌಶಲ ಇದೆಲ್ಲ ತುಂಬ ಲೆಕ್ಕಾಚಾರ ಹಾಕಿಕೊಂಡ್ರೂ ಹೊಳಿದೆ ಇರ್ತಕ್ಕಂಥದ್ದು. ಯಾವ ಬಾಲ ಮುದುಕನ ಮುದಿಕಪಿಯ ಬಾಲ ಅಂತ ಆದದ್ದು ಈಗ ಅದು ತ್ರಿವಿಕ್ರಮನಂತೆ ಇದೆ. ತೆಲುಗಿನ ಕವಿ ಪೋತನ ವಾಮನ ತ್ರಿವಿಕ್ರಮಾಗಿ ಬೆಳೆದಾಗ ಸೂರ್ಯಬಿಂಬವನ್ನು ಇಟ್ಟುಕೊಂಡು ಅವನ ಬೆಳವಣಿಗೆ ಎಂಥದ್ದು ಅಂತ ಹೇಳ್ತಾನೆ. ರವಿಬಿಂಬಂ ಉಪಮಿಂಪ ಪಾತ್ರಮಗು ಛತ್ರಂಬೈ ಶಿರೋರತ್ನಮೈ ಶ್ರವಣಾಲಂಕೃತಿಯೈ ಗಲಾಭರಣಮೈ ಸೌವರ್ಣ್ಯ ಕೇಯೂರಮೈ ಚವಿಮತ್ ಕಂಕಣಮೈ ಕಟಿಸ್ಥಲಿ ನೃದಂಚದ್ ಘಂಟಯೈ ನೂಪುರ ಪ್ರವರಂಬೈ ಪದಪೀಠಿಯೈ ವಟುಡದ ಬ್ರಹ್ಮಾಂಡಮುನ್ ನಿಂಡುಚೋನ್ನಂತ ಮೇಲೆ ಯಾವುದೋ ಎತ್ತರದಲ್ಲಿದ್ದ ಸೂರ್ಯಮಂಡಲ ಛತ್ರದ ಮೇಲಿನ ರತ್ನದ ಹಾಗೆ ಕಾಣಿಸ್ತು. ಅವನು ಬೆಳೆದಂತೆ ಕಿರೀಟದ ಮಣಿಯಂತೆ ಆಯಿತು, ಇನ್ನೂ ಬೆಳೆದಂತೆ ಕರ್ಣಕುಂಡಲದ ಮಟ್ಟಕ್ಕೆ ಬಂತು, ಮತ್ತೂ ಬೆಳೆದಂತೆ ತೋಳಬಂದಿಯ ಮಟ್ಟಕ್ಕೆ ಬಂತು, ಮತ್ತೂ ಬೆಳೆದಂತೆ ಒಡ್ಯಾಣದ ಮಣಿಯಂತೆ ಆಯಿತು, ಮತ್ತೂ ಬೆಳೆದಂತೆ ಇಳಿಬಿಟ್ಟ ಕೈಯ ಕಂಕಣದ ಮಣಿಯಂತೆ ಆಯಿತು, ಮತ್ತೂ ಬೆಳೆದಂತೆ ನೂಪುರದ ಮಣಿಯಂತೆ ಆಯಿತು, ಮತ್ತೂ ಬೆಳೆದಂತೆ ಅವನ ಪಾದಪೀಠದ ತಳಾತಳದಲ್ಲಿರುವ ಯಾವುದೋ ಒಂದು ಮಣಿಯಂತೆ ಆಯಿತು ಅಂತ. ಹೀಗೆ ವಾಮನ ಬೆಳೆದದ್ದು ಸೂರ್ಯ ಇಳಿಯುವುದರ ಮೂಲಕವಾಗಿ ತೋರ್ಪಡಿಸ್ತಾನೆ. ಹಾಗೆ ಇವನು ಅವನ ಬಾಲದಿಂದಲೇ ನೋಡ್ಕೊಪ್ಪ ಅವನು ಎಷ್ಟು ದೊಡ್ಡವನಾದ ಅಂತ. ಯಾವ ಬಾಲದ ಕದ ಇವನನ್ನು ತಡೆದಿತ್ತೋ ಈಗ ಆ ಬಾಲವೇ ಮೋಕ್ಷದ ಕದ ತೆಗೆಯುವಂತೆ ಆ ದಿವ್ಯ ಮಂಗಳ ಮೂರ್ತಿ ಕಾಣಿಸಿದ್ದಾನೆ ಅಂತ ತೋರ್ಪಡಿಸ್ತಾನೆ. ತುಂಬ ದೊಡ್ಡ ಪ್ರತಿಭೆ ಇಲ್ಲದೆ ಇದ್ದರೆ ಈ ಥರ ಬರೆಯೋಕ್ಕಾಗೋಲ್ಲ. ಮತ್ತೆ ಮತ್ತೆ ಹೇಳ್ತೀನಿ, ಈ ಥರ ಪದ್ಯಗಳು ಬರೀಬೇಕು ಅಂತ ವರ್ಷಗಳಿಂದ ಹೆಣಗ್ತಾ ಇದ್ದೀನಿ, ದಶಕಗಳಿಂದ ಹೆಣಗ್ತಾ ಇದ್ದೀನಿ. ಇಂಥ ಕಾವ್ಯ ಬರೀಬೇಕು ಅಂತ ಕಷ್ಟ ಏನು ಅಂತ ಗೊತ್ತಿದೆ. ಅದು ಸುಮ್ಮನೆ ತಿಣುಕಿದ್ರೆ ಆಗತಕ್ಕಂಥದ್ದಲ್ಲ. ತಿಣುಕಿದನು ಪಣಿರಾಯ ಅಷ್ಟೇ. ಆದರೆ ಇವನ ಶಕ್ತಿಯೇ ಶಕ್ತಿ. ನಿನಾದದಲ್ಲಿ ನೆಲಬೆರಿಯ ಬಾಲದ ಬೀದಿವರಿ. ಬೀದಿವರಿ ಅನ್ನುವಂಥ ಒಂದು ನಾಮಪದವನ್ನು ಬಳಸ್ತಾನೆ. ಬಾಲದ ಹರಡಿಕೆ,
ಬಾಲದ ಹರಡಿಕೆ ಬಾಸಣಿಸೆ ಘನ ನಕ್ಷತ್ರ ಮಂಡಲವ. ಬಾಸಣಿಸೋದ್ರೆ ಮುಚ್ಚುವುದು. ಗ್ರಹ ನಕ್ಷತ್ರಾದಿಗಳನ್ನು, ಆಕಾಶವನ್ನು, ಆಕಾಶ ಗಂಗೆಯನ್ನೇ ಮುಚ್ಚಿಬಿಡ್ತು ಅಂತ. ಅವನು ಬಾಲ ಇಡೀ ಜಗತ್ತಿಗೆ ಗ್ರಹಣ ಹಿಡಿಸುವಂತೆ ಆಗಿಬಿಡ್ತು, ಜಗತ್ತನ್ನೇ ಮರೆ ಮಾಡಿಬಿಡ್ತು, ಜಗತ್ತಿಗೆ ಒಂದು ಅವಗುಂಟನವಾಯಿತು ಅಂತ. ಆ ರೀತಿಯಲ್ಲಿ ಬಾಲದ ಬೆಳವಣಿಗೆಯನ್ನು ಹೇಳ್ತಾನೆ. ಅದು ಏನು ಬಾಲ ಅಂದರೆ ಬಾಲದ ತುದಿಯ ಆ ಕೂದಲಿನ ಗುಚ್ಛ ಇದೆಯಲ್ಲ ಅದು. ಮೇದಿನಿಯ ಹೊರೆಗಾರರು. ಕುಮಾರವ್ಯಾಸ ತನ್ನದಾದ ರೀತಿಯಲ್ಲಿ ಶಬ್ದಗಳನ್ನು ಟಂಕನ ಮಾಡ್ತಾನೆ. ಮೇದಿನಿಯ ಹೊರೆಗಾರರು. ಭೂಮಿಯನ್ನು ಹೊತ್ತವರು ಅಷ್ಟದಿಗ್ಗಜಗಳು. ಅಳ್ಳದೇ ಆದರು ಅಷ್ಟದಿಗ್ಗಜಗಳಿಗೆ ಅಬ್ಬಾ ಈ ಭಾರ ಹೊರಕ್ಕಾಗೋಲ್ಲ ಅಂತ ಅವುಗಳಿಗೆ ಹಾರ್ಟ್ ಪೇಷಂಟ್ಗಳಾಗ್ತಾ ಇವೆ, ತಕ್ಷಣ ಆಂಬ್ಯುಲೆನ್ಸ್ ಬರಬೇಕಾಗಿದೆ. ಅಳುಕಿದ ವಗ್ದ್ರಿಗಳು, ಇನ್ನು ಬೆಟ್ಟಗಳು, ಸಪ್ತ ಕುಲಾಚಲಗಳು ಹೊಯ್ದಾಡ್ಬಿಟ್ವು. ಸಪ್ತೋದಧಿಗಳು ಅಂಜಿದವು, ಸಪ್ತ ಸಮುದ್ರಗಳು ಅಂಜಿಬಿಟ್ಟವು. ಹೆಚ್ಚಿದನು ಕಲಿಬಿ ಹನುಮ ಅಂತ. ಇಲ್ಲಿ ನೋಡಿ, ಕುವೆಂಪು ಅವರು ಒಂದು ಕಡೆ ಈ ಪೌರಾಣಿಕ ಪ್ರತಿಮೆಗಳನ್ನು ಆಧುನಿಕ ಕಾಲಕ್ಕೂ ಬಳಸ್ಕೊಳ್ಳುವಾಗ ಎಷ್ಟು ಸ್ವಾರಸ್ಯ ಇರುತ್ತದೆ ಅಂತ ಹೇಳ್ತಾರೆ. ಈ ಸಂಸ್ಕೃತಿ ಉಳಿಯೋದು ಇದರಿಂದ, ಕಾವ್ಯ ಬಲ ಉಳಿಯೋದು ಇದರಿಂದ ಅಂತ. ಆಧುನಿಕ ವಿಜ್ಞಾನವೂ ಬರಬೇಕು ಅಂತಾರೆ ಅವರು. ಆಧುನಿಕ ವಿಜ್ಞಾನ ತಂತ್ರಜ್ಞಾನಗಳಿಂದಲೂ ತೆಗೆದುಕೊಳ್ಳಬೇಕು, ನಮ್ಮ ಪುರಾಣದ್ದು ಎಲ್ಲ ಇರಬೇಕು ಅಂತಾರೆ. ಈ ಹೊತ್ತು ಮಾತತ್ತರೇ ಕುವೆಂಪು ವಿಚಾರವಾದಿತ್ವ, ವೈಚಾರಿಕತೆ ಅಂತೆಲ್ಲ ಕೋಲಾಹಲ ಮಾಡಿ ಭಗವದ್ಗೀತೆ ಬೆಂಕಿ ಹಾಕೋರ್ಗೂ ಕುವೆಂಪು ಆದರ್ಶ ಆಗಿಬಿಟ್ಟಿದ್ದಾರೆ. ಅರೆ, ಕುವೆಂಪು ಅವರು ಸ್ಪಷ್ಟವಾಗಿ ಗೀತಾದಿಗಳು ತನಗೆ ಪರಮಾದರ್ಶ ಅಂತ ಹೇಳ್ತಾರೆ. ಪುಣ್ಯವಶಾತ್ ಮೊನ್ನೆ ಒಂದು ಪತ್ರಿಕೆಯಲ್ಲಿ ಅವರ ಶಿಷ್ಯವರ್ಗದಲ್ಲೇ ಒಬ್ಬರಾದಂಥ ಒಳ್ಳೆ ವಿದ್ವಾಂಸರು ನಮ್ಮ CP ಕೃಷ್ಣಕುಮಾರ್ ಅವರು ಒಂದು ಸಣ್ಣ ಪತ್ರ ಬರೆದಿದ್ದಾರೆ ಪತ್ರಿಕೆಗೆ. ಅಲ್ಲಿ ಹೇಳ್ತಾರೆ, ಕುವೆಂಪು ಅವರ ಈ ಒಂದು ಅನಿಕೇತನ ಪ್ರಜ್ಞೆ, ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಹ ಅನ್ನುವ ಭಕ್ತಿಯೋಗದ ಗೀತಾ ವಾಕ್ಯದಿಂದ ಬಂದಂಥದ್ದು. ಅವರು ಮತ್ತೆ ಮತ್ತೆ ಹೇಳಿದರು, ಭಗವದ್ಗೀತೆಯಲ್ಲಿ ಪ್ರತಿಪಾದನೆ ಆಗಿರುವ ವರ್ಣಾಶ್ರಮ ಅಂತನ್ನುವುದೇನಿದೆ ಅದು ಜಗತ್ತಿನಲ್ಲಿ ಸದಾ ಇರತಕ್ಕಂಥದ್ದು, ಗುಣಕರ್ಮ ವಿಭಾಗಶಃ ಅಂತ ಬಂದದ್ದು. ಹೀಗಾಗಿ ಭಗವದ್ಗೀತೆಯನ್ನು ನಾನು ತುಂಬ ಒಪ್ಪಿಕೊಂಡಿದ್ದೀನಿ, ನನ್ನ ವಿಚಾರವಂತಿಕೆಗೆ ತುಂಬ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅಂತ ಅವರು ಮಹಾಕವಿ ಹೇಳಿದ್ದಾರೆ. ಆದರೆ ಅದನ್ನು ಜಾಣ ಮರಿವಿನಿಂದ ಈ ಧೂರ್ತರು ಮರೆತು ಬಿಡ್ತಾರೆ, ಪರಮ ನೀಚರು. ಯಾಕೆಂದರೆ ಇವತ್ತು ಕುವೆಂಪು ಹ್ಯಾಸ್ ಬಿಕಮ್ ಎ ಸೇಕ್ರೆಡ್ ಕೌ. ಪುಣ್ಯವಶಾತ್ ಕುವೆಂಪು ಉತ್ತಮರು, ಅವ್ರನ್ನ ಗೌರವಿಸಲಿ. ಆದರೆ ಅವ್ರನ್ನ ಯಾವುದೋ ಕೆಲವು ಕಾರಣಗಳಿಗೆ ಗೌರವಿಸ್ತೀವಿ ಅಂತ ಅವ್ರ ನಮ್ಮ ಪರಂಪರೆಯಲ್ಲಿ ಚಿಕಿತ್ಸಕವಾಗಿ ಹೇಳಿದ ಕೆಲವು ಅಂಶಗಳನ್ನು ಇಟ್ಕೊಂಡು ಮಿಕ್ಕಂತೆ ಅವರು ಕೊಂಡಾಡಿರುವ ಮಹಾಮೌಲ್ಯಗಳನ್ನು ಮರೆಸಿಬಿಡ್ತಾರೆ. ಹೀಗಾಗಿ ಎಷ್ಟು ಅನರ್ಥವಾಗಿದೆ ಅಂದರೆ ಅವರು ಇಲ್ಲಿ ಹೇಳ್ತಾರೆ, ಅಷ್ಟದಿಗ್ಗಜ, ಆದಿಶೇಷ, ಈ ರೀತಿಯಾದದ್ದನ್ನೆಲ್ಲ ನಾವು ಉಳಿಸ್ಕೊಳ್ಬೇಕು ಅಂತ. ಇವು ಉಳಿಸ್ಕೊಳ್ಳೋದು ಹೇಗೆ? ಸನಾತನ ಧರ್ಮ ಇಲ್ದಿದ್ರೆ ಆಗೋಲ್ಲ. ನಮ್ಮ ಚಿದಾನಂದ ಮೂರ್ತಿಯವರಿಗೆ ಕನ್ನಡದ ಭಕ್ತಿ ಸಂಸ್ಕೃತ ದ್ವೇಷವಾಗಿತ್ತು ಒಂದು ಕಾಲದಲ್ಲಿ. ಆಮೇಲೆ ಅವ್ರಿಗೆ ಗೊತ್ತಾಯಿತು, ಸನಾತನ ಧರ್ಮ ಉಳಿಯದೇ ಇದ್ದರೆ ಕನ್ನಡ ಉಳಿಯೋಲ್ಲ. ಇಸ್ಲಾಮಿಗೆ ಕನ್ನಡ ಪವಿತ್ರ ಭಾಷೆ ಅಲ್ಲ, ಕ್ರೈಸ್ತಕ್ಕೆ ಅಸಲೇ ಅಲ್ಲ. ಇನ್ನು ಉಳಿಯೋದು ಯಾರಿಗೆ ಕನ್ನಡ? ವಚನಗಳು ಯಾರು? ವೀರಶೈವರು. ಹರಿದಾಸರು ಯಾರು? ಮಾಧ್ವ ಬ್ರಾಹ್ಮಣರು. ಇಷ್ಟೇ ಜನಕ್ಕೆ ಇದು ಬೇಕಾಗಿರೋದಾ? ಇನ್ನೆಲ್ಲ ಕನ್ನಡಿಗರಿಗೂ ಬೇಡವಾ? ಬೇಕಾಗಿದೆ. ಯಾಕೆ? ಅವರೆಲ್ಲ ಸನಾತನ ಧರ್ಮೀಯರು. ಅದಕ್ಕೋಸ್ಕರವಾಗಿ ಶಿವ ಬೇಕು, ಕೃಷ್ಣ ಬೇಕು, ರಾಮ ಬೇಕು, ಸನಾತನ ಧರ್ಮಕ್ಕೆ ಇವೆಲ್ಲ ಬೇಕು. ಇವೆಲ್ಲವೂ ನಮ್ಮ ಹರಿದಾಸರು ವಚನಕಾರರು ಹೇಳಿದ್ದಾರೆ, ಪಂಪ ಹೇಳಿದ್ದಾನೆ, ಕುಮಾರವ್ಯಾಸ ಹೇಳಿದ್ದಾನೆ, ಲಕ್ಷ್ಮೀಶ ಹೇಳಿದ್ದಾನೆ, ಜನ್ನ ಹೇಳಿದ್ದಾನೆ. ಇವರೆಲ್ಲ ಹೇಳಿರ್ತಕ್ಕಂಥದ್ದು ಈ ನೆಲದ ಧರ್ಮ. ಕನ್ನಡ ಈ ನೆಲದ ಧರ್ಮದಿಂದ ಬಂದದ್ದು. ಅದಕ್ಕಾಗಿ ನಾನು ಕನ್ನಡ ಉಳಿಸಬೇಕು ಅಂದರೆ ಸನಾತನ ಧರ್ಮ ಉಳಿಯಬೇಕು ಅಂತ ಅಂದುಕೊಂಡು ಅವರು ಸನಾತನ ಧರ್ಮಕ್ಕೆ ತುಂಬ ದೊಡ್ಡ ಆಸರಿಯಾಗಿದ್ದಾರೆ. ತುಂಬ ಸಮರ್ಥವಾದ ರೀತಿಯಲ್ಲಿ ನಿರ್ವಂಚನೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾವ್ಯ ರಚನೆಗೆ ಇಂಥ ಪ್ರತಿಮೆಗಳು ಬೇಕು ಅಂದರೆ ಸನಾತನ ಧರ್ಮ ಉಳಿಬೇಕು. ಅಷ್ಟದಿಗ್ಗಜ ಅಂದರೆ, ಸಪ್ತಸಾಗರ ಅಂದರೆ, ಸಪ್ತ ಕುಲಪರ್ವತ ಅಂದರೆ ಬೈಬಲಲ್ಲಿ ಇದೆಯಾ, ಕುರಾನ್ನಲ್ಲಿ ಇದೆಯಾ ಅಂತ ಹುಡುಕಿದ್ರೆ ಎಲ್ಲಿ ಸಿಗುತ್ತೆ? ವಿಕಿಪೀಡಿಯಾದಲ್ಲಿ ಇದೆಯಾ ಅಂತ ಹುಡುಕಿದ್ರೆ? ಸನಾತನ ಧರ್ಮ ಉಳಿಯದೇ ಇದ್ದರೆ ಈ ಸೌಂದರ್ಯ ಉಳಿಯೋಲ್ಲ. ಸನಾತನ ಧರ್ಮ ಉಳಿಯದೇ ಇದ್ದರೆ ನಮಗೆ ತ್ಯಾಗರಾಜರ ಕೃತಿಗಳು ಉಳಿಯೋಲ್ಲ. ಈಗ ಅವರು ಶ್ರೀರಂಜನಿ ರಾಗ ಹಾಡಿದ್ರು, ಶ್ರೀರಂಜನಿ ರಾಗ ಉಳಿಬಹುದೇನೋ, ಅರೆ ಸೊಗಸುಗಾ ಮೃದಂಗ ತಾಳಮು ಅಂತಕ್ಕಂಥ ಕೃತಿ ಉಳಿದೇ ಹೋಗ್ಬೋದು. ಹಂಸಧ್ವನಿ ಒಂದು ಪೆಂಟಾಟೋನಿಕ್ ಸ್ಕೇಲ್ ಆಗಿ ವೆಸ್ಟರ್ನ್ ಮ್ಯೂಸಿಕಲ್ಲೂ ಉಳಿಬಹುದೇನೋ. ಆದರೆ ವಾತಾಪಿ ಗಣಪತಿಂಭಜೆ ಎನ್ನುವ ಕೃತಿಯಲ್ಲಿ ಬರುವ ಜರ್ಬು, ಆ ಗತಿ ಸೌಂದರ್ಯ, ಅಲ್ಲಿ ಬರತಕ್ಕಂಥ ಓಜಸ್ಸು ಅದು ಉಳಿಯೋಲ್ಲ. ಅಂದರೆ ವಿ ಲೂಸ್ ಕನ್ಸಿಡರಬಲ್ ಕ್ವಾಲಿಟಿ ಆಫ್ ಇಟ್. ಹೀಗಾಗಿ ಇವನ್ನು ಉಳಿಸಿಕೊಳ್ಳಬೇಕು ಅನ್ನುವುದೆಲ್ಲ ಕೂಡ ನಮಗೆ ಗೋಚರವಾಗುತ್ತದೆ. ಹನುಮಂತ ಆ ವಿಶ್ವರೂಪ ಈ ತತ್ವವನ್ನು ಪ್ರತಿಪಾದಿಸಬೇಕು ಅಂತಂತ ಅಲ್ಲ ಕವಿ ಹೊರಟದ್ದು. ಕಾವ್ಯ ಸೌಂದರ್ಯದ ಮೂಲಕವಾಗಿ ದೊಡ್ಡದನ್ನು ಕಂಡಾಗ ವ್ಯಕ್ತಿತ್ವಕ್ಕೆ ಬರುವ ರೋಮಾಂಚನ ಏನು, ಧನ್ಯತೆ ಏನು ಅಂತ. ಇದು ವಿಭೂತಿ ಯೋಗದ ರೀತಿಯಲ್ಲಿರ್ತಕ್ಕಂಥದ್ದು. ಅರ್ಜುನ ಕೃಷ್ಣನ ವಿಶ್ವರೂಪ ಕಂಡಾಗ ಹೇಗಾದನೋ ಅದೇ ರೀತಿ ಹನುಮಂತನ ಈ ವಿಶ್ವರೂಪ ಕಂಡಾಗ ಭೀಮನಿಗೆ ಆಗಿದ್ದು. ಆ ದಿವ್ಯವಾದ ರೂಪವನ್ನು ಕಂಡಾಗ ಒಂದು ಭಯ ಉಂಟಾಗುತ್ತದೆ.
ಅದನ್ನು ಕುವೆಂಪು ಶ್ರೀಮದ್ ಭೀಷೆ ಅಂತ ಕರೀತಾರೆ. ಅದು ಅಮಂಗಳವಾದ ಭಯ ಅಲ್ಲ, ಮಂಗಳಮಯವಾದ ಭಯ ಅಂತ. ಆ ರೀತಿಯಾದ ಒಂದು ಭಯ ಆಗ್ತಾ ಇದೆ ಅವನಿಗೆ. ಸಪ್ತ ಸಾಗರಗಳೇ ಹಂಚಿಕೊಳ್ತಾ ಇವೆ, ಸಪ್ತ ಗಜಗಳು ದಿಗ್ಗಜಗಳು ನಡುಗ್ತಾ ಇವೆ, ಸಪ್ತ ಪರ್ವತಗಳು ಅಲ್ಲಾಡ್ತಾ ಇವೆ. ಹೀಗೆಲ್ಲ ಆಗಿ ಮೇರುವಿನ ತಪ್ಪಲಲ್ಲಿ ಬೆಳೆದ ಬಲಾರಿ ಚಾಪ, ಖಂಡಪ್ರಾಸ ನೋಡಿ. ಬಲ ರಾಕ್ಷಸನ ವೈರಿ ಇಂದ್ರ, ಬಲಾರಿ ಅವನ ಚಾಪ ಅಂದರೆ ಕಾಮನಬಿಲ್ಲು. ಮೇರು ಪರ್ವತ ಹಿಮಾಲಯದ ನಡುವೆ ಇರತಕ್ಕಂಥ ಒಂದು ಪರ್ವತ ಅಂತ. ಅದನ್ನು ಸುತ್ತುವರೆದೇ ಸೂರ್ಯಚಂದ್ರನು, ಅದರ ಮೇಲೆಯೇ ಸ್ವರ್ಗ ಅಂತ. ಆ ಮೇರುವಿನ ಬುಡದಲ್ಲಿ ಆಕಾಶಕ್ಕೆ ಮುಟ್ಟುವಂತೆ ಬೆಳೆದ ಬಲಾರಿಯ ಚಾಪ ಅಂದರೆ ಇಂದ್ರ ಚಾಪ, ಕಾಮನ ಬಿಲ್ಲಿನಂತೆ ಅವನ ಬಾಲ ಬೆಳೆದಿತ್ತು ಅಂತ. ಅಂದರೆ ಹನುಮಂತ ಸ್ವರ್ಣಾರುಣ ವರ್ಣದ ಮಹಾಕಪೀಶ್ವರ, ಕಾಂಚನಾದ್ರಿ ಕಮನೀಯ ವಿಗ್ರಹಂ ಅಂತಲೇ ಅವನನ್ನು ಧ್ಯಾನ ಶ್ಲೋಕದಲ್ಲಿ ಹೇಳಿರತಕ್ಕಂಥದ್ದು. ಕಾಂಚನಾದ್ರಿ ಅಂದರೆ ಮೇರು ಪರ್ವತ. ಅವನ ವ್ಯಕ್ತಿತ್ವ ಮೇರು ಪರ್ವತದಂತೆ ಆದರೆ ಅವನ ಬಾಲ ಕಾಮನ ಬಿಲ್ಲಿನಂತೆ ಧಗಧಗಿಸಬೇಕಲ್ವ. ಅದಕ್ಕೆ ಬಲಾರಿ ಚಾಪವೋ ಮೇನ್ ತ್ರಿವಿಕ್ರಮನ ಆರುಭಟೆಯಲ್ಲಿ ಜಡಿವ ಜ್ಯೋತಿರ್ಗಣದ ಬಲು ಮಿಳಿಯೋ. ಮಿಳಿ ಅಂತಂದರೆ ಕಾಂತಿ. ತ್ರಿವಿಕ್ರಮನ ಆ ವಾಮನ ವಿಕ್ರಮನಾದಾಗ ಅವನ ಆರ್ಭಟೆಯಲ್ಲಿ ಉದುರಿ ಬೀಳ್ತಾ ಇದ್ದಂತಹ ಜ್ಯೋತಿರ್ಗಣದ ಕಾಂತಿಯೋ ಅಂತ. ಆ ಕಾಂತಿ ಧಾರಿಯಾಗಿ ಬಂದರೆ ಅದು ಈ ಬಾಲವಾಗಿ ಕಾಣಿಸುತ್ತಾ ಅಂತ. ಚೂರಿಸುವ ಬಲು ಬಾಲವು ಎಲ್ಲ ಕಡೆ ದಿಕ್ಪಟಗಳನ್ನು, ದಿಗಂತವನ್ನು, ಅಂಬರವನ್ನು, ಆಕಾಶವನ್ನೇ ರಂಧ್ರ ಮಾಡುವಂತೆ, ತೂರಿಕೊಂಡು ಹೋಗುವಂತೆ, ಚೂರಿಸುವ ಅಂತಂದರೆ ಕತ್ತರಿಸುವ ರೀತಿಯಲ್ಲಿ ಬೆಳೆದಂಥದ್ದು ಅದು ಬಾಲವ. ಜಂಬಾರಿ ಭವನವನು ಅಳ್ಳಿರಿಯೇ. ಜಂಬಾರಿ ಮತ್ತು ಇಂದ್ರನ ಸುಧರ್ಮದವರೆಗೆ ಹೋಗಿದೆ, ಅವನ ಆಸ್ಥಾನದವರೆಗೆ, ಒಡ್ಡಿನ ಹೊಳಹಿನಲ್ಲಿ. ಇನ್ನು ಅದು ಕೈಲಾಸ ಪರ್ವತವನ್ನು ಅಡರಿಕೊಂಡಿದೆ, ಮಹಾದೇವನ ಬಳಿಗೆ ಹೋಗಿದೆ. ಆ ಮಹಾದೇವನ ಜಟಾಜೂಟದ ಗಂಗಾ ಪ್ರವಾಹದಂತೆ ಇದೆ ಅಂತೆಲ್ಲ ವರ್ಣಿಸ್ತಾನೆ. ಒಂದು ಬಾಲದಿಂದಲೇ ಹನುಮಂತ ಎಷ್ಟು ವಿಕ್ರಮಿಯಾಗಿದ್ದ ಅನ್ನೋದನ್ನು ನೋಡಿಕೊಳ್ಳಿ ಅಂತ. ಅದನ್ನು ಹನುಮಂತನ ಆ ದಿವ್ಯತೆಯನ್ನು ನೋಡ್ತಾನೆ ಭೀಮ. ಅದನ್ನು ಕವಿ ಹೇಳ್ತಾನೆ ನೋಡಿ. ನೋಡಿದನು ಕಲಿ ಭೀಮ, ನೋಡಿದನು ನಡುಗಿದನು. ಕಂಗಳ ಕೋಡಿಯಲಿ ನೀರೊರೆಯೇ, ಕಂಗಳ ಕೋಡಿಯಲಿ ನೀರೊರೆಯೇ. ಹರುಷದ ರೂಢಿಯಲಿ ಝೊಮ್ಮೆದ್ದು ಮನ ಢಂಡಣಿಸಿ ಭೀತಿಯಲಿ. ಹರುಷದ ರೂಢಿಯಲಿ ಜೊಮ್ಮೆದ್ದು ಮನ ಢಂಡಣಿಸಿ ಭೀತಿಯಲಿ. ಬಾಡು ಮೋರೆಯ ನೆತ್ತಿ ಕೈಗಳ ನೀಡಿ ಕಂಗಳ ಮುಚ್ಚಿ. ಬಾಡು ಮೋರೆಯ ನೆತ್ತಿ ಕೈಗಳ ನೀಡಿ ಕಂಗಳ ಮುಚ್ಚಿ ಮರಳಿದು ನೋಡಿ. ಕಂಗಳ ಮುಚ್ಚಿ ಮರಳಿದು ನೋಡಿ ಶಿವ ಶಿವಾಯನುತ ಬೆಚ್ಚಿದನು ಅಡಿಗಡಿಗೆ ಭೀಮ. ಅಡಿಗಡಿಗೆ ಅಡಿಗಡಿಗೆ ಬೆಚ್ಚಿದನು ಭೀಮ. ಸಾಕು ಸಾಕು ಅಂಜಿದೆನು, ಸಾಕು ಸಾಕಂಜಿದೆನು. ಮನುಜರು ಕಾಕು ಬಲರು, ಮನುಜರು ಕಾಕು ಬಲರು. ನಿಜ ಸ್ವಭಾವವನೇಕೆ ಬಿಡುವೆವು. ಮನುಜರು ಕಾಕು ಬಲರು, ನಿಜ ಸ್ವಭಾವವನೇಕೆ ಬಿಡುವೆವು. ತಿಳಿದು ತಿಳಿಯವು ಕಂಡೊಡಂಜುವೆವು.
ಸಾಕು ಪೂರ್ವದ ರೂಪಿನಲ್ಲಿ ನಿರ್ವ್ಯಾಕುಲನ ಮಾಡೆನಲು. ಸಾಕು ಸಾಕು ಪೂರ್ವದ ರೂಪಿನಲ್ಲಿ ನಿರ್ವ್ಯಾಕುಲನ ಮಾಡೆನಲು. ಪವನಜನ್ ಆ ಕಪೀಶ್ವರ ನಗುತ ಮುನ್ನಿನ ರೂಪ ಕೈಗೊಂಡ. ಆ ಕಪೀಶ್ವರ ನಗುತ ಮುನ್ನಿನ ರೂಪ ಕೈಗೊಂಡ. ಆನಂದವಾಗಿ ನೋಡ್ತೀನಿಂದ ಅದು ಭೈರವವಾಗಿಬಿಡ್ತು ರೂಪ. ಹನುಮತ್ತನು ಭೈರವಿಯಾದಾಗ ಇನ್ನೇನು ಮಾಡ್ತಾನೆ ಪಾಪ. ಮೊದಲಿಗೆ ಆ ದಿವ್ಯ ರೂಪವನ್ನು ಅತಿಶಯೋಕ್ತಿಯಲ್ಲಿ ಉತ್ಪ್ರೇಕ್ಷೆ, ಉಲ್ಲೇಖ, ಈ ಮೂರು ಅಲಂಕಾರಗಳಿಂದ ಅದ್ಭುತವಾಗಿ ಲೋಕೋತ್ತರವಾಗಿ ನಿರ್ವಾಹ ಮಾಡಿ ಕವಿ ಮತ್ತೆ ತುಂಬ ಸೊಗಸಾಗಿ ಅದನ್ನು ಬಗೆಬಗೆಯಲ್ಲಿ ಮತ್ತೆ ಉಲ್ಲೇಖ ಅಲಂಕಾರದಿಂದಲೇ ಅವನ ದರ್ಶನದ ಪ್ರಭಾವವನ್ನು ವರ್ಣಿಸ್ತಾನೆ. ನೋಡಿದನು ನಡುಗಿದನು ಕಂಗಳ ಕೋಡಿಯಲ್ಲಿ ನೀರೊರೆಯ ಹರುಷದ ರೂಢಿಯಲ್ಲಿ ಜೊಮ್ಮೆದ್ದು ಮನ ಡೆಂಡಣಿಸಿ ಭೀತಿಯಲ್ಲಿ ಅಂತ ಎಷ್ಟು ಬಗೆಯಲ್ಲಿ ಅವನು ಒದ್ದಾಡದ ಅಂತ ಹೇಳ್ತಾನೆ. ಹಾಗೆ ಮಾಡಿದ್ರೂ ನಮಗೆ ಮನಸ್ಸಿಗೆ ಮುಟ್ಟುವಂಥದ್ದಲ್ಲ. ಅವನು ನೋಡ್ತಾನೆ, ನಡುಗುತ್ತಾನೆ, ಆನಂದ ಬಾಷ್ಪ ಸುರಿಸ್ತಾನೆ, ಸಂತೋಷದಲ್ಲಿ ಮೈ ರೋಮಾಂಚನಗೊಳ್ಳುತ್ತದೆ, ಮನಸ್ಸು ಅಳುಕುತ್ತದೆ, ಅದನ್ನು ಕಂಡು ಬೆಚ್ಚಿ ಬೆರಗಾಗುತ್ತದೆ, ಮತ್ತೆ ಮುಖ ಒಣಗುತ್ತದೆ. ಬಾಡು ಮೋರೆಯಲ್ಲಿ ಎತ್ತಿ ಕೈಗಳನ್ನು ನೀಡಿ ಕೈಚಾಚಿಬಿಟ್ಟು ಸ್ವಾಮಿ ಕಣ್ಣು ಮುಚ್ತೀನಿ, ನನಗಿನ್ನು ನೋಡೋಕ್ಕಾಗೋಲ್ಲ ಅಂತಾನೆ. ಆ ದಿವ್ಯ ಸೌಂದರ್ಯ ಎಷ್ಟು ನೋಡೇವು ಸಾಕು ಅಂತ ಅನಿಸ್ಬಿಡ್ತದೆ. ರುಚಿ ಹೆಚ್ಚಾದಂತೆ ಮತ್ತೆ ಇನ್ನು ನಮ್ಮನ್ನು ಆವರಿಸಿಕೊಂಡು ಬಿಡ್ತದೆ. ನಾವು ಅದರಿಂದ ಆಚೆಗೆ ಬರಬೇಕು, ನಮ್ಮ ಅಸ್ತಿತ್ವ ಕಾಪಾಡಿಕೊಳ್ಬೇಕು ಅಂತ ಅನಿಸ್ಬಿಡ್ತದಲ್ಲ. ಶ್ರೀರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಮೇಲೆ ಕಾಲಿಟ್ಟೊಡನೆ ನೀವು ಏನು ಮಾಡ್ತಾ ಇದ್ದೀರಿ, ನನ್ನ ಅಪ್ಪ ಅಮ್ಮನ ಗತಿಯನ್ನು ನಾನು ಏನಾಗ್ತಾ ಇದ್ದೀನಿ ಅಂತ ಕೇಳದಂತೆ. ಆ ಅಖಂಡಾದ್ವೈತ ಸ್ಥಿತಿ ಪಡೆಯುವುದು ಬಹಳ ಕಷ್ಟ ಅಲ್ವೇ? ಪಡೆದ ಮೇಲೆ ನನ್ನ ತನವೇ ಇಲ್ಲದೆ ಇದ್ದಾಗ ಅದು ಹೇಗೆ? ನನಗೆ ತುಂಬ ಬಾರಿ ಕೆಲವು ಸೇವಾ ಸಂಸ್ಥೆಗಳಲ್ಲಿ ತಮ್ಮ ತನವನ್ನೇ ಕಳೆದುಕೊಂಡು ಪೂರ್ಣ ಸಮರ್ಪಿತ ಭಾವದಿಂದ ಬದುಕ್ತಾರಲ್ಲ, ಅವ್ರನ್ನ ಕಂಡಾಗ ಒಂದು ರೀತಿ ಭಯ ಆಶ್ಚರ್ಯ ಎರಡೂ ಆಗುತ್ತೆ. ಸಂಘದ ವಲಯದಲ್ಲಿರಬಹುದು, ಇನ್ನು ಕೆಲವು ಕ್ರೈಸ್ತ ಮತದ ಆಯೋಜನೆಗಳಲ್ಲಿ, ಆ ವ್ಯವಸ್ಥೆಗಳಲ್ಲಿ ಕೂಡ ಇರ್ಬೋದು, ಕಾನ್ವೆಂಟ್ ಇತ್ಯಾದಿ, ನನ್ನರಿ ಇತ್ಯಾದಿಗಳಲ್ಲಿ ಕೂಡ ಅವರು ತಮ್ಮ ವ್ಯಕ್ತಿತ್ವವನ್ನೇ ಇಲ್ಲ ಮಾಡಿಕೊಡ್ತಾರೆ. ಅದೇ ರೀತಿ ಜೈನ ಸಾಧ್ವಿಯರು, ಸಾಧುಗಳು ಎಲ್ಲವನ್ನೂ ಬಿಟ್ಟು ತಮ್ಮ ತನ ಅನ್ನೋದನ್ನು ತೊಳೆದುಕೊಂಡು ಬಿಟ್ಟು ಅದಕ್ಕೆ ಬದ್ಧವಾಗಿ ಬಿಡ್ತಾರೆ, ಪೂರ್ಣವಾಗಿ ಅರ್ಪಣೆ ಮಾಡಿಕೊಳ್ತಾರೆ. ಹಾಗೂ ಇರೋಕ್ಕೆ ಸಾಧ್ಯವಾ ಅಂತ ತುಂಬ ಕಷ್ಟ ಅಂತ ಅನಿಸುತ್ತದೆ. ಆ ಮಟ್ಟಕ್ಕೆ ಬಂದುಬಿಡುತ್ತೆ ದಿವ್ಯ ದರ್ಶನವನ್ನು ನೋಡಿದಾಗ. ನಾವಿಲ್ಲದೆ, ನಮ್ಮ ಅಹಂಕಾರ ಇಲ್ಲದೆ ನಮ್ಮ ಬಾಳ್ವೆ ಹೇಗೆ ಸಾಕ್ತಕ್ಕಂಥದ್ದು? ಅದಕ್ಕಾಗಿ ನಾವು ಕಷ್ಟಪಟ್ಟು ಇಟ್ಟುಕೊಳ್ಬೇಕು ಆ ಪ್ರತ್ಯೇಕತೆಯನ್ನು. ಭೀಮನಿಗೆ ಆ ಸಂಕಟ ಬಂದಿದೆ. ಅರ್ಜುನನಿಗೆ ವಿಶ್ವರೂಪವನ್ನು ಕಂಡಾಗ ಆಗಿದ್ದೇ ಇದಲ್ವ. ಹಾಗಾಗಿಯೇ ಕಿರೀಟಿನಂ ಗದಿನಂ ಚಕ್ರಸ್ಥಂ ಇಚ್ಛಾಮಿತ್ವಾಂ ದಷ್ಟುಂ ಅನಂತರೂಪ ಏನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ನೀನು ನನಗೆ ಮೊದಲಿದ್ದಂತೇನೆ ಎದ್ಬಿಡಪ್ಪ, ಸಾಕು, ನಾನು ನಿನ್ನ ನೋಡಲಾರೆ ಅಂತ ಅದನ್ನು ಅವನು ಕೇಳ್ತಾನೆ. ನೋಡಿ ಕಂಗಳ ಮುಚ್ಚಿ ಮತ್ತೆ ತಿರುಗಾ ಕುತೂಹಲ ನೋಡೋಣ ಅಂತ ಕಂಡು ಶಿವಶಿವ ಎನ್ನುತ್ತಾ ಬೆಚ್ಚಿದನು ಅಡಿಗಡಿಗೆ ಭೀಮ. ಸಾಕು ಸಾಕು, ಇನ್ನು ಉಪಸಂಹಾರ ಮಾಡ್ಕೋ. ಅಂಜಿದೆನು ಮನುಜರು ಕಾಕುಬಲರು, ನಾವು ಅಲ್ಪಬಲರು ಅಂತ. ಇಲ್ಲಿ ನೋಡಿ, ಇದು ಹಳತು ಹೊಸತು ಅಲ್ಲ. ಇದು ಕೃತಿಯುಗ, ಕಲಿಯುಗ, ದ್ವಾಪರ ಯುಗದಲ್ಲಿ ಮಾತ್ರ ಇರತಕ್ಕಂಥದ್ದಲ್ಲ, ಸರ್ವಕಾಲ ಸರ್ವಯುಗದಲ್ಲಿ ಇರುವಂಥದ್ದು ಅಂತ. ಯಾವಾಗ ಸತ್ವೋನ್ನತಿ, ರಸೋನ್ನತಿ, ರಸಾವರ್ಜನ ಆಗುತ್ತದೆಯೋ ಆಗ ಎಲ್ಲ ಕಾಲಕ್ಕೂ ಸಂದದ್ದು ಆಗುತ್ತದೆ. ಅದರಿಂದಲೇ ಒಂದು ಮಟ್ಟ ಮುಟ್ಟಿದ ಮೇಲೆ ಅದನ್ನು ಭೌತಶಾಸ್ತ್ರದ ಪರಿಭಾಷೆಯಲ್ಲಿ ಹೇಳುವುದರೆ ಎಸ್ಕೇಪ್ ವೆಲಾಸಿಟಿ ಅಂತ ಹೇಳ್ತೀವಿ. ಒಮ್ಮೆ ಪೃಥ್ವಿಯ ಗುರುತ್ವಾಕರ್ಷಣದ ಪರಿಧಿಯನ್ನು ದಾಟಿತು ಅಂತಂದರೆ ಅದಕ್ಕೆ ಯಾವ ಶಕ್ತಿಯನ್ನು ಕೊಡಬೇಕಾಗಿಲ್ಲ, ಅದು ತನ್ನಂತೆ ನಿರಂತರವಾಗಿ ಒಂದು ಉಪಗ್ರಹ ತಂತೆ ಭ್ರಮಿಸ್ತಾ ಇದ್ದು ಬಿಡುತ್ತೆ. ಆ ಬಗೆಯಲ್ಲಿ ಒಂದು ಮಟ್ಟ ಮೀರಿದ ಮೇಲೆ ಅದು ಎಲ್ಲ ಕಾಲದ್ದು ಆಗಿಬಿಡುತ್ತೆ. ಅಲ್ಲಿವರೆಗೂ ಈ ಕಾಲ ಆ ಕಾಲ ಅಂತೆಲ್ಲ ಪ್ರತ್ಯೇಕಗಳು ಉಂಟು. ಅದನ್ನು ಉಪಾಧಿಯನ್ನು ಮೀರುವ ಮಟ್ಟಕ್ಕೆ ಬೆಳೆಯಬೇಕು. ಹಾಗೆ ನೋಡಿದಾಗಲೇ ನಮಗೆ ಗೊತ್ತಾಗುತ್ತದೆ. ಒಂದು ಚೋಳರ ಕಂಚಿನ ಶಿಲ್ಪಗಳು, ಗುಪ್ತರ ಮರಳುಗಲ್ಲಿನ ಶಿಲ್ಪಗಳು, ಅಥವಾ ಚಂದೇಲ ಪರಮಾರರ ಶಿಲ್ಪಗಳು, ಹೊಯ್ಸಳರ ಒಂದು ಬಳಪದ ಕಲ್ಲಿನ ಶಿಲ್ಪಗಳು, ಬಾದಾಮಿ ಕಲ್ಯಾಣ ಚಾಲುಕ್ಯರ ಶಿಲ್ಪಗಳು, ಅಥವಾ ಗ್ರೀಸ್ನ ಹೆಲೆನಿಸ್ಟಿಕ್ ರೆನೆಸಾನ್ಸ್ ಆ ಕಲೆಗಳ ಅಮೃತ ಶಿಲ್ಪಗಳು, ಅಮೃತ ಶಿಲೆಯ ಶಿಲ್ಪಗಳು, ಇವು
ದೇಶಕಾಲಾತೀತವಾಗಿ ಅಬಾಧಿತವಾಗಿ ನಮ್ಮನ್ನು ಕಾಡ್ತಾ ಇರ್ತವೆ, ಅಷ್ಟು ಆಕರ್ಷಕವಾಗಿರ್ತವೆ. ಈಗ ಒಂದು ಕಲ್ಯಾಣಿ, ಒಂದು ಕೇದಾರಗೌಳ, ಒಂದು ಶಂಕರಾಭರಣ, ಒಂದು ಮೋಹನ, ಒಂದು ಹಿಂದೋಳ, ಒಂದು ಬೃಂದಾವನಿ, ಒಂದು ಸಿಂಧುಭೈರವಿ, ಒಂದು ಆಭೇರಿ, ಒಂದು ದುರ್ಗಾ, ಒಂದು ದ್ವಿಜಾವಂತಿ, ಈ ಥರ ರಾಗಗಳು ನೋಡಿ ಎಷ್ಟು ಹಾಯ್ದು ನುಣುಪಾಗಿ ಬಂದಿವೆ. ಅವು ಯಾವಾಗಲೂ ಶ್ರವಣರಂಜಕವಾಗಿ ಕೇಳಿಸುತ್ತವೆ. ಅದಕ್ಕೆ ದೇಶಕಾಲಾತೀತತೆ ಬಂದುಬಿಡುತ್ತದೆ. ಸರ್ವಾಕರ್ಷಕವಾದ ಗುಣ ಉಂಟು. ಕೆಲವು ರಾಗಗಳಿಗೆ ಸರ್ವಸ್ವರ ಗಮಕ ಬರಿಕ ರಾಗಗಳು ಅಂತ ಹೇಳ್ತಾರೆ. ಪ್ರತಿ ಸ್ವರದಲ್ಲೂ ಸ್ವಾರಸ್ಯ ಉಂಟು ಅಂತ. ಎಲ್ಲಿ ಹಿಡಿದ್ರೂ ಅವು ರುಚಿಯಾಗಿ, ಎಲ್ಲಿ ಹಿಡಿದ್ರೂ ಅವು ಸ್ವಾರಸ್ಯವಾಗಿರುತ್ತವೆ ಅಂತ. ಪೆಂಟಾಟೋನಿಕ್ ಸ್ಕೇಲ್ಸ್ ಅಂತ ಏನು ಹೇಳ್ತೀವಿ, ಔಡವ ರಾಗಗಳಲ್ಲಿ ಅಂಥ ಒಂದು ಶಕ್ತಿ ಉಂಟು ಅಂತ ಗೊತ್ತಾಗುತ್ತದೆ. ಅದು ಅಲಚಿ ಇರ್ಬೋದು, ಆಭೋಗಿ ಇರ್ಬೋದು, ಹಂಸಧ್ವನಿ ಇರ್ಬೋದು, ಶುದ್ಧ ಧನ್ಯಾಸಿ ಇರ್ಬೋದು, ಶುದ್ಧ ಸಾವೇರಿ ಇರ್ಬೋದು, ಹಿಂದೋಳ, ಮೋಹನ, ಮಧ್ಯಮಾವತಿ, ಈ ಥರ ಬೇಕಾದಷ್ಟು ರಾಗಗಳಿವೆ. ಒಂದೊಂದಕ್ಕೂ ಅದು ಒಂದು ಈ ವಾಸಂತಿ ಅಂತ ರಾಗ ಇರ್ಬೋದು, ಶಿವರಂಜನಿ ಅಂತ ರಾಗ ಇರ್ಬೋದು. ಎಷ್ಟು ಪೆಂಟಾಟೋನಿಕ್ ಅನ್ನುವ ಔಡವ ರಾಗಗಳು ಅಂಥ ಆಕರ್ಷಣೆ ಉಂಟು. ಆ ಸುರಗಳ ನಡುವೆ ನಿಕಟತೆ ಮತ್ತು ಅಂತರ ಎರಡೂ ಅದು ಎಷ್ಟು ಸಮರಸವಾಗಿ ಬಂದಿವೆ ಅಂತಂದರೆ, ಅಲ್ಲಿಂದ ಜಾರಿ, ಇಲ್ಲಿಂದ ನೆಗೆದು, ಇಲ್ಲಿಂದ ಕಂಪಿಸಿ ಹೋಗುವ ಅಷ್ಟು ಸ್ವಾರಸ್ಯವನ್ನು, ಆಕರ್ಷಣೆಯನ್ನು, ಶ್ರವಣಾಭಿರಾಮತೆಯನ್ನು ಒಳಗೊಂಡಿರ್ತವೆ. ಅವಕ್ಕೆ ಸಾವಿಲ್ಲ ಅಂತ ಗೊತ್ತಾಗುತ್ತದೆ. ಯಾವಾಗ ಮಾಡಿದ್ರೂ ಅವು ಚೆನ್ನಾಗಿರ್ತವೆ. ನಾನು ಎಷ್ಟೋ ಚಲನಚಿತ್ರಗಳ ಹಾಡುಗಳನ್ನು ಗಮನಿಸಿಕೊಂಡಿದ್ದೀನಿ. ಕೆಲವು ಚಲನಚಿತ್ರಗಳಲ್ಲಿ ಒಂದೇ ರಾಗದಲ್ಲಿ 2-3 ಹಾಡುಗಳದೇ ರಾಗದಲ್ಲಿ ನಿರ್ಮಾಣ ಆಗಿರ್ತವೆ. ಅವು ಆಕರ್ಷಕವಾಗಿ ಕಾಣಿಸುತ್ತವೆ. ಒಂದು 2-2.5 ಗಂಟೆ ಚಲನಚಿತ್ರದಲ್ಲಿ ಅದೇ ರಾಗದ್ದು 2-3 ಬಾರಿ ಬಂದರೂ ಬೇಸರವಾಗದೇ ಇರುವಷ್ಟು ವೈವಿಧ್ಯ ಕೊಡುವಷ್ಟು ಶಕ್ತಿ ಇರುತ್ತದೆ. ಅಂದರೆ ಅಂಥ ಓಜಸ್ಸು ಅದರೊಳಗೆ, ಎಷ್ಟು ಸತ್ವ ಇದೆ ಅಂತ. ಹನುಮಂತರ ದಿವ್ಯ ದರ್ಶನ ಆ ರೀತಿ ದೇಶಕಾಲಾತೀತವಾದದ್ದು. ಅದರಿಂದಲೇ ಕಾಲ ಕೆಡತು ಅಂತ, ಇದು ಕೆಟ್ಟ ಕಾಲ ಅಂತ ಗುಣಗವರು ನಾವು ದೇಶಕಾಲಾತೀತವಾಗುವಂಥ ಸತ್ವವನ್ನು ಹಿಡಿದರೆ ಔಟ್ಡೇಟ್ ಆಗೋಲ್ಲ. ಅದರಿಂದಲೇ ರಸೋಪಾಸನೆ ಮಾಡಬೇಕು ಅಂತ. ರಸೋಪಾಸನೆಯಲ್ಲಿ ನಮಗೆ ಕಾಲಬಾಹ್ಯತೆಯ ಯಾತಯಾಮತ್ವದ ಭಯ ಹೋಗುತ್ತದೆ. ನಮ್ಮ ಜೀವನಾವಧಿಯಲ್ಲಂತೂ ಅದು ಕುಗ್ಗುವುದಿಲ್ಲ. ಆ ರೀತಿಯಲ್ಲಿ ನೋಡಬೇಕು. ಉದಾಹರಣೆಗೆ ಒಬ್ಬ ಕುಮಾರವ್ಯಾಸನ ಹಿಡ್ಕೊಳ್ಳಿ. 500 ವರ್ಷದಿಂದ ನಿಂತಿದ್ದಾನೆ. ಇನ್ನು 50 ವರ್ಷಕ್ಕೆ ಏನು ಲಗಾಡಿ ಬಿದ್ದು ಹೋಗೋಲ್ಲ. ಹಾಗೆ ಈ ರಾಗಗಳನ್ನು 5000 ವರ್ಷಗಳಿಂದ ಬಂದಿವೆ. ಅವು ಏನು ಮತ್ತೆ ಹುಳಿತೋಗೋದಿಲ್ಲ, ಗೆದ್ದಲಿಡಿದು ಹೋಗೋದಿಲ್ಲ, ಇಟ್ಕೊಳ್ಬೋದು ಗಟ್ಟಿಯಾಗಿ. ಅದೇ ನೆನ್ನೆ ಮೊನ್ನೆ ಕಣ್ಬಿಟ್ಟಿರ್ತಕ್ಕಂಥದ್ದನ್ನು ನಾವು ತುಂಬ ದೊಡ್ಡ ರೀತಿಯಲ್ಲಿ ನಚ್ಕೊಂಡ್ಬಿಟ್ಟು ನಾಡದ್ದಕ್ಕೆ ಅದು ನೆಗೆದು ಬಿದ್ದು ಆಚೆ ನಾಡದ್ದಕ್ಕೆ ವೈಕುಂಠ ಸಮಾರಾಧನೆ ಮಾಡೋ ಸ್ಥಿತಿ ಬಂದುಬಿಟ್ರೆ ಗತಿ ಏನು? ವೈಕುಂಠ ಸಮಾರಾಧನೆ ಶ್ರಾದ್ದವೋ ಮಾಡೋದಕ್ಕಾದರೂ ಉತ್ತರಾಧಿಕಾರಿಗಳು ಅದಕ್ಕೆ ಬೇಕಲ್ಲ. ಅದಕ್ಕೆ ಏನೂ ಇಲ್ಲ, ಬಂಜೆ ಆಗಿರುತ್ತೆ. ಅಂಥದ್ದನ್ನು ಇಟ್ಕೊಂಡು ಏನು ಪ್ರಯೋಜನ? ಅದು ದುರ್ಮರಣ, ಅನಾಥ ಪ್ರೇತ. ನಾವೇ ಎತ್ತಾಕಬೇಕು, ಕಾರ್ಪೊರೇಷನ್ಗೆ ರವಾನೆ ಮಾಡಬೇಕು ಅಂಥ ಫ್ಯಾಡ್ಸ್ ಅಂತೀವಲ್ಲ, ಆ ರೀತಿಯಾಗುತ್ತವೆ. ಅವಕ್ಕೆ ನಾವು ಕಟ್ಟು ಬೀಳಬೇಕಾದಿಲ್ಲ. ಮಾಸ್ಟರ್ಸ್ ಅಂತೀವಲ್ಲ, ಮಹಾಕವಿಗಳು, ಮಹಾಕಲಾವಿದರು, ಮಹಾಜ್ಞಾನಿಗಳು, ಅವರದನ್ನು ಇಟ್ಕೊಳ್ಳೋಣ. ಅದರಿಂದಲೇ ಗೀತೆ ಎಂತೆಂಥವರನ್ನೆಲ್ಲ ಎದುರಿಸಿಕೊಂಡು ಜೀರ್ಣಿಸಿಕೊಂಡಿದೆ. ಒಂದು ಉಪನಿಷತ್ತು ಎಂತೆಂಥವರನ್ನೆಲ್ಲ ತಿಂದು ತೇಗಿ ನುಂಗಿ ನೊಣದಿದೆ. ಅಂದರೆ ಯಾವ್ಯಾವ ಆಘಾತಗಳನ್ನೆಲ್ಲ ತಾಳಿಕೊಂಡು ಬಂದಿದೆ. 2-3 ದಿವಸಗಳ ಕೆಳಗೆ ವೇದಗಳಲ್ಲಿ ಸಮಗ್ರವಾಗಿ ಸಂಹಿತಾ, ಬ್ರಾಹ್ಮಣ, ಆರಣ್ಯಕಾದಿಗಳೆಲ್ಲ ಸೃಷ್ಟಿಗೆ ಸಂಬಂಧಿಸಿದಂತೆ ಬರತಕ್ಕಂಥ ಮಂತ್ರಗಳನ್ನೆಲ್ಲ ಅನುಸಂಧಾನ ಮಾಡ್ತಾ ಇದ್ದೆ ಒಬ್ಬ ಗೆಳೆಯರ ಜೊತೆಗೆ. ಎಷ್ಟು ದಿವ್ಯ ದರ್ಶನ! ಈಗಲೂ ಹಚ್ಚ ಹಸುರಾಗಿ ಹೊಚ್ಚ ಹೊಸದಾಗಿರುವಂಥದ್ದು, ಅಷ್ಟು ಭವ್ಯತೆ ಕಾಣಿಸ್ತಾ ಇದೆ. ಆ ಸೃಷ್ಟಿ ನಮ್ಮ ಮಾತಿಗೆ ಮೀರಿದ್ದು ಅನ್ನುವುದನ್ನು ಅದೆಷ್ಟು ಚೆನ್ನಾಗಿ ಹೇಳುತ್ತವೆ. ಮತ್ತು ಇವಿಷ್ಟು ಔಪಾದಿಕ ಅನ್ನೋದನ್ನು ಎಷ್ಟು ಮಾರ್ಮಿಕವಾಗಿ ಆ ಹಸನುತನ, ತಾಜಾತನ ಇದೆಯಲ್ಲ, ಇಂದಿಗೂ ಮಾಸದೇ ಇರ್ತಕ್ಕಂಥದ್ದು ಅಂತ ಗೊತ್ತಾಗುತ್ತದೆ. ಅವನ್ನು ನಚ್ಚೋಣ ಅಂತ. ಹಾಗಾಗಿ ಹನುಮಂತನ ನಾವು ನಚ್ಚಬೇಕು, ಹನುಮಂತನಂಥವ್ರನ್ನು ನಾವು ನಚ್ಚಬೇಕು. ಆಗ ಗಟ್ಟಿತನ ಇರುತ್ತದೆ. ಅದನ್ನು ಕೇಳಿ ಅವನು ಸಮಾಧಾನ ಕೊಡ್ತಾನೆ. ಭಯಪಡಬೇಡಪ್ಪ, ನಾನು ಉಪಸಂಹಾರ ಮಾಡ್ಕೊಳ್ತೀನಿ ಅಂತ. ನಾಗರಾಜರಾಯರದು ಕಲಿ ವಿಮರ್ಶನ ಶತಕ ಅನ್ನುವ ಗ್ರಂಥ, ಅದರ ಹೆಸರು ಸರಿಯಾಗಿ. ಅಲ್ಲಿ ಇಂಥ ಒಂದು ದೃಷ್ಟಿ ಬರ್ತದೆ. ಎಲ್ಲ ಕಾಲದಲ್ಲೂ ಉತ್ತಮತೆ ಇರುತ್ತದೆ, ನಾವು ಗಮನಿಸಿಕೊಳ್ಳಬೇಕು ಅಂತ. ಹನುಮಂತ ತನ್ನ ತಮ್ಮ ಮತ್ತೊಬ್ಬ ಯುಗದವನು ಭೀಮನನ್ನು ಮೆಚ್ಚಿ ಹರಿಸುವ ಬಗೆ ನೋಡಿ.
ಅಂಜದಿರು ನೀನಿನ್ನು ಅಂಜದಿರು ಮೆಚ್ಚಿದೆನು ಅಂಜದಿರು ನೀನಿನ್ನು ಮೆಚ್ಚಿದೆನು ಅಂಜಲಿಸು ನಾ ಸಲಿಸುವೆನು ಅಂಜಲಿಸು ನಾ ಚಲಿಸುವೆನು ನಮ್ಮಂಜನಾ ದೇವಿಯರು ಕುಂತಿ ದೇವಿಯಾದರಲೆ ನಮ್ಮಂಜನಾ ದೇವಿಯರು ಕುಂತಿ ದೇವಿಯಾದರಲೆ ರಂಜಕರು ನಾವಲ್ಲ ರಂಜಕರು ನಾವಲ್ಲ ಹೇಳು ಸಮಂಜಸದಲೆನೆ ರಂಜಕರು ನಾವಲ್ಲ ಹೇಳು ಸಮಂಜಸದಲೆನೆ ಭೀಮ ನಗುತ ಧನಂಜಯನ ಟೆಕ್ಕೆಯಕ್ಕೆ ವಿಜಯಂ ಗೈಯಬೇಕು ಎಂದ ಭೀಮ ನಗುತ ಧನಂಜಯನ ಟೆಕ್ಕೆಯಕ್ಕೆ ವಿಜಯಂ ಗೈಯಬೇಕು. ನೋಡಿ, ಆ ದಿವ್ಯ ದರ್ಶನವನ್ನ ಉಪಸಂಹಾರ ಮಾಡಿಕೊಳ್ತಾ ಹನುಮಂತ ಅಂಜದಿರು ನೀನಿನ್ನು ಮೆಚ್ಚಿದೇನು ಅಂಜಲಿಸು. ಆ ಆದಿಪ್ರಾಸದ ನಿರ್ವಾಹವೇ ಕೈ ಚಾಚು, ಅಂಜಲಿಸು, ಬೊಗಸೆ ಚಾಚಪ್ಪ ಕೊಡ್ತೀನಿ ಅಂದರೆ ಸ್ವೀಕಾರ ಮಾಡುವ ಶ್ರದ್ಧೆ ಗೌರವ ಬೇಕಲ್ವ, ಸಲ್ಲಿಸುವೆನು. ಮತ್ತೆ ಸಂಬಂಧವನ್ನು ಬೆಳೆಸ್ತಾನೆ. ನಮ್ಮ ಅಂಜನಾ ದೇವಿಯರು ಕುಂತಿದೇವಿ ಆದರಲೆ ನಮ್ಮಮ್ಮ ಕುಂತಿದೇವಿ ಬೇರೆ ಅಲ್ಲ, ನಮ್ಮಮ್ಮನೇ ಕುಂತಿದೇವಿಯ ಅಂಜನಾ ದೇವಿ ಅನ್ನುವಂತೆ ಹೇಳ್ತಾನೆ. ಹೀಗೆ ಹೇಳುವ ಮೂಲಕ ರಕ್ತ ಸಂಬಂಧದ ಭಾವವನ್ನು ಎಷ್ಟು ಚೆನ್ನಾಗಿ ಪೋಷಣೆ ಮಾಡ್ತಾನೆ. ನಮ್ಮ ಬಾಂಧವ್ಯ ಅನ್ನುವುದು ಈ ಬಗೆಯಾದದ್ದು ಅಂತ ಮತ್ತೆ ಮತ್ತೆ ನಮ್ಮ ಪರಂಪರೆಯಲ್ಲಿ ಗೋಚರವಾಗುತ್ತದೆ. ಅದನ್ನು ಬಹಳ ಅನ್ಯೋನ್ಯತೆಯಿಂದ ಸ್ನೇಹದಿಂದ ಕಾಣತಕ್ಕಂಥದ್ದು. ಇಷ್ಟು ರೀತಿಯಲ್ಲಿ ಬಂಧುವಾಚಕ ಶಬ್ದಗಳನ್ನು ಬಳಸಿಕೊಂಡು ಬೆಳೆದ ಸಂಸ್ಕೃತಿ ಜಗತ್ತಿನಲ್ಲಿ ಯಾವುದಿದೆಯೋ ನಾ ಕಾಣೆ. ರಂಜಕರು ನಾವಲ್ಲ, ಸುಮ್ಮನೆ ಬಾಯಿ ತೋರಿಕೆಯ ಮಾತು, ಬಾಯುಪಚಾರದ ಮಾತಲ್ಲಪ್ಪ, ವಾಸ್ತವವಾಗಿ ಹೇಳ್ತಾ ಇದ್ದೀನಿ ಅಂತಾನೆ. ಚಾರು ಕವಿತೆಯ ಬಳಕೆಯಲ್ಲ ಅಂತಾನಲ್ಲ, ಹಾಗೆ ಔಪಚಾರಿಕವಲ್ಲ. ಕಾಫಿ ಬೇಕಾ ಅಂತ ಕೇಳೋದಲ್ಲ, ತಂದು ಕೈ ಕೊಟ್ಟೇ ಬಿಡ್ತಕ್ಕಂಥದ್ದು, ಆ ರೀತಿಯಾದದ್ದು. ಹೇಳು ಸಮಂಜಸದಲ್ಲಿ ಏನು ಯುಕ್ತಿಯುಕ್ತವಾದದ್ದು ಯಾವುದನ್ನು ಬೇಕಾದರೂ ಕೇಳುಂದಾಗ ಅವನಿಗೆ ಸಂತೋಷ. ಈಗ ಧೈರ್ಯ ಬಂತು, ನಗುತ್ತಾ ಏನಿಲ್ಲ, ಇಂಥ ದಿವ್ಯವಾದ ಇಷ್ಟು ಬೃಹದಾಕಾರ ಮಹದಾಕಾರ ಕುಗ್ಗಿಸಿಕೊಂಡು ನಮ್ಮ ತಮ್ಮನ ಬಾವುಟಕ್ಕೆ ಬಂದು ನಿಲ್ಲಬೇಕು ಅಂತ. ಭೀಮನಿಗಾದರೂ ಏನು ದೊಡ್ಡ ಕೋರಿಕೆ ಇಲ್ಲ ನೋಡಿ. ನೀನು ನಮ್ಮ ಪರವಾಗಿ ಬಂದು ಯುದ್ಧ ಮಾಡು ಅದೆಲ್ಲ ಕೇಳೋಲ್ಲ, ನೀನು ನಮ್ಮ ಯುದ್ಧಕ್ಕೆ ಸಾಕ್ಷಿಯಾಗು ಅಂತ. ಮುಂದೆ ಇದನ್ನು ಎಷ್ಟು ಚೆನ್ನಾಗಿ ಕವಿ ಬೆಳೆಸ್ತಾನೆ ಅಂದರೆ, ಕರ್ಣನ ಪ್ರಕರಣವನ್ನು, ಕರ್ಣ ವಧೆಯ ಸಂದರ್ಭವನ್ನು ವರ್ಣಿಸ್ತಾ, ಈ ಎರಡು ಯುಗದಲ್ಲಿ ನಿನ್ನ ಸಮಾನರವರು ಇಲ್ಲ ಅಂತ ಬಾವುಟದ ಹನುಮಂತ ಹೇಳದ ಅಂತ ಕವಿ ಬರೀತಾನೆ. ಮೂಲ ಮಹಾಭಾರತದಲ್ಲಿ ಈ ಥರ ಹನುಮಂತ ಬಾವುಟದಲ್ಲಿ ನಿಂತು ಮಾತಾಡೋದು, ಈ ರೀತಿಯಾದಂಥ ಟ್ರಿಕ್ ಶಾಟ್ಸು ಗ್ರಾಫಿಕ್ಸು ಎಲ್ಲ ಇಲ್ಲ. ನಮ್ಮ ಕವಿ ಕುಮಾರವ್ಯಾಸ ಮಾಡ್ತಾನೆ. ಅಂದರೆ ರಸಕ್ಕೆ ಪೋಷಕವಾಗುವ ರೀತಿಯಲ್ಲಿ ವಿವರಗಳನ್ನು ಬಳಸಿಕೊಳ್ತಕ್ಕಂಥದ್ದು ಇದೆಯಲ್ಲ, ತುಂಬ ತುಂಬ ಸುಂದರವಾದದ್ದು. ಹನುಮಂತ ಅಲ್ಲಿ ನಿಂತಿದ್ದಾನೆ ಅನ್ನೋದನ್ನು ಅಲ್ಲಿವರೆಗೂ ತೆಗೆದುಕೊಂಡು ಹೋಗ್ತಾನೆ. ಅಂದರೆ ಕವಿಯ ಅವಧಾನ ಶಕ್ತಿ ಎಷ್ಟು ದೊಡ್ಡದು. ಸಾವಿರಾರು ಪದ್ಯ ಆದಮೇಲೆ ಬರ್ತಕ್ಕಂಥದ್ದು. ಅಲ್ಲಿ ಜ್ಞಾಪಕ ಇಟ್ಟುಕೊಂಡು ಹನುಮಂತ ಅಂದರೆ ಬರೀ ಚಿತ್ರ ಅಲ್ಲ, ಅವನು ಚಿತ್ರಗತವಾದ ಸ್ವಾಮಿ ಸಜೀವವಾಗಿದ್ದಾನೆ ಅಂತನ್ನುವುದನ್ನು ಗಮನದಲ್ಲಿರಿಸ್ಕೊತಾನೆ. ತುಂಬ ದೊಡ್ಡದಾದ ಶಿಲ್ಪ, ಕಾವ್ಯಶಿಲ್ಪ. ಏನೋ ಕಣ್ಣು ಮುಚ್ಕೊಂಡು ಬರದ, ಒದ್ದೆ ಬಟ್ಟೆ ಉಟ್ಕೊಂಡು ಬರದ, ಆ ವೇಷದಲ್ಲಿ ಬರದ, ಈ ವೇಷದಲ್ಲಿ ಬರದ ಅಲ್ಲ. ಇದು ಯಾವ ವೇಷವೂ ಇಲ್ಲ, ಇದು ಪರಮಾತ್ಮನ ದಿವ್ಯಾವೇಶ ಅಷ್ಟೇನೆ, ಸರಸ್ವತಿಯೇ ಸಾಕಾರವಾದದ್ದು ಅಂತ ಅನಿಸುತ್ತದೆ. ಹೇಳ್ತಾನೆ, ನಗುತ ಧನಂಜಯನ ಟೆಕ್ಕೆಯಕ್ಕೆ. ಇಲ್ಲಿ ಮತ್ತೆ ಬಿಂದುಪೂರ್ವಕವಾಗಿ ಜಕಾರ ಪ್ರಾಸ ಎಷ್ಟು ಚೆನ್ನಾಗಿ ಬಳಸ್ಕೊತಾನೆ ನೋಡಿ. ಟೆಕ್ಕೆಯಕ್ಕೆ ವಿಜಯಂಗಯ್ಯಬೇಕು, ಅವನ ಬಾವುಟಕ್ಕೆ ನೀವು ಬರಬೇಕು. ತನ್ನ ಧ್ವಜದ ಬಗ್ಗೆ ಹೇಳೋಲ್ಲ, ತನ್ನ ತಮ್ಮನ ಧ್ವಜಕ್ಕೆ ಹೇಳ್ತಾನೆ. ನರನಾರಾಯಣರು ಕೂತ ರಥಕ್ಕೆ ಇಬ್ಬರಿಗೂ ಪರಮಾತ್ಮೀಯನಾದವನು ಹನುಮಂತ. ಅರ್ಜುನ ಕೃಷ್ಣಾಭಿಧಾನ, ಕೃಷ್ಣ ಹರಿ, ಇವನು ಹರಿವರ್ಯ, ಹರಿವರೇಣ್ಯ, ಕಪಿವರೇಣ್ಯ ತಾನೆ. ಹರಿ ಅಂತ ಕಪಿಗೂ ಅರ್ಥ ಉಂಟು, ಅಲ್ಲಿ ಇರಬೇಕು ಅಂತ ಕೇಳ್ಕೊತಾನೆ. ಇಷ್ಟು ಭವ್ಯವಾದ ಸಂವಾದಗಳು ನಡೆದು ಹನುಮಂತ ಆಗಲಿಂತೆಲ್ಲ ಅನ್ನೋದು ನಡೀತಿದ್ದಂತೆ ಮುಂದಿನ ಪದ್ಯದಲ್ಲೇನೆ ಕವಿ ಸಂಸಾರ ತಾಪತ್ರಯದ ಮಾಮೂಲಿಗೆ ಬಂದ್ಬಿಡ್ತಾನೆ. ಇಲ್ಲಿ ಕಾವ್ಯ ವ್ಯಾಸಂಗ, ಇಲ್ಲಿ ಸಂಗೀತ, ಇಲ್ಲಿ ಸ್ವಾರಸ್ಯ ಎಲ್ಲ. 8 ಗಂಟೆಗೆ 2 ನಿಮಿಷ ಇದ್ದಂತೆಯೇ ಇನ್ನು ದೂರ ಆಯಿತು, ಮನೆಗೆ ಎಲ್ಲಿಗೆ ಹೋಗಬೇಕು ಏನೋ, ಮತ್ತೆ ಮನೆಯಲ್ಲಿ ಏನೇನು, ಯಾಕೆ ಹೋಗಿದ್ರಿ, ಸುಮ್ಮನೆ ನಿಮಗೇನು ಲಾಭ ಉಂಟು, ಅಲ್ಲಿ ಹೋಗಿ ನಿದ್ರೆ ಮಾಡಿ ಬರ್ತೀರಾ ಅಂತ ಜಾಡಿಸ್ತಕ್ಕಂಥ ಸಹಧರ್ಮಿಣಿಯರೋ ಸಹಧರ್ಮಿಗಳೋ ಯಾರೋ ಅಧರ್ಮಿಗಳೋ ಇರ್ತಾರೆ.
ತಾತ ನೀನು ಯಾತಕ್ಕಿನ್ನೂ ಮೊದಲೇ ಬರಲಿಲ್ಲ, ನನಗೆ ಹೋಮ್ವರ್ಕ್ ಮಾಡಿಸ್ಲಿಲ್ಲ ಅಂತಕ್ಕಂಥ ದಬಾಯಿಸುವ ಮೊಮ್ಮಕ್ಕಳು ಏನೇನೆಲ್ಲ ಇರುತ್ತೆ ಅವೆಲ್ಲ ಅಡ್ರಕೊಳ್ಳುತ್ತಲ್ಲ, ಆ ರೀತಿ ಭೀಮನಿಗೆ ಮೊದಲಿನ ಕೆಲಸ ಅಡ್ರಕೊಳ್ಳುತ್ತೆ ನೋಡಿ. ಐಸೆ ಸಲಿಸಿದೆನೆನುತ್ತಲಿ ಆ ಕಪಿ ಆ ಸಮಯದಲ ದೃಶ್ಯವಾಗೆ. ಆ ಸಮಯದಲ್ಲಿ ಕಪಿ ಅದೃಶ್ಯವಾಗೆ ವಿಕಾಸವಾದುದು ವಿಸ್ಮಯಕ್ಕೆ ಪವಮಾನನಂದನನ ವಿಸ್ಮಯಕ್ಕೆ ವಿಕಾಸವಾದುದು. ಆ ಸುಗಂಧಿಕ ಕಮಲ ತಾನಿನ್ಯೇಸು ದೂರವೋ, ಆ ಸುಗಂಧಿಕ ಕಮಲ ತಾನಿನ್ಯೇಸು ದೂರವೋ. ದೃಪದ ಸುತೆ ತನಗೆ ಸುಮುನಿವಳೋ, ದೃಪದ ಸುತೆ ತನಗೆ ಸುಮುನಿವಳೋ. ಹಾಯನುತ ಹರಿದನು ವನಾಂತರವಾಗ. ದೃಪದ ಸುತೆ ತನಗೆ ಸುಮುನಿವಳೋ, ಹಾಯನುತ ಹರಿದನು ವನಾಂತರವಾಗ. ಧರಣಿಪತಿ ಕೇಳ್ ಬಗಳ ವಿಪಿನಾತರವ. ಧರಣಿಪತಿ ಕೇಳ್ ಬಗಳ ವಿಪಿನಾತರವನಂತವ ಕಳೆದು ಬರೆ ಬರೆ ಸರಸಿಜದ ಮೋಗರದ ಮುಂದೈತಪ್ಪ ಪರಿಮಳದ. ಮೊರೆವದು ಮೊರೆವದುಂಬಿಯ ತಟ್ಟುಗಳ ತನಿವರಿವ ತಂಪಿನ ತರುಗಲಿನ. ಮೊರೆವದುಂಬಿಯ ತಟ್ಟುಗಳ ತನಿವರಿವ ತಂಪಿನ ತುರುಗಲಿನ. ತತ್ಸರಸಿಯನು ದೂರದಲ್ಲಿ, ತತ್ಸರಸಿಯನು ದೂರದಲ್ಲಿ ಕಂಡುಬ್ಬಿದನು ಕಲಿಭೀಮ. ಸರಸಿಯನು ಕಂಡು ಉಬ್ಬಿದನು. ಐಸೆ ಸಲ್ಲಿಸಿದೇನು, ಆಯ್ತಪ್ಪ ನಿನ್ನ ಮಾತಿನಂತೆ ಅಂತ ಹನುಮಂತ ಧನಂಜಯನ ಹಳವಿಗೆಗೆ ಬಂದು ನೆಲೆಯಾಗ್ತಾನೆ. ಅದಕ್ಕಾಗಿಯೂ ಏನೋ ಮಾಯ ಆದ ಅಂತ. ಭೀಮನಿಗೆ ವಿವೇಕೋದಯ ಮಾಡೋದಕ್ಕೆ, ಅರ್ಜುನನಿಗೆ ಅನುಗ್ರಹ ಮಾಡೋದಕ್ಕೇನೆ ಅವನು ಬಂದಿದ್ದ ಅಂತ ಅನಿಸುತ್ತದೆ. ಆಗ ಪವಮಾನನಂದನನ ವಿಸ್ಮಯಕ್ಕೆ ವಿಕಾಸವಾದುದು ಅಂತ. ಅವನ ಬೆರಗು ಮತ್ತಷ್ಟು ಹಿಗ್ಗಲಿಸಿಬಿಡುತ್ತಂತೆ. ದಿವ್ಯ ದರ್ಶನವನ್ನು ನೋಡಿದ ಅದಕ್ಕೂ ಮಿಗಿಲಾಗಿ ಅವನ ಅಂತರ್ಧಾನ ಮತ್ತು ಬೆರಗಾಗ್ಬಿಡ್ತು ಅಂತ. ಅಂದರೆ ಆ ಚರ್ವಣ ಅಂತೀವಿ, ಆ ರಸಾಸ್ವಾದ ಮುಗಿದ ಮೇಲೂ ಮನಸ್ಸಿನಲ್ಲಿ ಆ ಗುಂಗು ಲಹರಿ ಇರುತ್ತಲ್ಲ, ಅದು ಮತ್ತೂ ಚೆನ್ನಾಗಿರುತ್ತೆ. ಊಟ ಆದಮೇಲೆ ಕೈ ನೆಗ್ತೀವಲ್ಲ, ನೆಕ್ಕುವ ಕೈಯ ರುಚಿ ಮತ್ತೂ ರುಚಿ ಅಂತ. ಆ ಬಗೆಯಲ್ಲಿ ಅದನ್ನೇ ಮರುಕಳಿಸ್ಕೊಂಡು ಆಹಾ ಅಂತಂತ ಇರ್ತಾನೆ. ಅದು ತುಂಬ ಲಿಂಗರಿಂಗ್ ಅಂತೀವಲ್ಲ, ಆ ರೀತಿಯಾದದ್ದು. ಆಗ ಸ್ವಲ್ಪ ಹೊತ್ತಾದ ಮೇಲೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರಲ್ಲ, ಗಂಗಾ ನದಿನಲ್ಲಿ ಮುಳುಗಿದ ತಕ್ಷಣ ಪಾಪಗಳು ಮರದ ಕೊಂಬೆಗೆ ತಗಲ್ಕೊಂಡಿರುತ್ತವೆ, ಎದ್ದೊಡನೆ ಮತ್ತೆ ಅವು ಬಂದು ನಮ್ಮ ಹೆಗಲ ಮೇಲೆ ಕೂತ್ಕೊಳ್ಳುತ್ತವೆ ಅಂತ.
ಠಕ್ಕನೆ ಬಂದು ಆ ಸುಗಂಧಿಕ ಕಮಲವಿನ್ನೇಸು ದೂರವೋ ದೃಪದ ಸುತ್ತ ತನಗೇಸು ಮುನಿವಳೋ. ಭೀಮನಿಗೂ ಹೆದರಿಕೆ ಇದೆ ಅಂತಂದರೆ ಇನ್ನು ಮುಗೀತು ಕಥೆ ಅಂತ. ಭೀಮ ಅಂದ್ರೇನೆ ಭಯಂಕರ ಅಂತ ಅರ್ಥ. ಭಯಂಕರಂ ಪ್ರತಿಭಯಂ ರೌದ್ರಂ ತೂಗ್ರಂ ತ್ವಮೀತ್ವಿಷು ಅಂತ ದಾರುಣಂ ಭೀಕರಂ ಭೀಷ್ಮಂ ಘೋರಂ ಭೀಮಂ ಭಯಾನಕಂ. ಅಮರಕೋಶದಲ್ಲಿ ಭಯಾನಕ ಪರ್ಯಾಯ ಶಬ್ದಗಳಲ್ಲಿ ಭೀಮವೂ ಒಂದು. ಆ ಭೀಮನಿಗೆ ದ್ರೌಪದಿಯಿಂದ ಅಂಜಿಕೆ ಇದೆ ಅಂದರೆ ಎಲ್ಲ ಕಾಲದ ಹೆಂಗಸರಿಂದಲೂ ಹೆಂಡತಿಯರಿಂದಲೂ ಗಂಡಂದ್ರಿಗೆ ಅಂಜಿಕೆ ಇದೆ ಅಂತ ಅರ್ಥ, ನಿಸ್ಸಂಶಯ. ಅದಕ್ಕೆ ರಜನಿಕಾಂತ್ ಜೋಕ್ಸ್ ಅಂತ ಈಗ ಒಂದು ದೊಡ್ಡ ಪರಂಪರೆಯಾಗಿ ಜಾನಪದೀಯವಾಗಿ ಹಬ್ಬಿದೆಯಲ್ಲ. ಅಲ್ಲಿ ಯಾರೋ ಸ್ನೇಹಿತರು ಒಂದು ಹೇಳಿದ್ರು, ರಜನಿಕಾಂತ್ ಹೆಂಗಸಿಗೆ ಹೆದರೋದಿಲ್ಲ, ತನ್ನ ಹೆಂಡತಿಗೆ ಎದುರುತ್ತರ ಕೊಟ್ಟಂತೆ ಬಾಯಿ ಮುಚ್ಕೊಂತಂದರಂತೆ ಅಂತ. ಇದು ರಜನಿಕಾಂತ್ ಜೋಕಲ್ಲೇ ಅತ್ಯಂತ ಅತಿಶಯವಾದ ಜೋಕ್ ಅಂತ. ಈ ಬಗೆಯಲ್ಲಿ ಪಾಪ ದ್ರೌಪದಿ ನೇಸು ಮುಣಿತಾಳೋ ಆಹಾ ಎನ್ನುತ್ತಾ ಹರಿದನು ವನಾಂತರವ. ಮತ್ತು ವೈಶಂಪಾಯನರು ಹೇಳ್ತಾರೆ, ಧರಣಿಪತಿ ಕೇಳ್, ಬಹಳ ವಿಪಿನಾಂತರವ ನಂತವ ಕಳೆದು ಬರೆ ಸುತ್ತಿ 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 ಬರ್ತಾ ಇದ್ದಾನೆ. ಸರಸಿಜದ ಮೋಹರದ ಮುಂದೈತಪ್ಪ ಪರಿಮಳದ ಮತ್ತೆ ಪರಿಮಳದ ಪಥ. ಆ ದುಂಬಿಗಳ ಝಂಕಾರ, ಆ ಪರಿಮಳದ ವಿಸ್ತಾರ, ಆ ತುಂಬಿಯ ತುಂಬಿಗಳು ಒಂದಕ್ಕೊಂದು ಅಂಟುಕೊಂಡು ತಟ್ಟುಕೊಂಡು ಬರ್ತಾ ಇವೆ ಅಂತ ಒಂದು. ಮತ್ತು ತುಂಬಿಗಳು ಕುದುರೆಗಳಂತೆ ತಟ್ಟುಗಳಂತೆ ಆಗಿ ಆ ಪರಿಮಳವನ್ನು ಹೊತ್ತು ತರ್ತಾ ಇವೆಯೋ ಎಂಬಂತೆ ಇತ್ತು. ತನಿವರಿವ ತಂಪಿನ ತುರುಗಲಿನ ತಂಪು ತುರುಗಲು ಸಮೂಹವಾಗಿ ಬರ್ತಾ ಇತ್ತು ಅಂತ. ಆ ಸರೋವರದ ಮೇಲಿಂದ ಬೀಸಿ ಬರುವ ಗಾಳಿ ತಂಪುತನವನ್ನು ಮಂದಿಯಾಗಿ ಅಟ್ತಾ ಇತ್ತು ಅಂತ. ತಂಪು ಅನ್ನುವ ಅಮೂರ್ತ ಗುಣಕ್ಕೆ ಮಂದೆಗಳು ಗುಂಪು ಅನ್ನುವ ಮೂರ್ತತ್ವವನ್ನು ತಂದು ಕೊಡ್ತಾನೆ. ಏನು ಮಾಡ್ತಾನಪ್ಪ ಈ ಕವಿ, ಊಹಾತೀತ. ದೂರದಲ್ಲಿ ಆ ಸರೋವರ ಇದೆ ಅಂತ ಭಾವಿಸಿಕೊಂಡು ಉಬ್ಬುತ್ತಾನೆ. ಬಾಣಭಟ್ಟನ ಕಾದಂಬರಿಯಲ್ಲಿ ಅಚ್ಚೋದ ಸರೋವರದ ವರ್ಣನೆ ಬರುತ್ತದೆ. ಅದು ಅತಿಶಯವಾದದ್ದು. ದೂರದಲ್ಲಿಯೇ ಆ ತಂಪುತನ, ಆ ಶೈತ್ಯ ಹೇಗೆ ಬೀಸಿ ಬರುತ್ತದೆ, ಅದು ಮೈಗೆ ಎಷ್ಟು ನೆಮ್ಮದಿಯನ್ನು ಕೊಡುತ್ತದೆ ಅಂತೆಲ್ಲ ಬಾಣಭಟ್ಟ ವರ್ಣಿಸ್ತಾನೆ. ಆ ರೀತಿಯಲ್ಲಿ ನೋಡಿ, ಈಗ ತಂಗಾಳಿ ಬೀಸಿದ್ದಕ್ಕೆ ಎಷ್ಟು ಚೆನ್ನಾಗಿ ಬಾಂಧವ್ಯವನ್ನು ಅಣ್ಣ ತಮ್ಮಂದ್ರಿಬ್ಬರೂ ಸೇರಿದ್ರು, ಇನ್ನು ಅಪ್ಪ ಸೇರದೆ ಇರ್ತಾನಂತ ಕವಿ ವರ್ಣಿಸ್ತಾನೆ. ಒಗುಮಿಗೆಯ ಪರಿಮಳದ ಕಂಪಿನ ತಗಡ ತಕ್ಕೆಯ ಬೀದಿ ಬರಿಗಳ ಮುಗುಳ ಮೊಗ್ಗೆಯ ತೆಗೆವ ತುಂಬಿಯ ಲಳಿಯ ಲಕ್ಕೆಗಳ. ಒಗುಮಿಗೆಯ ಪರಿಮಳದ ಕಂಪಿನ ತಗಡ ತಕ್ಕೆಯ ಬೀದಿ ಬರಿಗಳ ಮುಗುಳ ಮೊಗ್ಗೆಯ ತೆಗೆವ ತುಂಬಿಯ ಲಳಿಯ ಲಕ್ಕೆಗಳ ತುಂಬಿಯ ಲಗ್ಗೆಗಳ. ಹೊಗರ ಕೊರಳಿಯ ಕಿರುದೆರೆಯ ನೂಕುಗಳ ತಳಿತ ತುಷಾರ ಭಾರದ ಸೊಗಸ ಸೇರಿಸಿ ಮಂದ ಮಾರುತನಪ್ಪಿದನು ಮಗನ. ಮಂದ ಮಾರುತನಪ್ಪಿದನು ಮಗನ. ಹೊಗರ ಕೊರಳಿಯ ಕಿರುದೆರೆಯ ನೂಕುಗಳ ತಳಿತ ತುಷಾರ ಭಾರದ ಸೊಗಸ ಸೇರಿಸಿ ಮಂದ ಮಾರುತನು ಅಪ್ಪಿದನು ಮಗನ. ಛಳದ ಲಳಿಲಟ ಕಟಿಸೆ ಮಾರ್ಗಸ್ಖಲಿತ ಖೇದ ಸ್ವೇದ ಬಿಂದುಗಳೊಳಸರಿಯೇ. ಛಳದ ಲಳಿಲಟ ಕಟಿಸೆ ಮಾರ್ಗಸ್ಖಲಿತ ಖೇದ ಸ್ವೇದ ಬಿಂದುಗಳೊಳಸರಿಯೇ. ರೋಮಾಳಿ ಚಾಳಿಸೆ ತ್ರಿಷಯದಸೆ ಮುರಿಯೇ. ತಳಿತುದಾಪ್ಯಾಯನ ಮನೋರಥ ಫಲಿಸಿ ತರಸಿಯ ಹರುಷ ದರ್ಪಣ ಬೆಳಗುವುದು ಮಜುಭಾಪು ಎನ್ನುತ್ತ ಹುಲ್ಲವಿಸಿದನು ಭೀಮ. ತಳಿತುದಾಪ್ಯಾಯಮಾನ ಮನೋರಥ ಫಲಿಸಿತು ಅರಸಿಯ ಮನೋರಥ
ಫಲಿಸಿತು ಹರುಷದರ್ಪಣ ಬೆಳಗುವುದು, ಹರುಷದರ್ಪಣ ಬೆಳಗುವುದು ಮಜು ಭಾಪು, ಹರುಷದರ್ಪಣ ಬೆಳಗುವುದು ಮಜು ಭಾಪೆನುತ ಉಲ್ಲಭಿಸಿದನು ಭೀಮ, ಉಲ್ಲಭಿಸಿದನು ಭೀಮ. ಮಂದ ಮಾರುತ ಅಪ್ಪಿದನು ಮಗನ, ಉಲ್ಲಭಿಸಿದನು ಭೀಮ. ಈ ಅಭೇರಿ ರಾಗದ ಸೊಗಸನ್ನ ಇಷ್ಟು ಚೆನ್ನಾಗಿ ಗಾಯನ ವಾದನಗಳಲ್ಲಿ ನಾವು ಕೇಳಿದ್ವಿ. ಆ ಮೊದಲಿಗೆ ಅವರು ಚೂಣಿಯಂತೆ ಮುಂಚೂಣಿಯಲ್ಲಿ ವೇಣುವಾದನ ಮಾಡಿದ್ರಲ್ಲ, ಅಲ್ಲಿ ಕಡೆಗೆ ಆರ್ ಎನ್ ಜಯಗೋಪಾಲ್ ಅವರ ಆ ಹೂವು ಚೆಲುವೆಲ್ಲ ನಂದೆಂದಿತು ಇದೇ ರಾಗದ್ದು. ಕೆಲವರು ನಡಿವಂತರು ಪ್ರಶ್ನೆ ಮಾಡಬಹುದು, ಆ ಪ್ರಶ್ನೆ ಮಾಡೋ ಮೊದಲೇ ನಾನು ಉತ್ತರ ಕೊಟ್ಬಿಡ್ತೀನಿ. ಏನೆಂದರೆ, ನಾನು ನನ್ನ ವ್ಯಾಖ್ಯಾನದಲ್ಲಿ ಕಾವ್ಯ ಪೋಷಕವಾಗುವ ಎಷ್ಟೆಷ್ಟೋ ಅನ್ಯಾನ್ಯ ವಿಷಯಗಳನ್ನು ತರ್ತೀನಲ್ಲ, ಆ ರೀತಿಯಲ್ಲೇ ಅವರು ತಮ್ಮ ಸಂಗೀತ ವ್ಯಾಖ್ಯಾನವನ್ನು ಈ ಬಗೆಯಲ್ಲಿ ಮಾಡ್ತಾ ಇರತಂಥದ್ದು. ಹಾಗಾಗಿ ಇದನ್ನು ಯಾರೂ ತಪ್ಪಾಗಿ ಭಾವಿಸಬಾರದು. ಇದು ಅವರ ಔಚಿತ್ಯ ಪ್ರಜ್ಞೆಗೆ, ಸಾಮರ್ಥ್ಯಕ್ಕೆ ದ್ಯೋತಕವಾದಂಥದ್ದು. ಯಾಕೆಂದರೆ ನಮಗೆ ಎತ್ತುಚ್ಚ ಹೊಯ್ದಂತೆ ಒಂದೇ ಜಾಡಿನಲ್ಲಿ ಕಣ್ಣು ಕಟ್ಟಲ್ಪಟ್ಟಂಥ ಸಾಬಿ ಕುದುರೆ ಹೋಗುತ್ತಲ್ಲ, ಜಟಕಾ ಕುದುರೆ, ರಾಜಾಶ್ವ ಯುದ್ಧಾಶ್ವ, ಅದಕ್ಕೆ ಆ ರೀತಿಯಾದದ್ದು ಇಲ್ಲ. ಇದೇ ರೀತಿಯಾಗಿ ಪಾಪ ದಾಣಿ ತಿಂದುಕೊಂಡು ಆ ಸಾಹೇಬರ ಕೈನಲ್ಲಿ ಒದಿಸ್ಕೊಂಡು ಹೋಗ್ತಕ್ಕಂಥ ದುಸ್ಥಿತಿಗೆ ಒಳಗಾದ ಕುದುರೆ ತಟ್ಟು, ಅದು ಮಕ್ಷಿಕಾ ಲಕ್ಷ ನಿಕ್ಷಿಪ್ತವಾಗಿರ್ತಕ್ಕಂಥದ್ದಕ್ಕೆ ಇದೇ ಗತಿ ಇರತಕ್ಕಂಥದ್ದು. ಆದರೆ ಇಲ್ಲಿ ಹಾಗಲ್ಲ. ಮತ್ತೆ ಅದು ಆ ಹೂವು ಚೆಲುವೆಲ್ಲೂ ನಂದೆಂದಿತು ಅನ್ನುವ ಆ ಸಾಲಿನಲ್ಲಿ ಈ ಹೂವಿನ ಪ್ರಸಂಗ ಬೇರೆ ಇದೆಯಲ್ಲ, ಆ ಔಚಿತ್ಯ ಎಲ್ಲಕ್ಕಿಂತ ಚೆನ್ನಾಗಿ ಬಂದದ್ದು. ಅವರು 2-3 ಸಂದರ್ಭಗಳಂಥ ಸೂಕ್ಷ್ಮಗಳನ್ನು ತೋರ್ಪಡಿಸಿದ್ದಾರೆ. ವೇಣುವರ ಈ ಬಗೆಯ ಜಾಣ್ಮೆ ನಮ್ಮ ಕಾವ್ಯಚಿತ್ರ ಯುಗಲಬಂದಿಯಲ್ಲಿ ಕೂಡ ಎಷ್ಟೋ ಬಾರಿ ಅವರು ವರ್ಮಾ ಅವರಿಗೆ ಸಾಥ್ ಕೊಡ್ತಾ ಇರ್ತಾರಲ್ಲ, ತುಂಬ ಸುಂದರವಾಗಿ ಆ ಸನ್ನಿವೇಶಕ್ಕೆ ತಕ್ಕಂತೆ ಎಲ್ಲ ಬಗೆಯ ಗೀತೆಗಳು, ಶಾಸ್ತ್ರೀಯ ಸಂಗೀತದ್ದಿರಬಹುದು, ಭಜನೆ ಸಂಪ್ರದಾಯದ್ದಿರಬಹುದು, ಭಾವಗೀತೆ ಇರಬಹುದು, ಜನಪದ ಗೀತೆ ಇರಬಹುದು, ಎಲ್ಲ ಜನರಿಗೆ ಆ ಸನ್ನಿವೇಶವನ್ನು ಕೇವಲ ಸಪ್ತಸ್ವರ ಮಾಧ್ಯಮದಲ್ಲಿ ಹೇಗೆ ಮುಟ್ಟಿಸಬಹುದು ಅಂತ ನೋಡ್ತಾ ಇರ್ತಾರೆ. ಅದು ಕೇವಲ ಸಂಗೀತ ಅಲ್ಲ, ಸಂಗೀತ ವ್ಯಾಖ್ಯಾನ ಅಂತಲೇ ಭಾವಿಸಬೇಕಾದದ್ದು. ಒಟ್ಟಂತದಲ್ಲಿ ರಸಪುಷ್ಟಿನ ತಂದುಕೊಡುವ ಪ್ರಯತ್ನ. ನನ್ನ ವ್ಯಾಖ್ಯಾನ ಬೇರೆ ಬೇರೆ ಉಲ್ಲೇಖಗಳಿಂದ ಅದು ಮೈಲಿಗೆ ಆಗುತ್ತೆ ಅನ್ನೋದೇ ಆದ ಪಕ್ಷದಲ್ಲಿ ಇದು ಮೈಲಿಗೆ. ನಾನು ನನ್ನ ವ್ಯಾಖ್ಯಾನ ಹಾಗೆ ಮೈಲಿಗೆ ಆಗುತ್ತೆ ಅಂತ ಒಪ್ಪಕ್ಕೆ ಸಿದ್ಧವಿಲ್ಲವಾದ್ದರಿಂದ ಅದು ಮೈಲಿಗೆ ಆಗೋಲ್ಲ ಅಂತಲೇ ಅಂದುಕೊಳ್ಬೇಕಾದದ್ದು. ಗಾಯನದಲ್ಲೂ ಕೂಡ ಅಷ್ಟೇ, ಕೆಲವೊಂದು ಪದಗಳನ್ನು ಸೇರಿಸಿಕೊಳ್ಳುವುದಾಗುತ್ತದೆ, ಅನ್ವಯವನ್ನು ಹಿಂದೆ ಮುಂದೆ ಮಾಡುವುದಾಗುತ್ತದೆ. ಹಾಗೆ ಮಾಡದೇ ಇದ್ದರೆ ಪುಷ್ಟಿ ಬರುವಂಥದ್ದಲ್ಲ. ಅವರು ನಲ್ಲ ಅನ್ನುವ ಮಾತನ್ನು ನೆನ್ನೆ ಭೀಮನಿಗೆ ದ್ರೌಪದಿ ಸಂಬೋಧಿಸುವಂತೆ ಬಳಸ್ತಾಳೆ. ಅದು ಮೂಲದಲ್ಲಿಲ್ಲ, ಆದರೆ ಅದು ಬಹಳ ಚೆನ್ನ. ಇಲ್ಲ ಅಂತಂತ ಹೇಳಿ ನಲ್ಲ ಅನ್ನೋ ಮಾತನ್ನು ಬಿಟ್ಟರೆ ನಮಗೇನು ಸಿಗುತ್ತೆ? ಜಳ್ಳ ಆಗುತ್ತೆ ಕಾವ್ಯ ಸ್ವಾರಸ್ಯ. ಹೀಗಾಗಿ ರಸೋಚಿತವಾಗಿ ಮಾಡಬೇಕು. ವಾಗ್ಗೇಯಕಾರರ ಕೃತಿಗಳನ್ನೇ ಹಾಡುವಾಗ ಎಂ ಡಿ ರಾಮನಾಥನ್ ಅಂತವರು ತಮ್ಮ ಪ್ರತಿಭಾಬಲದಿಂದ ಯುಕ್ತವಾದ ರೀತಿಯಲ್ಲಿ ಕೆಲವೊಂದು ಪದಗಳನ್ನು ಸೇರಿಸ್ತಾ ಇದ್ರು. ನನ್ನು ಪಾಲಿಂಪ ನಡಚಿ ವಚ್ಚಿತಿವ ಅಂತನ್ನುವ ಕೃತಿಯನ್ನು ತೆಗೆದುಕೊಂಡು ಹಾಡುವಾಗ ನಡಚಿ 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 ಅಂತ 3-4 ಸರ್ತಿ ಹೇಳ್ತಾರೆ. ನಡೆದು 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 ಬಂದಿದ್ದೀಯಾ ಅಂತಕ್ಕಂಥದ್ದನ್ನು ತೋರ್ಪಡಿಸುವ ರೀತಿಯಲ್ಲಿ. ಹಾಗೆ ಸಂಗೀತದಲ್ಲಿ ವಾಗ್ಗೇಯಕಾರ ಮಾಡದೇ ಇದ್ದ ಸಂಗತಿಗಳನ್ನು ಹಾಡುವುದು ಸರಿ ಅಂತಾದರೆ, ಸಾಹಿತ್ಯದಲ್ಲಿ ಅವನು ಸಮರ್ಥನಾಗಿದ್ದರೆ ಗಾಯಕ ಹೊಸ ಪದಗಳನ್ನು ಸೇರಿಸಿದ್ರೆ ಹೇಗೆ ತಪ್ಪು ಅಂತ ನಾನು ಕೇಳ್ತೀನಿ. ನೋಡಲ್ಲ, 5 ಇಂದ್ರಿಯದಲ್ಲಿ 4 ಉತ್ತಮ 1 ಅಧಮವೇ ಅಂತ ರಾಘವಾಂಕನ ಹೊಲತೀರಿ ಕೇಳಿದ್ರಲ್ಲ, ಹಾಗೆ ಆ ರೀತಿಯಲ್ಲಿ ಹೇಗಾಗುತ್ತೆ? ಆಲಿಸಿದ ಕಿವಿಗೆ ಹೊಲೆಯಿಲ್ಲ, ಪಾಡಿದ ಬಾಯಿಗೆ ಹೊಲೆಯಿಲ್ಲ, ನೋಡಿದ ಕಣ್ಣುಗಳಿಗೆ ಹೊಲೆಯಿಲ್ಲ, ಸುಗಂಧವನ್ನು ತೀಡುವ ಸುಗಂಧವನ್ನು ಆಸ್ವಾದಿಸಿದ ಮೂಗಿಗೆ ಹೊಲೆಯಿಲ್ಲ, ಮುಟ್ಟಿದ್ರೆ ಮಾತ್ರ ಹೊಲೆಯ ಅಂತ. ಅಂದರೆ ಯುಕ್ತತೆ ಉಂಟಲ್ಲಿ. ಅಲ್ಲಿ ಮುಂದೆ ಅವಳು ಹೇಳ್ತಾನೆ ಅಕ್ಕಕ್ಕೂ ಬಚ್ಚಲುದಕಂ ತಿಳಿದರೆ ಆರ ಮೇಹಕ್ಕೆ ಯೋಗ್ಯಂ ಅಂತ. ಬೆಂಕಿಯನ್ನು ಮುಟ್ಟಿದ್ರೆ ಸುಡುತ್ತೆ ಹೊರತುನುವೆ, ಬೆಂಕಿ ಅಂತಂದರೆ ಸುಡೋದಿಲ್ಲ ಅಂತ ಅವನ ಹರಿಶ್ಚಂದ್ರನ ಯುಕ್ತಿ ಇದೆ, ಅದು ಬೇರೆ ಸಂಗತಿ. ಆದರೆ ಇಲ್ಲಿ ನೀವು ಸಂಗತಿಗಳನ್ನು ಮೇಲೆ ಮೇಲೆ ಮಾಡುವಂತೆ ರಸೋಚಿತವಾದ ರೀತಿಯಲ್ಲಿ ಪದಪುಂಜಗಳನ್ನು ಸೇರಿಸಿಕೊಂಡ್ರೆ ತಪ್ಪಾಗುವುದಿಲ್ಲ. ಯಕ್ಷಗಾನದಲ್ಲಿ ಭಾಗವತರು ಆ ರೀತಿಯಾದದನ್ನು ಮಾಡ್ತಾರೆ. ಸಾಮರ್ಥ್ಯ ಇರಬೇಕು, ಸರ್ವಂ ಬಲವತಾಂ ಪಥ್ಯಂ ಅಷ್ಟೇ. ಕಲೆಯಲ್ಲಿ ಔಚಿತ್ಯ ಯಾವುದು ಅಂದರೆ ಪ್ರತಿಭೆಯೇ ಔಚಿತ್ಯಕ್ಕೆ ಹೊರಗಲ್ಲು, ಇನ್ಯಾವುದು ಅಲ್ಲ. ಇಲ್ಲಿ ಅಷ್ಟು ಚೆನ್ನಾಗಿ ಆ ತಂಪಾದ ಗಾಳಿ ಬೀಸಿದ್ದನ್ನು ಕವಿ 2 ರೀತಿಯಲ್ಲಿ ವರ್ಣಿಸ್ತಾನೆ. ಒಗುಮೆಗೆಯ ಪರಿಮಳದ ಕಂಪಿನ ತಗಡ ತೆಕ್ಕೆಯ ಬೀದಿವರಿಗಳ
ತುಂಬ ಅನ್ಯೋನ್ಯವಾಗಿ ಆತ್ಮೀಯವಾಗಿ ಬಂದಂಥ ಪರಿಮಳದ ಆ ಮಾಧುರ್ಯ ಯಾವುದಿದೆ, ಪರಿಮಳದ ಕಂಪಿನ ಅಂತ ಪುನರುಕ್ತಿಯನ್ನೇ ಮಾಡಿದ್ದಾನೆ. ಅದು ಸಂಸ್ಕೃತದವ್ರಿಗೂ ಪರಿಮಳ ಅಂತ ಗೊತ್ತಾಗಲಿ, ಕನ್ನಡದವ್ರಿಗೂ ಅಂತ ಗೊತ್ತಾಗಲಿ ಅಂತ ಇರಬೇಕು ಅನಿಸುತ್ತೆ. ದೇಶಿ ಮಾರ್ಗ ಎರಡೂ ರೀತಿಯ ಪರಿಮಳ ಬಂತು ಅಂತ. ಮತ್ತು ಅದು ಆ ತೆಕ್ಕೆ ಆವರಿಸಿಕೊಂಡು ಬಿಡುತ್ತದೆ. ಇಟ್ ಕಾನ್ಫಿಸಿಕೇಟ್ಸ್ ಅಂತ, ನಮ್ಮನ್ನು ಆವರಿಸಿಕೊಂಡು ಬಿಡುತ್ತೆ. ಇಟ್ ವಿಸ್ಕ್ಸ್ ಅವೇ. ಆ ರೀತಿಯಾಗಿ ಬೀದಿವರಿಗಳ ಮತ್ತು ನಮ್ಮಿಂದ ಆಚೆಗೂ ಚೆಲ್ಲಾಪಿಲ್ಲಿಯಾಗಿ ಹೋಗ್ತಾ ಇದೆ ಪರಿಮಳ. ಮುಗುಳ ಮೊಕ್ಕೆಯ ತೆಗೆವ ದುಂಬಿಯ ಲಳಿಯ, ಅಂದರೆ ಲಳಿ ಅಂದರೆ ರಭಸ, ಆ ಲಗ್ಗೆ, ದುಂಬಿಗಳು ಲಗ್ಗೆ ಹಾಕ್ತಾ ಇವೆ. ಮುಗುಳ ಮೊಗ್ಗೆಯ ಮುಚ್ಕೊಂಡಿರ್ತಕ್ಕ ಮುಗಳು ಮೊಗ್ಗೆ ಎಲ್ಲ ಅದೇನೆ, ಹೂವು ಮೊಗ್ಗು ಎಲ್ಲ ಆಗಿದೆ. ಅಲ್ಲಿಗೆ ಲಗ್ಗೆ ಇಡ್ತಾ ಇವೆ ದುಂಬಿಗಳ ಸರೋವರದ ಪುಷ್ಪಗಳಿಗೆ. ಅಲ್ಲಿಂದ ಬಿರಿದುಕೊಂಡು ಪರಿಮಳ ಬರ್ತಾ ಇದೆ. ಅದು ಹೇಗಿದೆ ಅಂದರೆ ದುಂಬಿಗಳು ಅದಕ್ಕೆ ಲಗ್ಗೆ ಹಾಕಿ ಭೇದಿಸಿದಾಗ ಪರಿಮಳ ಉಕ್ಕಿ ಹೊರಗೆ ಬರ್ತಾ ಇದೆಯೋ ಎಂಬಂತೆ ಹೊಗರ ಹೊರಳಿಯ ಆ ಪರಿಮಳಕ್ಕೆ ಒಂದು ಕಾಂತಿ ಬೇರೆ ಬಂದಿದೆ. ಮತ್ತು ಆ ಸರೋವರದ ಕಮಲ ಪುಷ್ಪಗಳ ಕಾಂತಿ ಇದೆ. ಕಿರುದೆರೆಯ ನೂಕುಗಳ ಆ ಗಾಳಿಯನ್ನು ಅಲೆಗಳನ್ನು ಗಾಳಿ ನೂಕ್ತಾ ಇದೆ. ಕಿರುದೆರೆಯ ನೂಕುಗಳು ಅಂತ ಆ ಚಿಕ್ಕ ಚಿಕ್ಕ ಅಲೆಗಳು, ಲಹರಿಕಾ ಅಂತ ಸಂಸ್ಕೃತದಲ್ಲಿ ಕರಿತೀವಿ. ಅದನ್ನು ನಾವು ವೇವ್ಲೆಟ್ಸ್ ಅಂತ ಕರಿತೀವಿ. ಚಿಕ್ಕ ಚಿಕ್ಕ ಅಲೆಗಳು, ಮರಿಯಲೆಗಳು, ಅವು ನೂಕ್ತಾ ಇವೆ. ಆಗ ತಳಿತ ತುಷಾರದ ಚೆನ್ನಾಗಿ ಪಕ್ವಗೊಂಡ ತಂಪು ಹನಿಗಳು ಯಾವುದಿವೆ ಅದು ತುಂಬಿ ಬಂದಾಗ ಗಾಳಿಗೊಂದು ಭಾರ ಆಗುತ್ತದೆ. ಒದ್ದೆಯಾದ ಗಾಳಿಗಿರುವ ಭಾರ ಒಣಗಾಳಿಗಿರುವುದಿಲ್ವಲ್ಲ. ಆ ಸೊಗಸ ಸೇರಿಸಿ ಇವನ್ನೆಲ್ಲ ತುಂಬಿಸಿಕೊಂಡು ಆ ಪರಿಮಳ, ರುಚಿ, ಕಾಂತಿ, ಭಾರ, ತಂಪುತನ ಎಲ್ಲ ಸೇರಿಸಿಕೊಂಡು ಮಂದ ಮಾರುತನಪ್ಪಿದನು ಮಗನ. ಓ ಅಪ್ಪ ಮಗನೇ ಬಂದ್ಯಾ ಅಂತ ಅಪ್ಪಿಕೊಂಡು ಬಿಟ್ಟ ಅಂತ. ಭೀಮನ ಮೇಲೆ ಗಾಳಿ, ತಂಪು ಗಾಳಿ ಬೀಸ್ತು ಅನ್ನೋದನ್ನು ಕವಿ ಅಪ್ಪ ಮಗನ ಅಪ್ಪಿಕೊಂಡ ಅಂತನಲ್ಲ. ಇದು ಕಾವ್ಯ ಅಂತಂದರೆ. ಈಗಾಗಲೇ ಹನುಮಂತನ್ನ ಅಪ್ಪಿಕೊಂಡು ಬಂದಿದ್ದಾನೆ ಹಿರಿಯಣ್ಣನನ್ನು, ಈಗ ಅಪ್ಪನೇ ಅಪ್ಪಿಕೊಳ್ತಾನೆ. ಆಗ ಅವನಿಗಾದದ್ದೇನು ಅಂದರೆ ನಿಜವಾಗಿ ಪ್ರೀತಿಪಾತ್ರರ ಆಲಿಂಗನದಿಂದ ಒದಗುವ ಸೌಖ್ಯ ತಂಪು ಗಾಳಿಯಿಂದ ಆಯಿತು ಅನ್ನೋದನ್ನು ಝಳದ ಲಳಿ ಲಟಕಟಿಸೆ, ಝಳದ ಕೊಬ್ಬು ಮುರಿದೋಯ್ತಂತೆ. ಮಾರ್ಗಸ್ಖಲಿತ ಖೇದ ಸ್ವೇದ ಬಿಂದುಗಳು ಒಳಸರಿಯೇ. ಅವನ ಸಂಸ್ಕೃತ ಸಮಾಸಗಳು ನೋಡಿ, ಮಾರ್ಗಸ್ಖಲಿತ ಖೇದ ಸ್ವೇದ ಬಿಂದುಗಳು. ಆ ದಾರಿಯಲ್ಲಿ ಹತ್ತಿ ಇಳಿದು ಜಾರಿ ಬರುವಾಗ ಮೈಮೇಲೆ ಎಷ್ಟು ಬೆವರು ಕಟ್ಟೆ ಕೋಡಿ ಬರೆದಿದೆ. ಅದು ಒಳಸರಿಯೇ, ಅದು ಸ್ವೇದರಂಧ್ರಗಳಿಂದಲೇ ಒಳಗೆ ಹೊರಟೋಗ್ಬಿಡ್ತಂತೆ. ಆರೋಯ್ತು ಅಂತ ಹೇಳಲ್ಲ, ಅದು ಹಿಂಜರದ ಒಳಗೆ ಹೊರಟೋಗ್ಬಿಡ್ತು ಅಂತ. ಇದು ಎಂಥ ಅತಿಶಯವನ್ನು ವರ್ಣಿಸ್ತಾನೆ. ರೋಮಾಳಿ ಚಾಳಿಸೆ, ರೋಮಾಂಚನವಾಯಿತು. ತ್ರಿಷೆಯ ದೆಸೆ ಮುರಿಯೆ, ತ್ರಿಷೆಯ ದಿಕ್ಕು ಕಾಣದಂತೆ ಆಯಿತು ಅಂತ. ಬಾಯಾರಿಕೆಗೆ ದಿಕ್ಕು ಕಾಣದಂತೆ ಆಯಿತು. ಅಷ್ಟು ತಂಪು ಗಾಳಿ ಇದ್ದಾಗ ಬಾಯಿ ಉಣಗೋದಿಲ್ಲ, ಬಾಯಾರಿದ್ದೆಲ್ಲ ಹೊರಟೆ ಹೋಗ್ಬಿಡ್ತು ಅಂತಾನೆ. ತಳಿತುದು ಆಪ್ಯಾಯನ. ಆಪ್ಯಾಯನ ಅಂದರೆ ನೀರು ಹೀರಿಕೊಳ್ಳೋದು. ಅಪ್ಸಾಂ ಅಯನಂ ಆಪ್ಯಾಯನಂ ಅಂತ. ಆಪ್ಯಾಯಮಾನ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅದು ಅಸಾಧು ವ್ಯಾಕರಣ, ಶುದ್ಧ ರೂಪವಲ್ಲ, ಅದು ಅಸಾಧು ರೂಪ. ಆಪ್ಯಾಯನ ಅಂತಲೇ ಹೇಳಬೇಕು. ವೇದದಲ್ಲಿ ಕೂಡ ಆಪ್ಯಾಯಸ್ವ ಸಮೇತತೆ ಅಂತ ಆಪ್ಯಾಯನ ಅಂತ ಸೋಮಲತೆಗಳನ್ನು ನೀರಿನಲ್ಲಿ, ಅಂದರೆ ಒಣಗಿದ ಕಾಷ್ಟವನ್ನು ಹೀರಿಸಿ ಅದನ್ನು ಹಸಿ ಮಾಡಬೇಕು ಅನ್ನೋದಕ್ಕೆ ಬಳಸುವ ಮಂತ್ರವೇ ಆಪ್ಯಾಯಸ್ವ ಸಮೇದುತೆ ವಿಶ್ವತ ಸೋಮವೃಷ್ಣಿಯಂ ಅಂತ ಬರುವಂಥದ್ದು. ಅಲ್ಲಿ ನೀರು ಹೀರಿಕೊಳ್ತಕ್ಕಂಥದ್ದು ಅಂತ. ಅದನ್ನು ಇವನು ಶುದ್ಧ ವ್ಯಾಕರಣ ರೂಪ ಬಳಸ್ತಾನೆ ಕೆಲವು ಸತಿ. ಎಸ್ ವಿ ರಂಗಣ್ಣನವರು ಹೇಳ್ತಾರೆ, ಕುಮಾರವ್ಯಾಸನ ಈ ಭಾಷಾ ಪ್ರಪಂಚದಲ್ಲಿ ಶಿಸ್ತಿನ ಸಿಪಾಯಿಗಳಾಗಿ ಎಣ್ಣೆ ಅಂದರೆ ಹರಳೆಣ್ಣೆ, ನೀರು ಎಲ್ಲ ಹಾಕ್ಕೊಂಡು ಒಂದು ಕೂದಲು ಕೊಂಕದಂತೆ ಶಿಸ್ತಾಗಿ ಬಾಚಿಕೊಂಡು ಬೈತಲೆ ತೀಡಿಕೊಂಡಂಥ ಪದಗಳು ಇರುತ್ತವೆ. ಅಪ್ಪಟ ವ್ಯಾಕರಣ ಶುದ್ಧವು. ಕೆಲವೆಲ್ಲ ತಲೆ ಕೆದರ್ಕೊಂಡಿದ್ದು 20 ದಿವಸಗಳಿಂದ ಎಣ್ಣೆ ಕಾಣದೇ ಇರತಕ್ಕಂಥ ತಲೆ ಅಂತಕ್ಕಂಥ ಪದಗಳು ಇರುತ್ತವೆ. ಎಲ್ಲ ಬಗೆಯಲ್ಲೂ ಇರುತ್ತವೆ. ಕೆಲವು ಜುಟ್ಟು ಬಿಟ್ಟುಕೊಂಡ ಮಡಿ ಪದಗಳಿರುತ್ತವೆ. ಇನ್ನು ಕೆಲವೆಲ್ಲನೂ ಹಿಪ್ಪಿ ಸ್ಟೈಲಲ್ಲಿ ಇರತಕ್ಕಂಥವು ಇರುತ್ತವೆ. ಕೆಲವು ಪೂರ್ತಿ ಬೋಳಿಸ್ಕೊಂಡಿದ್ದವು, ಯಾವುದೇ ಲಕ್ಷಣ ಇಲ್ಲದೆ ಇರತಕ್ಕಂಥ ಪದಗಳು ಇರುತ್ತವೆ. ಇನ್ನು ಕೆಲವು ಬಾಲ್ಡೆಡ್ಗಳು, ಏನು ಮೊಳೆಯೋದೇ ಇಲ್ಲ ಅನ್ನೋಂಥದ್ದು. ಇನ್ನು ಕೆಲವು ಜಟೆ ಕಟ್ಟಿರುತ್ತೆ. ನಿನ್ನ ವ್ಯಾಕರಣದ ನೀತಿ ರೀತಿ ನೀವ ಎಲ್ಲ ನೆಗೆದು ಬಿದ್ದೋಗಿದೆ ಹೋಗು ಅಂತ ಅಷ್ಟು ದೀರ್ಘವಾಗಿ ನೆಲಮುಟ್ಟುವ ಮಟ್ಟಕ್ಕೂ ಬೆಳೆದಿರತಕ್ಕಂಥ ಜಟಾಜೂಟದ ಪದಗಳು ಇರುತ್ತವೆ. ಎಲ್ಲ ಇರುತ್ತವೆ ಅಂತಾರೆ. ಆ ಬಗೆಯಲ್ಲಿ ಅವನ ಶೈಲಿ ತಳಿತದು. ಆಪ್ಯಾಯನ ಮನೋರಥ ಫಲಿತು, ಅರಸಿಯ ಮನೋರಥ ಫಲಿಸಿ ಹರ್ಷ ದರ್ಪಣ ಬೆಳಗುವುದು. ಅವಳ ಮುಖ ಕನ್ನಡಿಯಂತೆ ಬೆಳಗುತ್ತೆ, ಸಂತೋಷ ಆಗುತ್ತದೆ. ಮಜಾ ಬಾಪು ಅಂತ ಉಲ್ಲಾಸದಿಂದ ಭೀಮ ಅಲ್ಲಿಗೆ ಸಾರ್ತಾನೆ.
ಎದ್ದರವರಿದಿರಾಗಿ ಭೀಮನ ಹೊದ್ದಿದರು. ಎದ್ದರವರಿದಿರಾಗಿ ಭೀಮನ ಹೊದ್ದಿದರು. ನೀನಾರು ನೀನಾರು ಹದ್ದಿಗೆ ಬಿದ್ದಿನನೋ ಮೇಣ್ ಮಿತ್ರ ಭಾವದಲೆಮಗೆ ಬಿದ್ದಿನನೋ. ನೀನಾರು ಹದ್ದಿಗೆ ಬಿದ್ದಿನನೋ ಮೇಣ್ ಮಿತ್ರ ಭಾವದಲ್ಲಿ ಯಮಗೆ ಬಿದ್ದಿನನೋ. ಉದ್ದುರುಟುತನ ನಿನ್ನ ಮೋರೆಯಲಿದ್ದುದೈ. ಉದ್ದುರುಟುತನ ನಿನ್ನಯ ಮೋರೆಯಲಿದ್ದುದೈ. ನೀನಾರು ನೀನಾರು ನಿನಗೇನಿದ್ದುದಿಲ್ಲಿ ನಿನಗೇನಿದ್ದುದಿಲ್ಲಿ ಎನ್ನುತ್ತ ಜರೆದರು ಯಕ್ಷರು ಅನಿಲ ಜನ. ನೀನಾರು ನಿನಗೇನಿದ್ದುದಿಲ್ಲಿ ಎನ್ನುತ್ತ ಯಕ್ಷರು ಅನಿಲ ಜನ ಜರೆದರು. ನೋಡಿ, ಅಲ್ಲಿಗೆ ಹೋದಾಗ ಅದು ಅರಕ್ಷಿತವಲ್ಲ, ಸುರಕ್ಷಿತವಾದಂತಹ ದುರ್ಭೇದ್ಯವಾದ ಸರೋವರ, ಕುಬೇರನ ಸರೋವರ. ಸಾರೆ ಬರೆ ಕಂಠನಲ್ಲಿ ಕುಬೇರನಾಳಿದ್ದುದು ತದೀಯ ಸರೋರುಹದ ಕಾಹಿನಲ್ಲಿ ಯಕ್ಷರು ಲಕ್ಷ ಸಂಖ್ಯೆಯಲ್ಲಿ. ಸಾರೆ ಚಾಚಿದ ಹರಿಗೆಗಳ ಕರವಾರಿಗಳ ಹೊದೆಯಂಬು ಖಡ್ಗವನ್ನ ಎಲ್ಲ ಇಟ್ಕೊಂಡಿದ್ದಾರೆ. ಕರವಾರಿ ಅಂತಂದರೆ ಖಡ್ಗ, ಮತ್ತು ಹೊದೆಯಂಬುಗಳನ್ನು ಅಟಕಾಯಿಸೋದಕ್ಕೆ ಬಿಲ್ಲು ಬಾಣಗಳನ್ನು, ಚಾಪ ಕಠಾರಿ ಸಲ್ಲೆಹ ಸಬಳಗಳನ್ನು, ಬಲ್ಲೆಗಳನ್ನು, ಬರ್ಜಿಗಳನ್ನು ಎಲ್ಲ ಇಟ್ಕೊಂಡು ಹೆಜ್ಜೆಜ್ಜೆಗೂ ಕಾದಿದ್ದಾರೆ. ಸೋಪಾನ ಮಾರ್ಗದಲ್ಲೆಲ್ಲ ಅವರು ತುಂಬಿಕೊಂಡಿದ್ದಾರೆ. ಎದ್ದವರಿದಿರಾಗಿ ಭೀಮ ಬಂದಾಗ ಹೊದ್ದಿದರು, ಭೀಮನ ಹೊದ್ದಿದರು. ನೀನಾರು, ನೀನ್ಯಾರು? ಹದ್ದಿಗೆ ಬಿದ್ದಿನನೋ. ಹದ್ದುಗಳಿಗೆ ಔತಣ, ಬಿದ್ದಿನ ಅಂದರೆ ಊಟ, ಔತಣದ ಊಟ ಆಗಬೇಕಾ? ಹದ್ದಿಗೆ ಊಟವಾಗುವಂಥವನಾಗಿ ಬಂದಿದ್ದೀಯಾ? ಅಥವಾ ಮಿತ್ರಭಾವದಲ್ಲಿ ಯಾವಾಗ ನಮಗೆ ಬಿದ್ದಿನನು ಬಂಧುವ ಬೀಗ ಅಂತ, ಬೀಗತನ ಉಂಟಲ್ಲ, ಅದಕ್ಕೆ ಬಿದ್ದಿನ ಅಂತಲೂ ಕರೀತಾರೆ. ಎರಡು ಪದವನ್ನು ಬೇರೆ ಬೇರೆ ಅರ್ಥದಲ್ಲಿ ಬಳಸ್ತಾನೆ. ಉದ್ದುರುಟತನ ನಿನ್ನ ಮೋರೆಯಲ್ಲಿದ್ದುದೈ. ಉದ್ದಂಡತನ ಉದ್ಧೃತ ರೀತಿ ಅಂದರೆ ದೃಷ್ಟತನ, ಒರಟತನ, ಯಾವುದಕ್ಕೂ ಕೇರ್ ಮಾಡದೆ ಬರ್ತಕ್ಕಂಥ ಒಂದು ಅಸಡ್ಡಾಳವಾದ ರೂಕ್ಷತೆ, ನಮ್ಮನ್ನು ಅಟಕಾಯಿಸ್ತಕ್ಕಂಥ ಬಲ, ಒರಟತನ ಎಲ್ಲ ಕಾಣಿಸ್ತಾ ಇದೆ ನಿನ್ನ ಮುಖದಲ್ಲಿ. ನೀನಾರು, ನಿನಗೇನಿದ್ದುದು ಇಲ್ಲಿ, ನಿನ್ನ ಕೆಲಸ ಇಲ್ಲಿ ಎಂಥದ್ದು ಅಂತ ಅವ್ರ ಮಾತಿನ ಒರಟುತನವನ್ನು ದಬಾಯಿಸುವುದನ್ನು ದ್ವಿತ್ವ ದಕಾರ ಪ್ರಾಸದಿಂದ ಎಷ್ಟು ಚೆನ್ನಾಗಿ ಎದ್ದರವರಿದರಾಗಿ ಹೊದ್ದಿದನು ಬಿದ್ದಿನನು ಉದ್ದುರುಟತನ ಇದ್ದುದೈ ಇದ್ದುದೆಲ್ಲಿ ಈ ರೀತಿಯಾಗಿ ದಾವತ್ತುಗಳನ್ನು ತಂದು ದಬಾಯಿಸುವ ಬಗೆ ನೋಡಿ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಇವನು ಬಹಳ ಬಹಳ ಕೂಲಾಗಿ, ಅವರಪ್ಪನೂ ಕೂಲಾಗಿದ್ದಾನೆ, ಇವನು ಕೂಲಾಗಿದ್ದಾನೆ, ತಂಪಾಗಿ ತನ್ನ ಉತ್ತರವನ್ನು ಹೇಳ್ತಾನೆ ನೋಡಿ. ನಾವಲೆ ಕುಂತಿ ಕುಮಾರರು, ನಾವಲೆ ಕುಂತಿ ಕುಮಾರರು, ಭೂವಧೂವಲ್ಲಭರು. ನಾವಲೆ ಕುಂತಿ ಕುಮಾರರು, ಭೂವಧೂವಲ್ಲಭರು. ನಮ್ಮಯ ದೇವಿಗಾದುದು ಬಯಕೆ, ನಮ್ಮಯ ದೇವಿಗಾದುದು ಬಯಕೆ. ಸೌಗಂಧಿಕ ಸರೋರುಗದ, ನಮ್ಮಯ ದೇವಿಗಾದುದು ಬಯಕೆ. ಸೌಗಂಧಿಕದ ಸರೋರುಗದ ಬಯಕೆ ನಮ್ಮ ದೇವಿಗಾದುದು. ತಾವು ಕಾಣಿಸಿಕೊಂಡು ಬಹುದಾವರೆಯ ನೆನೆ ಬಂದೆ ಬಿಲ್ಲಿಗೆ. ತಾವು ಕಾಣಿಸಿಕೊಂಡು ಬಹುದಾವರೆಯ ನೆನೆ ಬಂದೆ ಬಿಲ್ಲಿಗೆ. ನೀವು ಕಾಗಿನ ಬಂಟರೆಂಬುದ ಅರಿಯೆವು, ನೀವು ಕಾಗಿನ ಬಂಟರೆಂಬುದನರಿವೆವಾವೆಂದ. ಎಷ್ಟೋ ಬಾರಿ ನಾವು
ತುಂಬ ಸಹಜವಾಗಿ ನಮ್ಮ ಇಷ್ಟವನ್ನು ನಿವೇದಿಸಿಕೊಂಡ್ರೆ ಅವರು ಲೆಕ್ಕಿಸೋದಿಲ್ಲ ಅಂತಲೇ ಸುಳ್ಳು ಹೇಳೋದಾಗುತ್ತೆ. ಮನುಷ್ಯರು ಯಾಕೆ ಸುಳ್ಳು ಬೇಡದ ಎಡೆಯಲ್ಲೂ ಸುಳ್ಳು ಹೇಳ್ತಾರೆ, ಅಪಾಯಕಾರಿ ಅಲ್ಲದ ಸುಳ್ಳು ಹೇಳ್ತಾರೆ ಅಂತ ಒಂದು ಅಧ್ಯಯನ ಮಾಡಿದರೆ ನಿಜವನ್ನು ಹೇಳಿದ್ರೆ ಒಪ್ಪೋದಿಲ್ಲ ಅಂತಲೇ ಸುಳ್ಳು ಹೇಳ್ತಾರೆ ಅಂತ ಅನಿಸ್ಬಿಡುತ್ತೆ. ನೋಡಿ, ನನ್ನ ಕೈನಲ್ಲಿ ಆಗಲಿಲ್ಲ ಆ ಕೆಲಸ ಅಂತಂದರೆ ಇಬ್ಬರಿಗೂ ಅಸಮಾಧಾನ. ಅದೊಂಥರ ಇವನು ಹೇಳೋನಿಗೂ ಅವ್ರು ಎಲ್ಲಿ ನನ್ನನ್ನು ಏನೋ ಮರ್ತು ಬಿಟ್ಟ ಅಂತಾರಂತ. ಮರ್ತು ಹೋಯ್ತು ಅಂತ ಹೇಳಿದ್ರೆ ಮರವು ಸಹಜ ಅಂತ ವಿರೋಧಿಗೆ ಅನಿಸೋದೇ ಇಲ್ಲ ಅವನಿಗೆ. ಯಾಕೆ ಮರ್ತು ಅಂತ, ಇಲ್ಲ ಕೈನಲ್ಲಿ ತಗೊಂಡಿದ್ದೆ, ಅಲ್ಲಿ ನೋಡಿ ಇಟ್ಬಿಟ್ಟಾಗ ಗೊತ್ತಾಗಲಿಲ್ಲ ಅಂತಂದರೆ ಸರಿ, ಪರವಾಗಿಲ್ಲ, ಅಷ್ಟು ಮಟ್ಟಿಗೆ ನಮ್ಮ ಗಮನದಲ್ಲಿ ಇಟ್ಕೊಂಡಿದ್ದಾನೆ ಅಂತ. ಹೀಗಾಗಿ ಇಬ್ಬರಿಗೂ ನಷ್ಟ ಇಲ್ಲ. ಆ ಸುಳ್ಳು ಇಬ್ಬರಿಗೂ ಬೇಕಾದದ್ದು. ಅವರು ಎಷ್ಟೋ ಕಡೆ ಇದೇ ಸುಳ್ಳನ್ನು ಹೇಳಿರ್ತಾರೆ, ಆದರೂ ಈ ಸಂದರ್ಭದಲ್ಲಿ ಪರವಾಗಿಲ್ಲ, ಮರ್ಯಾದೆ ದಕ್ಕತ್ತೆ ಇಬ್ಬರಿಗೂ. ನಮ್ಮನ್ನು ಅವ್ರು ಮರ್ತಿಲ್ಲ, ನಮ್ಮ ಮೇಲೆ ಇಷ್ಟು ಭಯ ಇದೆ, ಅದಕ್ಕೆ ಸುಳ್ಳು ಹೇಳಿದ್ದಾರೆ ಅಂತ. ಸತ್ಯ ಹೇಳುವಾಗ ಭಯ ಬೇಕಿಲ್ವಲ್ಲ, ಸುಳ್ಳು ಹೇಳುವಾಗ ಭಯ ಬೇಕು, ನಮಗಷ್ಟು ಭಯ ಪಟ್ಟಿದ್ದಾರೆ ಅಂತ. ಅದರಿಂದಲೇ ನಮ್ಮ ನಿತ್ಯ ವ್ಯವಹಾರದಲ್ಲಿ ಪಾಪಕಾರಿಯಲ್ಲದ, ಅನರ್ಥಕಾರಿಯಲ್ಲದ 1000 ಸುಳ್ಳುಗಳು ಬರ್ತಲೇ ಇರುತ್ತೆ, ಹೋಗ್ತಲೇ ಇರುತ್ತೆ. ಹಾಗಾಗಿ ಸತ್ಯವನ್ನು ಹೇಳುವ ಸಂದರ್ಭ ಬಂದಾಗ ನಾವು ಹುಬ್ಬೇರಿಸ್ತೀವಿ, ಮೂಗು ಮುರಿತೀವಿ, ಇವೆಲ್ಲ ಮಾಡ್ತೀವಿ. ಯಾರಾದರೂ ಪಾಪ ಬಂದುಬಿಟ್ಟಿದ್ದುನವೇ, ಇಲ್ಲ ನಮಗಿದು ಕೊಡಿ ಅಂತಂದರೆ ಅಗತ್ಯ. ಯಾರಿಗೋ ತೊಂದರೆ ಬಂದಿದೆ, ಇನ್ನೇನೋ ಆಗಿದೆ ಅಂತ 1000 ಸುಳ್ಳು ಹೇಳಿದ್ರೆ ₹1 ಅವ್ರು ಕೊಡೋದು ನಾವು. ಹೀಗಾಗಿ ಯಾಚನೆ ಮಾಡುವವರು ಸುಳ್ಳನ್ನು ರೂಢಿಸಿಕೊಳ್ಳಲೇ ಬೇಕಾಗುತ್ತದೆ. ಕಾರಣ ಕೊಡುವುದು ಅಂದರೆ ಸುಳ್ಳೇ ಆಗಿರುತ್ತದೆ. ಭೀಮನಿಗೆ ಪಾಪ ಯಾವುದೂ ಗೊತ್ತಿಲ್ಲ. ಅವನು ಸಹಜವಾಗಿ ಹೇಳ್ತಾನೆ, ನಾವೆಲೇ ಕುಂತಿ ಕುಮಾರರು, ಕುಂತಿಯ ಮಕ್ಕಳು ಕೌಂತೆಯರು, ಭೂವಧೂ ವಲ್ಲಭರು, ರಾಜರಾಗಿದ್ದವರು ಹೌದು. ನಮ್ಮಯ್ಯ ದೇವಿಗಾದುದು ಬಯಕೆ ಸೌಗಂಧಿಕ ಸರೋರಹದ. ಈ ಹೂವಿನ ಬಯಕೆ ದ್ರೌಪದಿಗಾಯಿತು ಅಂತ. ಹೆಂಡತಿ ಬಯಸಿದ್ದಾಳೆ, ಅದಕ್ಕೆ ಬಂದಿದ್ದೀನಿ ಅಂತಂದರೆ, ಅಯ್ಯೋ ಇದನ್ನು ಶಿವಪೂಜೆಗೆ, ವಿಷ್ಣು ಪೂಜೆಗೆ, ಇನ್ಯಾವುದು ಮಹಾವ್ರತಕ್ಕೆ ಅಂತೆಲ್ಲ ಅಂದರೆ ಪರವಾಗಿಲ್ಲ ಅಂತ ಅಂದ್ಕೊಳ್ಬಹುದು. ಆದರೆ ಹೂ ಯಾವುದಕ್ಕಾದರೂ ಬಳಸಿದ್ರೆ ಕಡೆಗೆ ಬಾಡುವುದೇ ತಾನೆ, ಯಾವುದೋ ಒಂದು ವಿನಿಯೋಗ ತಾನೆ ಅಂತ ನಮಗೆ ಅನಿಸೋದೇನೇ ಇಲ್ಲ. ಒಂದು ಲೋಟ ಕಾಫಿಗೋಸ್ಕರ ಹಾಲು ಕೊಡಿ ಅಂತ ಕೇಳಿದ್ರೆ ಕೊಡಲ್ಲ, ದೇವರಿಗೆ ಅಭಿಷೇಕಕ್ಕೆ ಅಂದರೆ ಚೊಂಬುಗಟ್ಟಲೆ ಕೊಡ್ತೀವಿ. ಅಂದರೆ ಅದನ್ನು ಹಾಗೆ ಹೇಳಬೇಕು. ಆಚಾರ ಕೆಟ್ಟರು ಆಕಾರ ಕೆಡಬಾರದು ಅಂತ ಗುರು ರಾಮಸ್ವಾಮಿ గారు ಹೇಳ್ತಾರಲ್ಲ. ಚಳಿ ಅಂದರೆ ಚಳಿಯ ಆ ಒಂದು ದಿವಸದಲ್ಲಿ ಅವರು ಎಲ್ಲ ರಾತ್ರಿ ಮಲಗಿದ್ದಾರೆ. ಏಕಾಚಮೆ ಅಂತ ಒಂದಕ್ಕೆ ಹೋಗಬೇಕಾಗಿದೆ. ಹೊರಗೆ ಹೋದರು, ಅಲ್ಲಿ ತಂಬಿಗೆಯಲ್ಲಿರುವ ನೀರು ಕೊರಿತಾ ಇದೆ, ಮುಟ್ಟೋಕ್ಕಾಗಲ್ಲ, ಕಾಲು ಮೇಲೆ ಹಾಕ್ಕೊಂಡ್ರೆ ಇರೋ ನಿದ್ರೆ ಹೊರಟೋಗ್ಬಿಡುತ್ತೆ ಅಂತ. ಬಯಲಲ್ಲಿ ಜಲಬಾಧೆ ತೀರಿಸ್ಕೊಂಡು ಬಂದವರು ಹಾಗೆ ಮಲಗಿದ್ದಾರೆ. ತಂಬಿಗೆ ಟಣ್ಣಂತ ಇಟ್ಟು ಶಬ್ದ ಮಾಡಿದ್ದಾರೆ. ಎಲ್ಲರೂ 7-8 ಜನ ಮಲಗಿದ್ದಾರೆ ಒಳಗಡೆ. ಕಾಲು ತೊಳ್ಕೊಂಡು ಬಂದಿದ್ದೀವಿ ಅಂತ ಎಲ್ಲ ಮಡಿ ಬ್ರಾಹ್ಮಣರು ಎಲ್ಲರೂ ಹಾಗೆ ಮಾಡಿದ್ರು. ಇವರ ಸ್ನೇಹಿತ ಗುಂಡ ಮಾತ್ರ ತನ್ನ ಹತ್ರ ಇದ್ದಂಥ ಈ ತಾಮ್ರದ ಕಾಸುಗಳಾಗಿದ್ವು, ಅದನ್ನು ಜಣ ಅಂತ ಶಬ್ದ ಮಾಡಿದಂತೆ. ಯಾಕೆಂದರೆ ಅವರೆಲ್ಲ ಇಲ್ಲದ ತಂಬಿಗೆ ನೀರು, ಖಾಲಿ ತಂಬಿಗೆ ನೀರು ಖಾಲಿ ಆಗಿತ್ತು, ಅದನ್ನು ಟಣ್ಣಂತ ತಟ್ಟಿಸಿದ್ರು. ನಾನು ಆ ತಾಮ್ರ ಯಾಕೆ ಅಂತ ಈ ತಾಮ್ರನೇ ತಟ್ಟಿಸ್ದೆ ಅಂತ. ಇಲ್ಲಪ್ಪ, ಹಾಗಲ್ಲ, ಆಚಾರ ಕೆಟ್ಟರೂ ಆಕಾರ ಕೆಡಬಾರ್ದು. ಲಘುಶಂಖ್ಯೆಗೆಲ್ಲ ಹೋದರೆ ಕಾಲು ತೊಳ್ಕೊಳ್ಬೇಕು ಅನ್ನೋದು ಆಚಾರ, ಅದು ಕೆಟ್ಟರೂ ಕೂಡ ಆಕಾರ ಕೆಡಬಾರ್ದಲ್ವ, ಅದಕ್ಕೋಸ್ಕರ ಅಂತ ಹಾಗೆ ದೊಡ್ಡವರು ಪರಿಹಾರ ಹೇಳಿದ್ರಂತೆ. ಭೀಮನಿಗೆ ಅವೆಲ್ಲ ಏನೂ ಇಲ್ಲ ಪಾಪ, ಇದ್ದರೆ ಅವನು ಭೀಮ ಯಾಕೆ ಆಗ್ತಾನೆ. ದೇವಿಗಾದದು ಬೈಕೆ ಅಂತಾನೆ. ಅದು ಇವ್ರಿಗೊಂಥರ ಇನ್ಸಲ್ಟ್ ಆಗಿಬಿಡುತ್ತೆ, ಸರಿಯಾದ ಕಾರಣ ಅಲ್ಲ ಅಂತ. ನೋಡಿ, ಶಾಲೆಗೆ ಬರೋಕ್ಕಾಗೋದಿಲ್ಲ, ನನಗೆ ಶಾಲೆ ಬೋರ್ ಹೊಡೆಯುತ್ತೆ, ಅದಕ್ಕೆ ಬರೋಕ್ಕಾಗೋಲ್ಲ ಅಂತಂದರೆ ರಜಾ ಕೊಡ್ತಾರೆ. ನನಗೇನೋ ದೊಡ್ಡ ರೋಗ ಬಂದಿತ್ತು ಅಂತ ಎಂದೋ ಸತ್ತಿರುವ ತಾತ ಅಜ್ಜಿ ಎಲ್ಲರನ್ನೂ ಇವತ್ತೇ ಸಾಯಿಸಬೇಕು, ಅಥವಾ ಮುಂದೆ ಸಾಯೋರನ್ನ ಹಿಂದೆ ಸಾಯಿಸಬೇಕು, ಆರೋಗ್ಯವಾಗಿರೋರನ್ನ ರೋಗಗ್ರಸ್ತರನ್ನಾಗಿ ಮಾಡಬೇಕು, ಮನೆಯಲ್ಲಿ ಊಟ ಆಗಲಿಲ್ಲ ಅಂತ 1000 ಹೇಳಬೇಕಾಗುತ್ತದೆ. ಸುಳ್ಳು ತುಂಬ ಕಷ್ಟ ಇದೆ. ಅದೊಂದು ತಪಸ್ಸು ಮಾಡಿಯೇ ಸುಳ್ಳನ್ನು ಹೇಳೋಕ್ಕಾಗೋದು. ಅದನ್ನು ದಕ್ಕಿಸಿಕೊಳ್ಳೋದಕ್ಕೆ ಪಂಚಾಗ್ನಿ ಮಧ್ಯೆ ತಪಸ್ಸು ಮಾಡಬೇಕು. ಹೀಗಾಗಿ ತಾವು ಕಾಣಿಸಿಕೊಂಡು ಬಹುದಾ ತಾವರಿಯ ನೆನೆ ನೋಡಿ ಹೋಗೋಣ, ಅದನ್ನು ತಗೊಂಡು ಅಂತ ಬಂದಿದ್ದೀನಿ, ದಯವಿಟ್ಟು ತೋರಿಸಿ. ನೀವೆಲ್ಲ ಅಡ್ಡ ನಿಂತಿದ್ದೀರಾ ಸರೋವರದಲ್ಲಿ, ಕಮಲಗಳೆಲ್ಲಿವೆ ಅಂತಲೇ ಕಾಣಿಸ್ತಾ ಇಲ್ಲ, ನಿಮ್ಮ ಹೊಲಸು ಮುಖಗಳೇ ಕಾಣಿಸ್ತಾ ಇವೆ, ದಯವಿಟ್ಟು ಆ ಕಡೆಗೆ ಹೋಗೋದಕ್ಕೆ ಅವಕಾಶ ಕೊಡಿ. ತಾವು ಕಾಣಿಸಿಕೊಂಡು ಬಹುದು ಆ ತಾವರೇನೇನೆ ಬಂದವಿಲ್ಲಿಗೆ ನೀವು, ನಾನು ಅದಕ್ಕೆ ಬಂದಿದ್ದೀನಿ ಅಂದರೆ ನೀವು ಕಾಹಿನ ಬಂಟರೆಂಬುದನ್ನು ಅರಿಯೆ. ನಿಮಗೆ ಇದೆಲ್ಲ ರಕ್ಷಣೆಯ ಭಾರ ಇದೆ, ನೀವು ರಕ್ಷಕರು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಏನೋ ಹೂವಿನ ವಾಸನೆ ಬಂತು, ಹಿಡ್ಕೊಂಡಿದ್ದು ಅಷ್ಟೇ ಬಂದದ್ದು, ಅದನ್ನು ಪರಿಮಳದ ಪಥದಲ್ಲಿ ಬಂದದ್ದು ಅಂತ ಕೇಳ್ತಾನೆ. ಆ ಸಂವಾದ ಮತ್ತು ಭೀಮ ಎಷ್ಟು ವಿನೋದವಾಗಿ ತನ್ನ ವಿಕ್ರಮ ಮಾಡ್ತಾನೆ ಅನ್ನೋದನ್ನು ನಾಳೆ ನೋಡೋಣ. ನಮಸ್ಕಾರ.